ಅಲ್ಲಿ ನಾನು ಪಾದಯಾತ್ರೆ ಪ್ರಾರಂಭದಲ್ಲಿ ಹೇಳಿದ್ದೆ, ನಾನು ಕುಸಿದು ಬೀಳುವವರೆಗೂ ಈ ಯಾತ್ರೆ ನಿಲ್ಲಿಸೋದಿಲ್ಲ ಅಂತ. ಅಲ್ಲಿ ಕುಸಿದು ಬಿದ್ದೆ. ನೋಡಿ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿರಿಯರು ಎಷ್ಟು 60, 70, 80 ವಯಸ್ಸು ರಿಟೈರ್ಡು DGPಗಳು ಮತ್ತು ಈ ಸಾಮಾಜಿಕ ಜಾಲತಾಣ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಅಜ್ಜಿಯಂದರು ಕೂಡ ಲೂಡೋ ಅದೇನೇನೋ ಆನ್ಲೈನ್ ಗೇಮ್ಗಳಿದ್ದಾವಲ್ಲ ಅದನ್ನು ಅಜ್ಜಿಯಂದರು ಕೂಡ ಆಡೋಕ್ಕೆ ಶುರುವಾಗಿದ್ದಾರೆ. ಇಸಮ್ಗಳಂತೂ ನಮ್ಮನ್ನೆಲ್ಲ ಒಡೆದು ಬಿಸಾಕ್ಬಿಟ್ಟಿದೆ. ಇಸಮ್ ಅನ್ನೋದೇ ಒಂದು ವಿಷಕಾರಕ ವಸ್ತು ಬಂದ್ಬಿಟ್ಟು. ನಾನು ಯಾವಾಗಲೂ ಹೇಳ್ತೀನಿ, ಪೊಲೀಸವರು ಅಪರಾಧಿಗಳನ್ನು ಹುಡುಕೋದಷ್ಟೇ ಕೆಲಸ ಅಲ್ಲ, ಅಪರಾಧ ತಡೆಯುವ ಕೆಲಸಗಳನ್ನು ಪೊಲೀಸು ಮತ್ತು ಸಮಾಜ ಮಾಡಲಿಲ್ಲ ಅಂದರೆ ನಿಮಗೆ ಇದು ಭಾಳ ಪಿಡುಗಾಗ್ಬಿಡುತ್ತೆ ದೊಡ್ಡದು. ಎಂತೆಂತಹ ನೈತಿಕವಾಗಿ ಈ ಸಮಾಜದಲ್ಲಿ ಭ್ರಷ್ಟ ರಾಜಕಾರಣಿಗಳಿರ್ಬೋದು, ಆದರೆ ಇಷ್ಟೊಂದು ಅನೈತಿಕ ರಾಜಕಾರಣಿಗಳಿರಲಿಲ್ಲ. ಇತಿಹಾಸವನ್ನು ಯಾರ್ಯಾರೋ ಯಾವಾಗೋ ಹೇಗೇಗೋ ಕೆಲಸ ಮಾಡ್ತಾರೆ. ಈಗ ಉದಾಹರಣೆಗೆ ಗಾಂಧಿ ಭಾರತವನ್ನು ವಿಭಜನೆ ಮಾಡಿದ್ರು ಅಂತ ಹೇಳ್ಬಿಡೋದು. ಗಾಂಧಿ ಹೇಳ್ತಾರೆ ಒಮ್ಮೆ, ನನ್ನ ಹೆಣದ ಮೇಲೆ ಅದು ವಿಭಜನೆ ಆಗಲಿ ಅಂತ. ಗಾಂಧಿ ಮೇಲೆ ಇರುವ ಬಹಳ ಆರೋಪ ಏನು ಅಂದರೆ, ಧರ್ಮದ ಆಧಾರದ ಮೇಲೆ ಸಮಾಜ ಒಡೆದ ಮೇಲೆ ನೀವು ಯಾಕೆ ಮುಸ್ಲಿಮ್ಸನ್ನು ಇಲ್ಲಿ ಉಳಿಸ್ಕೊಂಡ್ರೆ ಕಳಿಸ್ಬೋದಾಗಿತ್ತು ಅಂತ ಹೇಳ್ತಾರೆ. ಅದು ಗಾಂಧಿ ಮಾಡಿದ್ದಲ್ಲ. ಎಲ್ಲ ಧರ್ಮಗಳು ಕೂಡ ಭಯದಿಂದ, ಭಕ್ತಿಯಿಂದ, ಅನುಭವದಿಂದ ಮತ್ತು ಕ್ರಮಬದ್ಧವಾಗಿ ಈ ಥರದ್ದೇ ನಡ್ಕೊಂಡ್ಬರ್ತಾ ಇದೆ. ಯಾವ ಧರ್ಮಗಳು ಕೂಡ ಮನುಷ್ಯ ಕೇಂದ್ರೀಕೃತವಾಗಿ ಬಂದಿಲ್ಲ. ಅದು ಏನಿದ್ರೂ ಅತಿಮಾನುಷ ಶಕ್ತಿ, ದೇವರು, ಅದು ಎಲ್ಲ ಧರ್ಮಗಳು ಅಷ್ಟೇ ಸಾಮಾನ್ಯವಾಗಿ ಹಾಗೆ ಬಂದಿದೆ. ಅಂದರೆ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಇವನ್ ವಿವೇಕಾನಂದ, ಕುವೆಂಪು ಇವರೆಲ್ಲರೂ ಕೂಡ ಮನುಷ್ಯ ಕೇಂದ್ರಿತವಾಗಿ ಬಂದರು. ಅತಿಮಾನುಷ ಶಕ್ತಿಯ ಬಗ್ಗೆ ಅವ್ರಿಗೆಲ್ಲ ಒಂದು ಸ್ಪಷ್ಟತೆ ಇತ್ತು. ಒಂದು ಸಿನಿಮಾದಲ್ಲಿ ಕ್ಯಾಬ್ರೆಯಲ್ಲಿ ಮಾಡಿದ್ರೆ ಆಕೆ ಜೊತೆ ಸೆಲ್ಫಿ ತೊಗೊಂಡು ಮೇಡಮ್ ಅಂತ ಆಕೆಯನ್ನು ಒಬ್ಬ ಸ್ಟಾರ್ ಥರ ಮಾಡ್ತೀರಿ. ಇಲ್ಲಿ ಯಾರೋ ಒಂದು ಗಂಡು ಹೆಣ್ಣು ಇಬ್ಬರು ಪ್ರೇಮಿಗಳು ಪಾರ್ಕಲ್ಲಿ ಮಾಡ್ತಾಯಿದ್ರೆ ಹೊಡೆದುಬಿಟ್ಟು ಅವರಿಂದ ಇಡೀ ಸಂಸ್ಕೃತಿ ನಾಶ ಅಂತೀರಿ. ನೀವು ಯಾವುದೇ ಮಟ್ಟದಲ್ಲಿ ದಲಿತರಿರ್ಬೋದು, ಇನ್ನೊಬ್ಬರು ಇರ್ಬೋದು, ಸೇರಿಸಿಲ್ಲ ಅಂದರೆ ನೀವು ತುಚ್ಛರು, ನೀವು ಸಾಮಾನ್ಯ ಮನುಷ್ಯರಾಗೋಕ್ಕೂ ಯೋಗ್ಯರಲ್ಲ. ಶರಣರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ, ಇದು ಯಾರ್ಯಾರಿಗೋ ಎಲ್ಲೋ ಬಂದಿರೋದಲ್ಲ, ಅದು ಆಂತರ್ಯದ ಶಕ್ತಿ. ಹಾಗೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ಅವಮಾನ ಆಗೋ ಜಾಗದಲ್ಲಿ ನನ್ನ ಚಪ್ಪಲಿನೂ ಬಿಡಲ್ಲ ಅಂತ. ಅದು ಸುಮ್ಮನೆ ಎಲ್ಲೋ ಯಾವುದಕ್ಕೂ ಬಂದಿರೋದಲ್ಲ, ಅದು ಒಳಗಡೆಯ ಶಕ್ತಿ. ನನ್ನ ಜೀವನವೇ ನನ್ನ ಸಂದೇಶ ಅನ್ನುವಂಥದ್ದು. ಇವತ್ತೇನಾದರೂ ಒಂದು ಪತ್ರಿಕೆನೋ ಒಂದೇನೋ ಓದಿಲ್ಲ ಅಂದರೆ, ನನ್ನ ಶಕ್ತಿ ಕಡಿಮೆ ಆಗ್ಬಿಡ್ತಾನೆ ಅಂದರೆ, ಇವತ್ತು ನೀವು ಜಿಮ್ಗೆ ಹೋಗಿಲ್ಲ ಅಂದರೆ ಒಂದು ಬಾಡಿ ಕಡಿಮೆ ಆಯಿತು ಅನ್ನೋತ್ತಲ್ಲ, ಆ ರೀತಿ ಜ್ಞಾನ ನಿಂತ ನೀರಲ್ಲ, ಇದು ಹರಿಯುವ ನೀರು ಮತ್ತು ಇದು ಕೂಡ ಮುಗಿದು ಹೋಗುವ ಇಂಧನ. ನೀವು ಇವತ್ತೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನಾಳೆಯಿಂದ ನನಗೇನು ಬೇಡ ಅಂದರೆ ಹಂಗಾಗೋದಿಲ್ಲ. ಆತ್ಮೀಯರೇ ನಮಸ್ಕಾರ, ಶರಣಾರ್ಥಿ. ಪ್ರತಿದಿನ ಬೆಳಗ್ಗೆ ವಾಟ್ಸಪ್ ತೆಗೆದ ತಕ್ಷಣ ಒಂದು ಲೇಖನ ಕಾಣಿಸ್ತದೆ. ಅದು ವರ್ತಮಾನ ಸಂಗತಿಗೆ ತಕ್ಷಣದ ಅರ್ಥಪೂರ್ಣ ಪ್ರತಿಕ್ರಿಯೆಯಾಗಿರ್ತದೆ. ಅದೊಂಥರ ಇನ್ಫಾರ್ಮೇಷನ್ ಜೊತೆಗೆ ಬ್ಯಾಲೆನ್ಸ್ ಆಗಿರುವ ಒಂದು ನಿರ್ಣಯ ಕೂಡ ಇರ್ತದೆ. ಸಾಮಾಜಿಕ ಜಾಲತಾಣವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಕೂಡ ಒಂದು ಜಾಣತನ. ಬರೀ ಜಾಣತನ ಸಾಲದು, ಏನೋ ಕಾಮಿಡಿನೋ ಅಥವಾ ಮನೋರಂಜನಾತ್ಮಕವಾಗಿದ್ದರೆ ಆ ಮಾತು ಬೇರೆ. ಮನೋರಂಜನಾತ್ಮಕವಾಗಿಲ್ಲದ ವೈಚಾರಿಕವಾಗಿರುವ ವಿಷಯವನ್ನು ಭಾಳ ಅರ್ಥಪೂರ್ಣವಾಗಿ ಹೇಳುವಂಥ ಕಲೆಗಾರಿಕೆ ಇದೆಯಲ್ಲ, ಅದು ಭಾಳ ಮಹತ್ವದ್ದು. ಅಂಥ ಒಬ್ಬ ಅರ್ಥಪೂರ್ಣ ವ್ಯಕ್ತಿನೇ ಶ್ರೀ H.K. ವಿವೇಕಾನಂದ ಅವರು. ಅವ್ರು ಇಡೀ ನಾಡಿಗೆ ಚಿರಪರಿಚಿತರು. ನನಗೆ ಒಂದು ಅಂದಾಜಿನ ಪ್ರಕಾರ ಅವ್ರು ಬೆಳಗ್ಗೆ ರವಾನೆ ಆದ ತಕ್ಷಣ ಅದನ್ನು ಬೇರೆಯವರು ಫಾರ್ವರ್ಡ್ ಮಾಡೋದ್ರ ಸಂಖ್ಯೆನೇ ಲೆಕ್ಕ ಹಿಡಿದ್ರೆ ಅದು 1000 ಲಕ್ಷಗಟ್ಟಲೆ ತಲುಪ್ತದೆ. ಅಂಥ ಒಬ್ಬ ನಿರಂತರ ಬರಹಗಾರ. ಇಲ್ಲಿವರೆಗೂ ಸುಮಾರು 4000 ಲೇಖನಗಳನ್ನು ನಿರಂತರವಾಗಿ, ಆ ನಿರಂತರತೆ ಇದೆಯಲ್ಲ, ಆ ನಿರಂತರತೆಯ ಪದಕ್ಕೆ ಪ್ರತಿಮೆಯಾಗಿ ರೂಪಕವಾಗಿರುವ H.K. ವಿವೇಕಾನಂದ ಅವರೇ, ನಿಮ್ಮನ್ನು ನಾನು ಮಾತಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ನಾವು ಏನಾದರೂ ಒಂದು ಮಾಹಿತಿ ಬೇಕಾಗಿತ್ತು, ಇವತ್ತು ಕರೆಂಟ್ ಅಫೇರ್ಸ್ ಏನೋ ನಡೀತಾ ಇತ್ತು ಅಂದಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಲೇಖನ ಬಂದಿರ್ತದೆ. ನನ್ನ ಹಾಗೆ ನಾಡಿನ ಸಾವಿರಾರು ಗುಂಪುಗಳಲ್ಲಿ ನಿಮ್ಮ ಲೇಖನ ಹೋಗಿರ್ತದೆ. ಸೊ ಅದಕ್ಕೆ ಆ ರೆಗ್ಯುಲಾರಿಟಿಗೆ ಅದು ಕೂಡ ಒಂದೊಂದು ಸಲ ಸ್ಟೀರಿಯೋಟೈಪ್ಡ್ ಆಗ್ತದೆ, ಏಕತಾನತೆ ಆಗ್ತದೆ ಅಂತ ಅನಿಸಿದ್ರೂ ಕೂಡ ಆ ಒಂದು ನಿರಂತರತೆಯನ್ನು ಕಾಪಾಡಿಕೊಂಡಿರಲಿಕ್ಕೆ ಸ್ಫೂರ್ತಿ ಮತ್ತು ಕಾರಣ ಏನಿರ್ಬೋದು? ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನೀವು ಅಸಾಮಾನ್ಯವಾದದನ್ನು ಸಾಧನೆ ಮಾಡಬೇಕಾದ್ರೆ ಅಸಾಧ್ಯವಾದ ಪ್ರಯತ್ನಗಳನ್ನೇ ಮಾಡಬೇಕಾಗುತ್ತೆ ಅಂತ. ಅಂದರೆ
ನಾವು ಏನೋ ಈಗ ನಾನು ಸಾಮಾನ್ಯವಾಗಿ ತಗೊಂಡಿರುವ ಸಬ್ಜೆಕ್ಟು ಮಾನವೀಯ ಮೌಲ್ಯಗಳನ್ನು ಈ ಸಮಾಜದಲ್ಲಿ ಪುನರ್ಸ್ಥಾಪನೆ ಮಾಡಬೇಕು ಅಂತ. ಈಗ ಮಾನವೀಯ ಮೌಲ್ಯಗಳು ಕೇವಲ ವಿನಾಶ ಆಗ್ತಾ ಇಲ್ಲ, ವಿರುದ್ಧ ಮೌಲ್ಯಗಳು ಮಾನ್ಯತೆ ಪಡಿತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಯೂನಿವರ್ಸಿಟಿಗಳು, ವಿಧಾನಸಭೆಯಲ್ಲಿ ಮಂತ್ರಿಗಳು ಎಲ್ಲರೂ ಮಾನವೀಯ ಮೌಲ್ಯಗಳ ಬಗ್ಗೆ ಸ್ವಾಮೀಜಿಗಳು ಮಾತಾಡ್ತಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅದು ತುಂಬ ಕುಸಿತವನ್ನು ಕಂಡಿದೆ. ಅಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಯತ್ನ ಪಡುವ ನಾನು ಕೇವಲ ಸಮಯ ಅಥವಾ ನಿರಂತರತೆ ಅಷ್ಟೇ ಅಲ್ಲ, ಇಡೀ ಬದುಕನ್ನೇ ಅದಕ್ಕಾಗಿ ಮೀಸಲಿಡಬೇಕು ಅನ್ನುವ ಅಸಾಮಾನ್ಯವಾದ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದರ ಒಳಗಡೆ ಇದು ಒಂದು ಭಾಗ. ಇದು ನಿಮಗೆ ನಿರಂತರತೆ ಅನ್ನಿಸ್ಬೋದು, ಆದರೆ ಅದು ನನಗೆ ಬದುಕಿನ ಭಾಗವೇ ಅದಾಗಿರೋದ್ರಿಂದ ನಾನು ಇದೇ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ನನ್ನ ಉಳಿದ ಬದುಕಿನ ಸಮಯವನ್ನು ಕೂಡ ಇದೇ ಮಾಡಬೇಕಾಗಿರೋದ್ರಿಂದ ಅದರಲ್ಲಿ ನನ್ನ ಸೋಮಾರಿತನ ಆಗಲಿ ಅಥವಾ ಬೇರೆಯವರ ಟೀಕೆಗಳಾಗಲಿ ಅಥವಾ ನೀವು ಅಂದಂಗೆ ಏಕತಾನತೆ ಅನ್ನೋದಾಗಲಿ, ಈ ಥರದ್ದು ಏನೇ ಬಂದರೂ ಕೂಡ ಅವು ಕೂಡ ಆಗಿನ ಕಾಲಕ್ಕೆ ತಕ್ಕಂಥ ಒಂದಷ್ಟು ಭಾವನೆಗಳಷ್ಟೇ. ಆದರೆ ನಿರಂತರತೆ ಈ ಎಲ್ಲವನ್ನು ಹೊಡಿತಾ ಬರುತ್ತೆ. ಈ ವ್ಯಕ್ತಿ ನಿಜವಾಗ್ಲೂ ಈ ಸಮಾಜಕ್ಕಾಗಿ ಏನೋ ಮಾಡ್ತಾನೆ ಅನ್ನುವ ಭಾವನೆ ಜನಗಳಲ್ಲಿ ಬರಬೇಕಂದ್ರೆ ಈ ಥರದ ಪ್ರಯತ್ನಗಳು ನಿರಂತರವಾಗಿ ಮಾಡ್ತಾ ಇರಬೇಕು. ಆ ಭಾವನೆಯಿಂದನೇ ಆ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ಇದು ಕೇವಲ ನನ್ನದೊಂದು ಕೆಲಸ ಅಲ್ಲ, ಇದು ನನ್ನ ಬದುಕಿನ ಭಾಗ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಆ ನಿರಂತರ. ಅದಕ್ಕೆ ಹಾಕಿರುವಂಥ ಚೌಕಟ್ಟೇನು, ಎಷ್ಟು ಪದಗಳ ಇರಬೇಕು? ಹಾಗೇನಿಲ್ಲ, ಸಾಮಾನ್ಯವಾಗಿ ನನಗೆ ಅದರಲ್ಲಿ ಬರೆದಾಗ ಒಂದು 3 ನಿಮಿಷ ಅಥವಾ 4 ನಿಮಿಷದಲ್ಲಿ ಅದನ್ನು ಓದುವಂತಹ ಪರಿಸ್ಥಿತಿ ಬೇಕು ಅಂತ. ತುಂಬ ದೀರ್ಘನೂ ಇರಬಾರ್ದು. ಮತ್ತು ಇದೇನು ಜಾಹೀರಾತು ಅಲ್ಲ, ಏನು ಶಾರ್ಟ್ ಆ್ಯಂಡ್ ಸ್ವೀಟ್ ಅನ್ನೋದಕ್ಕೆ. ಓದುವ ತಾಳ್ಮೆಯನ್ನು ಕಲಿಸ್ಕೋಬೇಕು. ಯಾಕೆಂದರೆ ಈಗ ಓದುವ ತಾಳ್ಮೆ ಇದೆಯಲ್ಲ ಅದು ಬಹಳ ಮುಖ್ಯ. ಫಾಸ್ಟ್ ಫುಡ್ ಕಲ್ಚರ್ ಅಂತ ನಾವು ಏನು ಹೇಳ್ತೀವಿ ಅಂದರೆ, ನೀವೀಗ ಎಲ್ಲ ಒಂದು ದರ್ಶಿನಿ ಹೋಟ್ಲಿಗೆ ಹೋಗಿ ಬೇಗ ಇಡ್ಲಿ ತಿಂದು ಹೋಗಬೇಕು ಅಂತ, ಅದು ನಿಮಗೆ ಹೊಟ್ಟೆನೂ ಸರಿಯಾಗಿ ತುಂಬಿಸೋದಿಲ್ಲ, ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸೋದಿಲ್ಲ, ಆರೋಗ್ಯಕ್ಕೂ ಹಾನಿಕರ. ಸೊ ಅದರಿಂದ ಆ ಫಾಸ್ಟ್ ಫುಡ್ ಕಲ್ಚರ್ ಅಂತೇನಿದೆಯಲ್ಲ, ಆ ಥರದ ಯಾವುದೋ ಒಂದು ಸ್ಲೋಗನ್ಗಳನ್ನು ಹೇಳೋಕ್ಕೆ ಅಟ್ಲೀಸ್ಟ್ ನಿಮ್ಮ ಮನಸ್ಸಿನೊಳಗಡೆ ಒಂದು ಸ್ವಲ್ಪನಾದರೂ ಪರಿಣಾಮ ಬೀರಲಿಕ್ಕೆ ಬೇಕಾಗುವಂಥ ಆ 3-4 ನಿಮಿಷಗಳಷ್ಟು ಸಮಯ ಓದೋದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಅಷ್ಟನ್ನು ಬರಿತೀನಿ. ಸುಮಾರು ಒಂದು 300-400 ಪದಗಳಷ್ಟು ಇರುತ್ತೆ ಸಾಮಾನ್ಯವಾಗಿ. ನೀವು ಏಕವ್ಯಕ್ತಿ ಪಾದಯಾತ್ರೆಯನ್ನು ಮಾಡಿದಿರಿ. ಆ ರೀತಿ ಯಾತ್ರೆಗಳು ಫಲಶ್ರುತಿಯನ್ನು ಕೊಡೋಂಗಿಲ್ಲ ಅಂತ ಗೊತ್ತಿದ್ರೂ ಮಾಡಿದ್ರಿ. ಯಾಕೆ ಮಾಡಿದ್ರಿ? ಹೇಗಾಯಿತು? ಮೊದಲನೇದಾಗಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಅಂದರೆ ಅಲ್ಲಿಯವರೆಗಿನ ನಾನು ಪಾದಯಾತ್ರೆ ಮಾಡಲಿಯವರೆಗೆ ಯಾವುದೇ ಸಿನಿಮಾ ನಟ ಅಂತಿರ್ಬೋದು ಅಥವಾ ಯಾವುದಾದ್ರೂ ರಾಜಕಾರಣಿ, ಕ್ರೀಡಾಪಟು, ಜನಪ್ರಿಯ ಏನೂ ಆಗೇ ಇರಲಿಲ್ಲ. ಸೊ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಬರಿತಾ ಇದ್ದು ಮನಸ್ಸುಗಳ ಅಂತರಂಗದ ಚಳುವಳಿ ಅಂತ ಮಾತ್ರ ಮಾಡ್ತಾಯಿದ್ದೆ. ಸೊ ಇನ್ನೊಂದು ಏನಾದರೂ ನನಗೆ ಜ್ಞಾನ ಸಂಪಾದನೆಗೂ ಮತ್ತು ಜನರ ನಿಜವಾದ ನಡವಳಿಕೆಗಳನ್ನು ತಿಳ್ಕೊಳ್ಬೇಕು, ಪರಿಸರವನ್ನು ತಿಳ್ಕೊಳ್ಬೇಕು ಅನ್ನೋದಾದರೆ ಪಾದಯಾತ್ರೆ ತುಂಬ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು. ಸೊ ಆ ಪಾದಯಾತ್ರೆಯನ್ನು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಾಡ್ತಾ ಇರೋದ್ರಿಂದ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ಅದು ವಿಫಲ ಆಗೋದು ಅಥವಾ ಇನ್ನೆಲ್ಲೋ ನಿರಾಸೆ ಮೂಡಿಸೋದು, ಈ ಥರದ ಭಾವಗಳು ಖಂಡಿತವಾಗ್ಲೂ ಬರ್ತವೆ ಅಂತ ನನಗೆ ಗೊತ್ತಿತ್ತು. ಸೊ ಆ ಭಾವಗಳನ್ನು ಮೀರಬೇಕು ಅನ್ನೋದಾದರೆ ಯಾವ ನಿರೀಕ್ಷೆನೂ ಇಟ್ಕೋಬಾರ್ದು. ಜನ ಈಗ ನಿನಗೆ ಒಬ್ಬರ 10 ಜನನ 100 ಜನನ 1000 ಜನನ ಎಷ್ಟು ಬಂದರೂ ಕೂಡ ನೀವು ಕಳ್ಕೊಳ್ಳೋದೇನೂ ಇಲ್ಲ. ಒಂದು ದೇಹ ಮತ್ತು ಮನಸ್ಸಿನ ದಂಡನೆ, ಎರಡನೇದಾಗಿ ಜನರೊಡಗಿನ ಸಂಪರ್ಕಗಳು, ಪ್ರಕೃತಿಯೊಳಗಿನ ಒಡನಾಟ, ಇವಿಷ್ಟು ಸಿಗುತ್ತಲ್ಲ ಅದಷ್ಟೇ ಲಾಭ ಅಂತ ನಾನು ಅಂದ್ಕೊಂಡು ಹೋದೆ. ಸೊ ಆ ಕಾರಣಕ್ಕಾಗಿ ನನಗೆ ಗೊತ್ತಿತ್ತು ಇದು ತೀರಾ ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಅಂತ. ಎರಡನೇದಾಗಿ ನನ್ನ ವೈಯಕ್ತಿಕ ಸ್ವಭಾವದಲ್ಲೂ ನಾನು ಪ್ರಚಾರ ಪಡಿಬೇಕು, ಇದು ಯಾವುದೋ ಟಿ ವಿಗಳವರು ಯಾರೋ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸೊ ಅದರಿಂದ ನನಗೇನು ಅದು ಅನಿಸಿಲ್ಲ. ನನ್ನ ನಿರೀಕ್ಷೆಗೂ ಮೀರಿ ಅದು ಯಶಸ್ವಿ ಆಯಿತು. ಆದರೆ ಸಾಮಾಜಿಕ ಪರಿಣಾಮವನ್ನು ನೋಡಿದಾಗ ಖಂಡಿತವಾಗ್ಲೂ ಮುಖ್ಯವಾಹಿನಿಯ ಯಾರೂ ಕೂಡ ಅದಕ್ಕೆ ಕೊಡಬೇಕಾದಂಥ ಮಹತ್ವವನ್ನೇನು ಕೊಡಲಿಲ್ಲ. ಬಟ್ ಅದು ಇರೋದೇ ಹಾಗೆ. ನೀವು ಜನಪ್ರಿಯತೆಯೇ ಬೇರೆ, ನಿಮ್ಮ ಅಧ್ಯಯನ, ಚಿಂತನೆ ಮತ್ತು ಸಮಾಜ ಸೇವೆನೇ ಬೇರೆ. ಸೊ ಅದರಿಂದ ಇದಕ್ಕೆ ಜನಪ್ರಿಯತೆ ಸಿಗೋದಿಲ್ಲ, ಆದರೆ ಆಳವಾದ ಚಿಂತನೆಯ ಅನೇಕ ಮನಸ್ಸುಗಳು ಇದರಿಂದ ನನಗೆ ಸಿಕ್ಕಿದೆ. ಎಲ್ಲಿಂದ ಪ್ರಾರಂಭ ಮಾಡಿದ್ರಿ ನೀವು? ನಾನು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರ್ಪಳ್ಳಿ ಅಂತ ಒಂದು ಊರಿದೆ. ಅದು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಸೇರುವಂಥ ಗಡಿ ಪ್ರದೇಶ. ಅದು ನಾನು ಅದನ್ನೇ ಯಾಕೆ ಅಂದ್ಕೊಂಡ್ರೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪ್ರದೇಶವನ್ನು ತೊಗೊಂಬಿಟ್ರೆ, ಉದಾಹರಣೆ ಬಸವಣ್ಣನವರ ಹುಟ್ಟೂರು ಅಥವಾ ಇನ್ಯಾವುದೋ ಒಂದು ಬೇರೆ ಈ ಥರದ್ದು ತೊಗೊಂಡಾಗ ಎಲ್ಲೋ ಅದಕ್ಕೆ ಮಾತ್ರ ಆಗುತ್ತೆ. ಬೇಡ, ಇಡೀ ರಾಜ್ಯದ ಜನವನ್ನು ಪ್ರಕೃತಿಯ ಮೂಲದಿಂದ ಯಾವುದೇ ಇಸಮ್ಮುಗಳಿಗೆ ಒಳಗಾಗದೆ ಮನುಷ್ಯನನ್ನಾಗೆ ನೋಡುವಂತಹ ಒಂದು ಕ್ರಿಯೆಗಾಗಿ ಆ ಒಂದು ಜಿಯಾಗ್ರಫಿಕಲ್ ಜಾಗವನ್ನು ತಗೊಂಡೆ.
ನನ್ನ ಅಲ್ಲಿಂದ ಪ್ರಾರಂಭ ಮಾಡಿದ್ದು ನವಂಬರ್ 2020 ನವಂಬರ್ 1 ಆ ವನಮಾರ್ಪಳ್ಳಿಯಿಂದ ನಾನು ಪ್ರಾರಂಭ ಮಾಡಿದೆ. ಅದನ್ನು ಪ್ರತಿ ಜಿಲ್ಲೆಯನ್ನು ಕವರ್ ಮಾಡಿದ್ರೆ 30 ಜಿಲ್ಲೆ? ನನಗೆ 31 ಜಿಲ್ಲೆ ಇದೆ. ನಾನು ಬರಬೇಕಾದ್ರೇ ವಿಜಯನಗರ ಜಿಲ್ಲೆ ಸೇರಿ 30 ಇದ್ದಿದ್ದು 31 ಆಯಿತು. ನನ್ನ ಉದ್ದೇಶ ಇದ್ದಿದ್ದು ರಾಜ್ಯದಲ್ಲಿ 232 ಏನೋ ಸುಮಾರು ಹೊಸ ನೋಟಿಫಿಕೇಷನ್ ತಾಲೂಕುಗಳು ಸೇರಿ 231 ತಾಲೂಕುಗಳನ್ನು ಒಂದು ಜಿಲ್ಲೆಗೆ ಹೋದ್ಮೇಲೆ ಅಲ್ಲಿರುವ ಜಿಲ್ಲೆಗಳನ್ನು ಫಸ್ಟು ಮುಗಿಸಿ ಅಲ್ಲಿಂದ ಮುಂದಿನ ಜಿಲ್ಲೆಗೆ ಬರಬೇಕು. ಪಕ್ಕದಲ್ಲೇ ಇನ್ನೊಂದು ತಾಲೂಕು ಇನ್ನೊಂದು ಜಿಲ್ಲೆದಿದ್ದರೆ ಹೋಗಬಾರ್ದು. ಸೊ ಹಾಗೆ ಬೀದರಿಂದ ಔರಾದ್ ಇರ್ಬೋದು, ಬಾಲ್ಕಿ ಇರ್ಬೋದು, ಆ ಥರದ್ದೆಲ್ಲ ಮುಗಿಸಿ ಅಲ್ಲಿಂದ ಗುಲ್ಬರ್ಗ ಹತ್ರ ಇರುವಂಥ ಗುಲ್ಬರ್ಗ, ಅಲ್ಲಿ ಚಿಂಚೋಳಿ, ಹೀಗೆ ಆಗಬೇಕು ಅಂತ ಬರ್ತಾ ಇದ್ದೆ ನಾನು. ಸೊ ಇಲ್ಲಿ ಏನು ಆಯಿತು ಅಂದರೆ ಒಂದು ಜಿಲ್ಲೆನೇ ಮುಗಿಸ್ಲಿಕ್ಕೆ ಈ ರೀತಿ ಸುಮಾರು 700-800 ಬರೀ ಬೀದರ್ರೇ ಆಯಿತು. ಬೆಳಗಾವು 2300 ಕಿಲೋಮೀಟ್ರ್ ಆಯಿತು. ತುಮಕೂರು ಸುಮಾರು 2000 ಕಿಲೋಮೀಟ್ರ್ಗಳಾಯಿತು. ಅಂದರೆ ನಾನು ಒಂದಷ್ಟು ಹಠ ಮಾಡಿದ್ದೆ, ಯಾವ ಕಾರಣಕ್ಕೂ ತಾಲ್ಲೂಕುಗಳಿಂದ ಈ ಥರ ಬರಬಾರ್ದು, ಆ ತಾಲ್ಲೂಕು ಹೆಡ್ ಕ್ವಾರ್ಟರ್ಸ್ಗೆ ಹೋಗಲೇಬೇಕು ಅನ್ನುವ ಹಠ ಇದ್ದಿದ್ದರಿಂದಾಗಿ ಅದು ಹಾವಿನ ರೂಪದಲ್ಲಿ ಇರ್ತಾಯಿತ್ತು, ಅಥವಾ ಕೆಲವು ಯು ಶೇಪಲ್ಲಿ ಇರ್ತಾಯಿತ್ತು, ಕೆಲವು ಹೋಗಿ ಮತ್ತೆ ವಾಪಸ್ ಬರಬೇಕಾಗಿತ್ತು. ಈ ರೀತಿ ಅದೊಂದು ಬಹಳ ಸವಾಲಿತ್ತು. ಸೊ ಹಾಗೆ 218 ತಾಲ್ಲೂಕುಗಳನ್ನು ಮಾಡಿದೆ ಮತ್ತು 28 ಜಿಲ್ಲೆಗಳನ್ನು ಕಂಪ್ಲೀಟ್ ಮಾಡಿದೆ. ಕೊನೆಗೆ ಚನ್ನಪಟ್ಟಣದಿಂದ ರಾಮನಗರಕ್ಕೆ, ಇದು ಮಳವಳ್ಳಿ ಮಂಡ್ಯ ಜಿಲ್ಲೆಗೆ ಎಂಟ್ರಿ ಆಗಬೇಕಾದ್ರೆ, ಅಂದರೆ ಇನ್ನು ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ, ಮೂಲಭೂತವಾಗಿ ಅದು ಒಂದೇ ಜಿಲ್ಲೆನೇ, ಆಮೇಲೆ ಭಾಗ ಆಗಿದ್ದು. ಅಲ್ಲಿ ನಾನು ಪಾದಯಾತ್ರೆ ಪ್ರಾರಂಭದಲ್ಲಿ ಹೇಳಿದ್ದೆ, ನಾನು ಕುಸಿದು ಬೀಳುವವರೆಗೂ ಈ ಯಾತ್ರೆ ನಿಲ್ಲಿಸೋದಿಲ್ಲ ಅಂತ. ಅಲ್ಲಿ ಕುಸಿದು ಬಿದ್ದೆ. ಸೊ 11,500 ಕಿಲೋಮೀಟರು ಮತ್ತು 385 ದಿನದ ನಂತರ ನಾನು ಅಲ್ಲಿ ಕುಸಿದು ಬಿದ್ದಾಗೂ ಕೂಡ ನಾನು ಮತ್ತೆ ಆಸ್ಪತ್ರೆಗೆ 5 ಕಿಲೋಮೀಟ್ರ್ ಒಳಗಡೆ ಹೋಗ್ಬಿಟ್ಟಿದ್ದೆ. ಆ 5 ಮತ್ತೆ ಎಚ್ಚರ ಆಗಿ 5 ಕಿಲೋಮೀಟ್ರು ನಮ್ಮ ಸ್ನೇಹಿತರು ಬಂದ್ರೂ ಗಾಡಿ ಯೂಸ್ ಮಾಡಲಿಲ್ಲ, ಮತ್ತೆ ನಡ್ಕೊಂಡೇ ಬಂದೆ ವಾಪಸ್ ಬಂದು ಅಲ್ಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿದಾಗ ಇಲ್ಲ, ಆರೋಗ್ಯ ಭಾಳ ತೊಂದರೆಯಲ್ಲಿದೆ, ಬೇಡ ಅಂತ ಅವರು ನಮ್ಮ ಸ್ನೇಹಿತರಿಗೂ ವೆಲ್ವಿಷರ್ಸ್ಗೆ ಹೇಳಿದ್ರು, ಇಲ್ಲ ಆಸ್ಪತ್ರೆ ಕರ್ಕೊಂಡೋಗಿ ಇವ್ರು ಬದುಕಿದ್ರೆ ಇನ್ನೊಂದಷ್ಟು ಪಾದಯಾತ್ರೆ ಮಾಡ್ಬೋದು, ಇಲ್ಲ ಅಂದರೆ ಅಂದಿದ್ದಕ್ಕೆ ಅಲ್ಲಿ ಹೆಚ್ಚು ಕಡಿಮೆ ಅಲ್ಲಿಗೆ ಮುಗಿಸ್ದೆ. ನಾನು ಹತ್ತಿದ್ದೆ ಇಲ್ಲಿ ಆಂಬುಲೆನ್ಸನ್ನೇ ಹತ್ತಿತ್ತು ನಾನು. ಸರ್, ಅಲ್ಲಿ ಅದರ ಫಲಶ್ರುತಿ ಏನಾದರೂ ಮನಸ್ಸುಗಳನ್ನ ಕಟ್ಟಲಿಕ್ಕೆ ಅಂತ ಹೇಳ್ತಾ ಇದ್ರಿ. ಹೌದು, ಕನೆಕ್ಷನ್ ಆಯಿತು ಅಂತ ಯಾವ ರೀತಿ ಆಯಿತು? ಫಾರ್ ಎಕ್ಸಾಂಪಲ್ ನೀವು ಈ ಪಾದಯಾತ್ರೆನ, ಈ ಪಾದಯಾತ್ರೆಯಲ್ಲಿ ನನಗೆ ಸಾಕಷ್ಟು ತಾಳ್ಮೆಯನ್ನು, ವಿಶಾಲತೆಯನ್ನು ಈ ಪಾದಯಾತ್ರೆ ವೈಯಕ್ತಿಕವಾಗಿ ನನಗೆ ಕೊಡ್ತು. ಅಂದರೆ ಜನರನ್ನು, ಪ್ರತಿ ತಾಲೂಕಿನ ಒಂದಷ್ಟು ಪ್ರಮುಖ ವ್ಯಕ್ತಿ, ಒಂದಷ್ಟು ಸ್ಥಳ, ಇನ್ನೊಂದಷ್ಟು ಆಹಾರ, ಇನ್ನೊಂದಷ್ಟು ಪರಿಸರ, ಇದನ್ನೆಲ್ಲ ನೋಡ್ಕೊಂಡ್ಬಂದಿದ್ದರಿಂದ ವ್ಯಕ್ತಿಗತವಾಗಿ ನನ್ನಲ್ಲಿ ಇನ್ನೊಂದಷ್ಟು ಮಾಗುವ ಕ್ರಿಯೆಯಲ್ಲಿ ಆಯಿತು. ಆದರೆ ಕಟ್ಟುವ ಕ್ರಿಯೆ ಏನು ಅಂದರೆ, ಖಂಡಿತವಾಗ್ಲೂ ಜನರಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು, ಎಲ್ಲರಲ್ಲೂ ಅಲ್ಲ, ಸಂಪರ್ಕಕ್ಕೆ ಬಂದಂಥ, ಉದಾಹರಣೆಗೆ ಶಾಲಾ ಕಾಲೇಜುಗಳಿರ್ಬೋದು, ಅನೇಕ ಸಂಘಟನೆಗಳಿರ್ಬೋದು, ಹೋರಾಟಗಾರರಿರ್ಬೋದು ಮತ್ತು ಸಾಮಾಜಿಕ ಜಾಲತಾಣ, ಎಲ್ಲರಲ್ಲೂ ಕೂಡ ಹೌದು ನೀವು ಹೇಳೋದು ಮಾನವೀಯ ಮೌಲ್ಯಗಳು ಕುಸಿತಾ ಇರೋದು ಕರೆಕ್ಟು, ಏನಾದರೂ ಮಾಡಬೇಕು ಅನ್ನುವ ಒಂದು ಚರ್ಚೆಯನ್ನು ಒಂದು 5-10%, ಈ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನ ಇದ್ದಾರೆ ಅಂದರೆ ನನ್ನ ಪ್ರಕಾರ ಒಂದು 50 ಲಕ್ಷದಿಂದ 1 ಕೋಟಿ ಜನಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ನಿಜವಾಗ್ಲೂ ಪುನರ್ಸ್ಥಾಪನೆ ಕೊಡಬೇಕು, ದುಡ್ಡಿಗಿನ್ನ ಹೆಚ್ಚಾಗಿ ಮನುಷ್ಯನ ಆರೋಗ್ಯ, ನೆಮ್ಮದಿ ಮುಖ್ಯ ಅನ್ನುವಂತಹ ಒಂದು ಸಣ್ಣ ಚರ್ಚೆಯನ್ನು ಹುಟ್ಟಾಕಿದ್ದೀನಿ. ಮನಸ್ಸುಗಳು ಕಟ್ಟಿದ್ದೀವ ಅಂದರೆ ಬೆರಳೆಣಿಕೆಯಷ್ಟು ಖಂಡಿತ ಕಟ್ಟಿದ್ದೀನಿ. ಎಷ್ಟೋ ಜನ ಅಣ್ಣ ತಮ್ಮಂದರು ಕುಟುಂಬದಲ್ಲಿ ಜಗಳ ಆಡಿದ್ದವರು ನನ್ನ ಈ ಥರದ ಬರಹಗಳು ಮತ್ತು ನೋಡಿ, ಸರ್ ಕೋರ್ಟ್ಗೆ ಹೋದರೂ ಅದೇ ತೀರ್ಮಾನ ಕೊಡೋ ಅಷ್ಟೊತ್ತಿಗೆ ಎಷ್ಟೋ ವರ್ಷ ಆಗುತ್ತೆ, ನಾವೇ ಕೂತ್ಕೊಂಡು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟೋ ಜನ ಪ್ಲಾಸ್ಟಿಕ್ ಮುಕ್ತವಾಗಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಅಯ್ಯೋ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಗ್ಲಾಸು ಅಥವಾ ಇನ್ನೊಂದು ಸ್ಟೀಲ್ ಲೋಟಗಳನ್ನು ಯೂಸ್ ಮಾಡ್ತೀನಿ ಅಂದರು. ಎಷ್ಟೋ ಜನ ವಿದ್ಯಾರ್ಥಿಗಳು, ನನ್ನ ಪ್ರಿನ್ಸಿಪಲ್ಸ್ ಈಗಲೂ ಫೋನ್ ಮಾಡ್ತಾರೆ, ಸರ್ ನೀವು ಬಂದು ಹೋದ್ಮೇಲೆ ಲೈಬ್ರರಿಗೆ ನಮ್ಮ ಹುಡುಗರು ಹೋಗೋದು ಜಾಸ್ತಿ ಆಗಿದೆ. ನಾನು ಯಾವಾಗಲೂ ಅದನ್ನು ಹೇಳ್ತಿರ್ತೀನಿ, ನೀವು ಗ್ರಂಥಾಲಯಗಳಿಗೆ ಹೋಗಿ ಸಿನಿಮಾ ಕಡಿಮೆ ಮಾಡಿ ಅಂತೇಳಿ. ಒಂದಷ್ಟಿಗೆ ಅದಾಗಿದೆ. ಅನೇಕ ಹಿರಿಯರು, ನನ್ನ ಸಮಕಾಲೀನರು ಎಲ್ಲ ಆ ನಡಿಗೆಯನ್ನು ನೋಡಿ, ನಾವು ಈಗ ಬೆಳಗ್ಗೆ ಹೊತ್ತು ನಡೆಯೋಕ್ಕೆ ಶುರು ಮಾಡಿದ್ದೀವಿ, ಈಗ ನಮ್ಮ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಅಥವಾ ಬೇರೆದನ್ನೆಲ್ಲ ಟ್ಯಾಬ್ಲೆಟ್ ತೊಗೋತಾ ಇದ್ವಿ, ಈ ಕಂಟ್ರೋಲಿಗೆ ಬಂದಿದೆ ಅಂತ ಕೂಡ ಹೇಳ್ತಿರ್ತಾರೆ. ಇದು ನನಗೆ ಖಾಸಗಿಯಾಗಿ ಬರುವ ಮಾಹಿತಿ, ಸಾರ್ವತ್ರಿಕವಾಗಿ ಏನೂ ಇಲ್ಲ. ಒಂದಷ್ಟು ಸಣ್ಣ ಬದಲಾವಣೆಗಳನ್ನು ನಾನು ವೈಯಕ್ತಿಕವಾಗಿ ಗಮನಿಸ್ತಿದ್ದೀನಿ. ಇನ್ನು ಉಳಿದಿದ್ದು ಸಮಾಜ ಹೇಳಬೇಕೆ ಹೊರತು ನಾನು ಹೇಳ್ಕೊಡ್ಲಿಕ್ಕಾಗಲ್ಲ. ಈ ನಿಮ್ಮ ಬರಹದ ಕಾರಣದಿಂದನೇ ವಿವೇಕಾನಂದವರು ನಮಗೂ ಹತ್ತಿರ ಆಗಿದ್ದು ಉಂಟು. ಆ ಸಾಮಾಜಿಕ ಜಾಲತಾಣಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ. ಖಂಡಿತ. ನೀವು ಅದನ್ನು ಪತ್ರಿಕೆಗಳಿಗೆ ಬರೆಯೋದಕ್ಕಿಂತಲೂ
ಬೇರೆ ಬೇರೆ ಪುಸ್ತಕ ರೂಪದಲ್ಲಿ ತರುವುದಕ್ಕಿಂತಲೂ ಈ ಸೋಷಿಯಲ್ ಮೀಡಿಯಾನೇ ಯಾಕೆ ಬಳಸ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಿ? ನೋಡಿ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿರಿಯರು ಎಷ್ಟು 60, 70, 80 ವಯಸ್ಸು ರಿಟೈರ್ಡು DGPಗಳು, ರಿಟೈರ್ಡು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ನನಗೆ ಫೋನ್ ಮಾಡ್ತಾರೆ, ಟೀಚರ್ಸು ಎಲ್ಲರೂ ಫೋನ್ ಮಾಡ್ತಾರೆ. ಮತ್ತು ಈ ಸಾಮಾಜಿಕ ಜಾಲತಾಣ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಅಜ್ಜಿಯಂದರು ಕೂಡ ಲೂಡೋ ಅದೇನೇನೋ ಆನ್ಲೈನ್ ಗೇಮ್ಗಳಿದ್ದಾವಲ್ಲ ಅದನ್ನು ಅಜ್ಜಿಯಂದರು ಕೂಡ ಆಡೋಕ್ಕೆ ಶುರುವಾಗಿದ್ದಾರೆ. ಅಂದರೆ ಅವ್ರಿಗೆ ಆ ಮೊಬೈಲ್ ಇದೆಯಲ್ಲ ಅದು ಬಹಳ ಯೂಸರ್ ಫ್ರೆಂಡ್ಲಿ ಆಗಿದೆ. ಸೊ ಎಲ್ರಿಗೂ ಇವಾಗ ನೀವು ನೋಡಿ, ಮೊದಲು ಕ್ರಿಕೆಟ್ ಮ್ಯಾಚ್ ಬಂದಾಗ ಮನೆಗಳಲ್ಲಿ ಹೋಗ್ಬಿಡೋರೆಲ್ಲ ಟ್ರಾಫಿಕ್ ಕಡಿಮೆ ಆಗೋದು. ಈಗ ಅದೇ ಟ್ರಾಫಿಕ್ ಇದೆ, ಬಟ್ ಎಲ್ಲರೂ ಕ್ರಿಕೆಟ್ ನೋಡ್ತಾರೆ. ಹೇಗೆ ಅಂದರೆ ಮತ್ತೆ ಮೊಬೈಲ್ಗಳಲ್ಲಿ ನೋಡೋಕ್ಕೆ ಬಂದಿದ್ದಾರೆ. ಅಂದರೆ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣ ಅದನ್ನು ಎರಡೂ ಪ್ರತ್ಯೇಕಿಸ್ಲಿಕ್ಕೆ ಆಗೋದಿಲ್ಲ. ಅವು ಎರಡೂ ಇದೆಯಲ್ಲ ಅದು ಯೂಸರ್ ಫ್ರೆಂಡ್ಲಿ, ಭಾಳ ಸಿಂಪಲ್ಲಾಗಿ ಏನು ನಿಮ್ಮ ಕೆಲಸ ಮಾಡಿಕೊಂಡು ನೀವು ನೋಡುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಸೊ ಇದು ಹೆಚ್ಚು ಕಡಿಮೆ ಟಿ ವಿ ಥರ ಪ್ರತಿಯ ಒಬ್ಬ ವ್ಯಕ್ತಿಯು 7 ಕೋಟಿ ಜನದಲ್ಲಿ ಒಂದು 5 ಕೋಟಿ ಅಥವಾ 6 ಕೋಟಿ ಜನ ಆದ್ರೂ ಸ್ಮಾರ್ಟ್ಫೋನು ಮಾಡ್ತಿರ್ತಾರೆ. ಸೊ ಅದ್ರ ಮುಖಾಂತರ ಹೋದರೆ ನೀವು ಮಾಧ್ಯಮವನ್ನು ಈಗ ನೋಡಿ, ಉದಾಹರಣೆ ಪ್ರಜಾವಾಣಿ ಸ್ವಲ್ಪ ಜನ ಓದ್ತಾರೆ, ವಿಜಯ ಕರ್ನಾಟಕ ಯಾವುದೋ ಒಂದು ಪತ್ರಿಕೆ ಓದ್ತಾರೆ, ಅವರ ಸರ್ಕ್ಯುಲೇಷನ್ ಎಷ್ಟಿರುತ್ತೆ, ಒಂದೊಂದು ಲಿಮಿಟೇಷನ್ ಇರುತ್ತೆ. ಹಾಗಾದರೆ ಯಾವುದೋ ಒಂದು ಬೇರೆ ಬೇರೆ ಮಾಧ್ಯಮಗಳಿದ್ದಾವಲ್ಲ ಅದಕ್ಕೊಂದು ಲಿಮಿಟೇಷನ್ ಇದೆ. ಇಸಮ್ಗಳು ಇರ್ತಾವೆ. ಇಸಮ್ಗಳು ಬಿಡಿ, ಇಸಮ್ಗಳನ್ನು ಮತ್ತೆ ಮಾತಾಡೋಣ. ಇಸಮ್ಗಳಂತೂ ನಮ್ಮನ್ನೆಲ್ಲ ಒಡೆದು ಬಿಸಾಕ್ಬಿಟ್ಟಿದೆ. ಇಸಮ್ ಅನ್ನೋದೇ ಒಂದು ವಿಷಕಾರಕ ವಸ್ತು ಬಂದ್ಬಿಟ್ಟಿದೆ. ಎಲ್ಲರೂ ಅವ್ರು ಇಸಮ್ಮನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹೊರತು ಮನುಷ್ಯನನ್ನಾಗಲಿ ಅಥವಾ ಈ ಸಮಾಜವನ್ನು ಉಳಿಸೋದಲ್ಲ. ನನ್ನ ಇಸಮ್ ಉಳಿಬೇಕು ಅಂತೇಳಿ ಅದು ಬೇರೆ, ಅದನ್ನೇ ಮಾತಾಡೋಣ. ಸೊ ಇದಕ್ಕಿಂತ ಸಾಮಾಜಿಕ ಜಾಲತಾಣ ಬಹಳ ಅನುಕೂಲಕರವಾಗಿರುತ್ತೆ, ಎಲ್ರಿಗೂ ಈಸಿಯಾಗಿ ಸಿಗ್ತಾ ಇದೆ. ಖಂಡಿತ ನಾನು ದಿನಕ್ಕೆ ಒಂದು 100 ಕಾಲ್ ಅಟೆಂಡ್ ಮಾಡ್ತೀನಿ. ಯಾರೋ ನಿವೃತ್ತರಿರ್ಬೋದು, ಕಾಲೇಜ್ ಹುಡುಗರು ಇರ್ಬೋದು, ಪ್ರೇಮಿಗಳಿರ್ಬೋದು, ಬಹಳಷ್ಟು ಪ್ರೇಮಿಗಳು ನಮ್ಮ ಸಲಹೆಗಳನ್ನು ಪಡಿತಾರೆ. ಈ ಥರದ್ದೆಲ್ಲವೂ ಆಗೋದ್ರಿಂದ ಸಾಮಾಜಿಕ ಜಾಲತಾಣ ನಿಜವಾಗ್ಲೂ ಮನಸ್ಸುಗಳು ಹೋಗ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ಅಂಶಗಳು ಇನ್ನೂ ಜಾಸ್ತಿ ಹೋಗ್ತವೆ. ನಮ್ಮದು ಒಂದಷ್ಟು ಮಾನವೀಯ ಮೌಲ್ಯಗಳು ಮತ್ತು ಹೆಚ್ಚು ಸಾಫ್ಟ್ ಆಗಿರುತ್ತೆ ಅನ್ನೋದ್ರಿಂದ ಅದು ತೀರಾ ಆ ಜನಪ್ರಿಯತೆ ಇಲ್ಲದೆ ಇರ್ಬೋದು. ಇದ್ದಕ್ಕಿದ್ದಂಗೆ ಯಾವುದೋ ಒಂದು ವಿಡಿಯೋ ಲಕ್ಷಾಂತರ, ಕೋಟ್ಯಾಂತರ, ಮಿಲಿಯನ್ ಗಟ್ಟಲೆ ಆಗುತ್ತಲ್ಲ, ಹಾಗಾಗದೇ ಇರ್ಬೋದು. ಆದರೆ ಅದು ನಿಜವಾಗ್ಲೂ ಮನಸ್ಸಿನ ಆಳಕ್ಕೆ ಹೋಗ್ತಾ ಇರೋದನ್ನು ನಾನು ಗಮನಿಸ್ತೀನಿ. ಅದರಿಂದ ಸಾಮಾಜಿಕ ಜಾಲತಾಣ ತುಂಬ ಶಕ್ತಿಶಾಲಿ ಅಂತ ನನಗನ್ನಿಸ್ತಿದೆ. ನಾನು ಕೇವಲ ಇದು ಮಾತ್ರ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಇದೆ. ನಾವು ಅಂದ್ಕೊಂಡಿರೋದು ಕೇವಲ ಫೇಸ್ಬುಕ್ಕು ಅಥವಾ ವಾಟ್ಸಪ್ಪು ಅಥವಾ ಟೆಲಿಗ್ರಾಮು ಈ ಥರ ಅಲ್ಲ, ಮತ್ತು ಶೇರ್ ಚಾಟು ಅದಲ್ಲ. ಅದನ್ನು ಮೀರಿ ಇನ್ನೊಂದಷ್ಟು ಬೇರೆ ಬೇರೆ ಅವಕಾಶಗಳೆಲ್ಲ ಅದರಲ್ಲಿ ಇದ್ದಾವೆ. ಆ ಎಲ್ಲಕ್ಕೂ ಇನ್ಸ್ಟಾಗ್ರಾಮು ಅದೆಲ್ಲವನ್ನು ಒಟ್ಟಿಗೆ ಸೇರಿದಾಗ ಹೆಚ್ಚು ಕಡಿಮೆ ಜನಸಂಖ್ಯೆಯ ಒಂದು 20% ರೀಚ್ ಆಗ್ಲಿಕ್ಕೆ ಸಾಧ್ಯನೋ ಅನ್ನೋ ಪ್ರಯತ್ನದಲ್ಲಿ ಇದ್ದೀನಿ. ಯಾಕೆಂದರೆ ಅದು ನಿಜವಾದ ಅಂಕಿ ಸಂಖ್ಯೆ ಸಿಗೋದಿಲ್ಲ. ಬಟ್ ನನಗಂತೂ 5ರಿಂದ 10% ಜನ ರಾಜ್ಯದಲ್ಲಿ, ಅಂದರೆ ರಾಜ್ಯನೇ ಅಲ್ಲ ನೋಡಿ, ಅಮೆರಿಕದ ಕನ್ನಡ ಸಂಘಟನೆ ಇದೆಯಲ್ಲ, ಅಥವಾ ಸಿಂಗಪೂರಿನ ಕನ್ನಡ ಸಂಘಟನೆ, ಆಸ್ಟ್ರೇಲಿಯಾದ ಕನ್ನಡ ಸಂಘಟನೆ, ಚೆನ್ನೈನ ಕನ್ನಡ ಸಂಘಟನೆ, ಅಂದರೆ ಕನ್ನಡ ಬರುವ ಸಾಮಾಜಿಕ ಅವ್ರಿಗೂ ಕೂಡ ನಾವು ಎಲ್ಲ ಕಡೆ, ಜಪಾನಿನ ಕನ್ನಡಿಗರಿರ್ಬೋದು, ಎಲ್ಲರಿಗೂ ಕೂಡ ಇದು ಕೂಡ ಹೋಗ್ತಾ ಇದೆ. ನಿನ್ನೆ ತಾನೇ ಒಬ್ಬರು ಸಿಂಗಪುರ್ ಅವರು ನನಗೆ ಯಾವುದಾದ್ರೂ ಜಾನಪದ ಕಥೆಗಳು ಬೇಕು ಸರ್, ನಿಮ್ಮ ಹತ್ರ ಯಾವುದನ್ನ ಇದ್ರೆ ಕೊಡಿ ಅಂತ ಹೇಳ್ತಾರೆ. ವಿವೇಕಾನಂದ ಜಯಂತಿ ಆಚರಿಸ್ತಿದ್ವಿ, ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತೇಳಿ ವಿದೇಶಿಗಳವರು ಕೂಡ ನನ್ನನ್ನು ಕೇಳ್ತಿರ್ತಾರೆ, ನಿಮ್ಮ ಲೇಖನ ಯಾವುದನ್ನ ಇದ್ರೆ ಕೊಡಿ ಅಂತ. ಅಂದರೆ ಅಲ್ಲಿಗೂ ಒಂದು ಸಂಪರ್ಕ ಆಗ್ತಾ ಇರೋದ್ರಿಂದ ಇದು ಬಹಳ ಪವರ್ಫುಲ್ಲು. ಅದಕ್ಕೆ ಇದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಮತ್ತು ಈಸಿ, ನೀವು ರೆಲೆವೆಂಟ್ ವಿಷಯಗಳ ಬಗ್ಗೆನೇ, ವರ್ತಮಾನದ ವಿಷಯಗಳ ಬಗ್ಗೆನೇ ಬರೆದು ಮಾತಾಡೋದ್ರಿಂದ ಈಗ 2 ದಿವಸದಿಂದ ಅಥವಾ ನಿನ್ನೆಯಿಂದ ಹನಿ ಟ್ರ್ಯಾಪ್ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಈ ಹನಿ ಟ್ರ್ಯಾಪಿಗೆ ಒಂದು ಏನಾರು ಹಿಸ್ಟ್ರಿ ಇದೆಯಾ, ಅದು ಇತ್ತೀಚೆಗೆ ಹುಟ್ಟುಕೊಂಡಿರೋ ರೋಗ ಅಂತೀರಾ? ಇಲ್ಲ, ಈ ಆಡಳಿತಾತ್ಮಕ ವ್ಯವಸ್ಥೆ ಬಂತು. ಹನಿ ಟ್ರ್ಯಾಪ್ ಅನ್ನೋದನ್ನು ವಿಷಕನ್ಯೆಯರು ಅನ್ನುವಂತಹ ಒಂದು ಅಧ್ಯಾಯವನ್ನೇ ಕೌಟಿಲ್ಯ, ಚಾಣಕ್ಯ ತನ್ನ ಅರ್ಥಶಾಸ್ತ್ರ ಅಂತ ಏನು ಹೇಳ್ತೀವಿ, ಆತನ ರಾಜಕೀಯ ನೀತಿಶಾಸ್ತ್ರದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾನೆ. ಅಂದರೆ ಆಡಳಿತದಲ್ಲಿ ಆತ ಯಾರಿಗೆ ನಿಯಂತ್ರಣವನ್ನು ಹೊಂದಬೇಕು ಅನ್ನುವಂಥ ಭಾಗಗಳನ್ನು ಬರೆಯುತ್ತಾ ಇರಬೇಕಾದ್ರೆ ಆತ ನೀವು ರಾಜರು ವೇಷ ಮರೆಸ್ಕೊಂಡು ಹೋಗಬೇಕು ಆಗಿನ ಕಾಲಕ್ಕೆ. ಈಗಾದರೆ ಟಿ ವಿ ಬಂದಿದೆ, ವೇಷ ಮರೆಸೋಕ್ಕಾಗಲ್ಲ, ವೇಷ ಮಾಡಬೇಕು, ಗೂಢಾಚಾರರು ನೀಡಬೇಕು. ಅದರಲ್ಲಿ ಶತ್ರುಗಳನ್ನು ಭೇದಿಸಲಿಕ್ಕೆ ಅದು ಆಂತರಿಕ ಶತ್ರುಗಳಿರ್ಬೋದು ಅಥವಾ ಬಾಹ್ಯ ಶತ್ರುಗಳಿರಬೇಕು. ಈ ಒಂದು ವಿಷಕನ್ಯೆಯರನ್ನು ಉಪಯೋಗಿಸ್ಬೇಕು. ಕನ್ಯೆಯರನ್ನು ವಿಷಕನ್ಯೆಯರು ಅಂದರೆ ಅವರು ಕನ್ಯೆಯರೇ ಆಗಿರ್ತಾರೆ, ಅವರನ್ನು ಆ ಅರ್ಥದಲ್ಲಿ ದೂರ ಬಳಸೋದು ಅಂತಾರೆ. ಹಾಗೆ ಶರಶಯ್ಯಲ್ಲಿ ಭೀಷ್ಮ ಮಲಗಿರಬೇಕಾದ್ರೆ ನಮ್ಮ ಮಹಾಭಾರತದಲ್ಲಿ ಇವರು ಅರ್ಜುನ ಬಂದು ಆಡಳಿತ ಕೇಳಿದಾಗ ಆತನು ಒಳ್ಳೆಯ ಅಂಶಗಳ ಜೊತೆ ಇದನ್ನು ಹೇಳ್ತಾನೆ, ನಿಯಂತ್ರಣಕ್ಕೆ ನಿನ್ನ ಕಣ್ಣಿದೆಯಲ್ಲ ಅದು ಎಲ್ಲ ಕಡೆ ಆಗಬೇಕಂದಾಗ ಅಲ್ಲಿ ನೀನು ಮಹಿಳೆಯರ ಉಪಯೋಗವನ್ನು ಪಡಿ. ಯಾಕೆಂದರೆ ನೀನು ಸುತ್ತಮುತ್ತ ಇರೋರೆ ನಿನ್ನನ್ನು ಓವರ್ಟೇಕ್ ಮಾಡ್ಬೋದು, ಡಾಮಿನೇಟ್ ಮಾಡೋಕ್ಕೆ. ಅದು ಗೊತ್ತಾಗಿದೆ ನಿಮಗೆ ಕುರುಕ್ಷೇತ್ರ ಯುದ್ಧದಲ್ಲಿ, ಅಥವಾ ದುರ್ಯೋಧನ ಇವರನ್ನು ಕೊಲ್ಲಲಿಕ್ಕೆ ಏನೆಲ್ಲ ಮಾಡ್ತಾನೆ. ಅದರಲ್ಲಿ ಕೃಷ್ಣನಿಗೆ ಆಕೆ ಒಬ್ಬಳು ಏನಂತಾರೆ, ಆಕೆ ಎದೆ ಹಾಲನ್ನು ವಿಷ ಮಾಡಿ
ಕುಡಿಸಿ ಕೃಷ್ಣನನ್ನು ಕೊಲ್ಲಕ್ಕೂ ಪ್ರಯತ್ನ ಪಡ್ತಾಳಲ್ವ, ಇದು ರಾಮಾಯಣ ಮಹಾಭಾರತದಲ್ಲಿದೆ, ಚಾಣಕ್ಯನ ಇದೆ. ಬರೀ ನಮ್ಮಲ್ಲೇ ಅಷ್ಟೇ ಅಲ್ಲ, ಇದನ್ನು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರು ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗಿಸ್ತಾರೆ. ಈ ಜಗತ್ತಲ್ಲಿ ನಿಮ್ಗೆ ಗೊತ್ತಿರಬೇಕು, ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರು ಬಹಳ ತನಿಖೆಯಲ್ಲಿ ಬಹಳ ದಕ್ಷತೆಯನ್ನು ಮಾಡಿದ್ದಾರೆ, ಅವರು ಮಾಡ್ತಿದ್ದಾರೆ. ಸೊ ಅದು ಬಂದು ಅದ್ರ ಭಾಗ ಆಗಿ ಇದೊಂದು ಸಿದ್ಧಾಂತ ಅಲ್ಲ, ಇದೊಂದು ಸಹಜ ಆಗೋಗಿದೆ. ಅದಕ್ಕೇನು ಸಿದ್ಧಾಂತ ಬೇಕಾಗಿಲ್ಲ. ಯಾರು ಬೇಕಾದರೂ ನಿಮ್ಮನ್ನು ನಾನು ಅಣಿಬೇಕು ಅಂದರೆ, ನಿಮ್ಮನ್ನು ನಾನು ಸಿಕ್ಕಾಕಬೇಕು ಅಂದರೆ ನಿಮ್ಮ ಯಾವುದೋ ವೀಕ್ನೆಸ್ ಇರುತ್ತೆ. ಸಾಮಾನ್ಯವಾಗಿ ಮನುಷ್ಯರ ವೀಕ್ನೆಸ್ಸು ಈ ಹೆಣ್ಣು ಹೊನ್ನು ಮಣ್ಣು ಅಂತೇಳಿ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ. ಅದ್ರಲ್ಲಿ ಗಂಡು ಅಂತ ಸೇರಿಸ್ಬೇಕು, ಯಾಕೆ ಸೇರಿಸಬೇಕು ಗೊತ್ತಿಲ್ಲ. ಲಿಂಗ ಹೆಣ್ಣು ಬಾರ್ ಗಂಡು ಅಷ್ಟೇ. ಅದರಿಂದಾಗಿ ಅದನ್ನು ರಾಜಕೀಯವಾಗಿ ಹಣಿಲಿಕ್ಕೆ ನೀವು ಅಷ್ಟಲ್ಲ, ರೌಡಿಗಳು ಕೂಡ ಇದನ್ನು ಉಪಯೋಗಿಸಿ ಎಷ್ಟೋ ಜನ ರೌಡಿಗಳು ಕೊಲೆ ಆಗಿದ್ದಾರೆ ಇದೇ ಕಾರಣಕ್ಕೆ. ಯಾಕಂದರೆ ಅವ್ರಿಗೆ ವೀಕ್ನೆಸ್ ಅಲ್ಲ, ಅಲ್ಲಿಗೆ ಕರೆಸ್ಕೋತಾರೆ. ಸಾಮಾನ್ಯವಾಗಿ ಈ ರೌಡಿಗಳಿಗೆಲ್ಲ ಈ ಥರದ ಅಭ್ಯಾಸಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಬರ್ತಾರೆ, ಅವರನ್ನು ಕೂಡ ಕೊಲೆ ಮಾಡಿರುವಂಥ ಅನೇಕ ಘಟನೆಗಳಿದ್ದಾವೆ. ಅದು ಈಗ ರಾಜಕೀಯದಲ್ಲಿ ಸ್ವಲ್ಪ ಮೌಲ್ಯಗಳು ಇತ್ತು, ಹಿಂಗೆ ಮಾಡಬಾರ್ದು, ನಾವು ಇನ್ನೇನ ಮಾಡೋಣ ಅಂತ. ಆದರೆ ಈಗ ಅದು ಕೂಡ ಬಂದು ರಾಜಕೀಯದಲ್ಲೂ ಅದು, ಮತ್ತು ಹೆಣ್ಣು ಕೂಡ ಈಗ ಮೊದಲಿನಷ್ಟು ರಿಸರ್ವ್ ಆಗಿಲ್ಲ, ಮತ್ತು ಎಲ್ಲ ಕಡೆ ಈ ಕೆಲಸಕ್ಕೂ ಸಿಗುವಂತಹ ಕಾರಣ ಇದೆ. ಮೊದಲು ಒಂದು ವೇಶ್ಯಾವಾಟಿಕೆ ಅನ್ನುವ ಒಂದು ಭಾಗದಲ್ಲಿ ಆ ಸಂಕೋಚಗಳ ನಡುವೆ, ಆ ಭಯದ ನಡುವೆ ನಡೀತಾ ಇತ್ತು. ಈಗ ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಹಿರಂಗವಾಗಿ ಇವರಿಗೆ ಬೆಲೆವೆಣ್ಣುಗಳು ಕೂಡ ಈ ಕೆಲಸಕ್ಕೂ ಸಿಗ್ತಾ ಇರೋದ್ರಿಂದ ಇದು ಹೆಚ್ಚು ವ್ಯಾಪಕವಾಗ್ತಾ ಇದೆ. ಅಲ್ಲ, ಹ್ಯೂಮನ್ ರೈಟ್ಸ್ ವ್ಯಾಲ್ಯೂನಲ್ಲಿ ಈ ರೀತಿ ಅನಧಿಕೃತ ಸಂಬಂಧಗಳು ಕೂಡ ಅದು ಅಧಿಕೃತ ಮಾಡುವಂಥ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೆ, ಜಾಗತಿಕ ಮಟ್ಟದಲ್ಲಿ ಆದಮೇಲೆ, ಹ್ಯೂಮನ್ ರೈಟ್ಸ್ ಹೆಸರಿನಲ್ಲಿ ಅದು ಮುಕ್ತಕಾಮ ಜಾಗತಿಕ ವಿಷಯ ಆಯಿತು. ಇಲ್ಲ, ಅದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಸ್ವಲ್ಪ ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿದ್ದು ಈ ಅನೈತಿಕ ಸಂಬಂಧಗಳನ್ನು, ಅಂದರೆ ಯಾರು ಒಂದು ಏಜನ್ನು ದಾಟಿದ ನಂತರ ಯಾವುದೇ ರೀತಿಯ ಸಂಬಂಧವನ್ನು ನಾನು ಅಪರಾಧ ಅಂತ ಘೋಷಿಸೋದಿಲ್ಲ, ಅದು ಅನೈತಿಕವೇ, ಅದು ನಿಮ್ಮ ಮನಸ್ಸಿಗೆ ಬಿಡ್ತೀವಿ, ಆದರೆ ಅಪರಾಧ ಅಂತ ಘೋಷಿಸಲ್ಲ ಅಂತ ಹೇಳಿರೋದು. ನೀವು ಅದನ್ನು ಮಾಡ್ಕೋಬಹುದು ಅಂತೇಳಿ ಶಿಕ್ಷಾರ್ಹರಲ್ಲ, ನಿಮ್ಮನ್ನು ಅಪರಾಧಿ ಅನ್ನಲ್ಲ. ಬಟ್ ಈ ಸಮಾಜದ ನೈತಿಕ ಮೌಲ್ಯಗಳಲ್ಲಿ ಅದು ಅನೈತಿಕವೇ. ಸುಪ್ರೀಂ ಕೋರ್ಟ್ ಅದರಲ್ಲಿ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಪರಾಧಿ ಅಂತ ಘೋಷಿಸಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ನಿಮಗೂ 30 ವರ್ಷ ಆಗಿರುತ್ತೆ, ಆ ಹೆಣ್ಮಗೂ 30 ವರ್ಷ ಆಗಿರುತ್ತೆ, ನೀವು ಒಂದಾದರೆ ನಾವೇನು ಮಾಡೋಣ. ಬಟ್ ಅದು ಅನೈತಿಕ ಅನ್ನೋದು ಇದೆ. ಸೊ ಆ ಕಾರಣಕ್ಕೆ ಅದೇನಿಲ್ಲ, ಆ ಥರದ್ದೇನು ಆಗಿಲ್ಲ. ಆದರೆ ಇದು ದುಷ್ಟತನ ಅಲ್ವಾ? ಆಯಿತು, ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೊಲೆ ಮಾಡಿ ಅಂತ ಹೇಳ್ತೀವಿ ಎಲ್ಲರೂ ಕೊಲೆ ಮಾಡೋದಿದೆಯಲ್ಲ, ಅಥವಾ ಈ ಥರ ಮಾಡಿ ಅಂತ, ಆ ದುಷ್ಟತನ ಇದೆಯಲ್ಲ, ರಾಜಕೀಯ ತನ್ನ ಮೌಲ್ಯಗಳನ್ನು ಸಂಪೂರ್ಣ ಕಳೆದುಕೊಂಡಿರುವ ಸೂಚನೆಯಾಗಿ ಇದು ಬರುತ್ತೆ. ಯಾವತ್ತೂ ಇಲ್ಲದೆ, ಬಹುಶಃ ಯಾವ ಅಧಿವೇಶನದಲ್ಲೂ ಇಲ್ದಂಗೆ, ಯಾವ ರಾಜ್ಯದ ವಿಧಾನಮಂಡಲದಲ್ಲೂ ಡಿಸ್ಕಷನ್ ಇಲ್ದಂಗೆ, ಕರ್ನಾಟಕದ ಇದರಲ್ಲಿ ಮಂತ್ರಿಯೊಬ್ಬರು ಹೇಳ್ತಾರೆ ನನ್ನ ಮೇಲಾಗಿದೆ ಅಂತೇಳಿ, ಎಲ್ಲರೂ ಮುಗಿ ಬೀಳ್ತಾರೆ. ಇನ್ನೆಲ್ಲೋ ಒಬ್ಬರು ಇಲ್ಲ ಇಂಥವರೇ ಮಾಡಿರೋದು ಅನ್ನುವ ಗುಮಾನಿ ಇದೆ. ಇದು ನಿಜವಾಗ್ಲೂ ತುಂಬ ಅನೈತಿಕ. ಸೊ ಇದ್ರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಮತ್ತು ಈ ಸಮಾಜ ಈ ನೈತಿಕ ಮೌಲ್ಯಗಳ ಬಗ್ಗೆ ಕುಸಿತವನ್ನು ಕಂಡಿಡಿದಾಗ ಅವ್ರ ಕೈಯಲ್ಲಿ ದೊಡ್ಡದಾಗಿ ಪ್ರತಿಭಟಿಸಲಿಕ್ಕಾಗೋದಿಲ್ಲ. ಆದರೆ ಅವರಲ್ಲಿ ಮತದಾನ ಅನ್ನುವ ಒಂದು ಪವಿತ್ರವಾದ ಒಂದು ಆಯುಧ ಇದೆ ಅವರ ಹತ್ರ. ಅದನ್ನು ಉಪಯೋಗಿಸಿ ಈ ರೀತಿಯ ದುಷ್ಟರು, ಆ ವ್ಯಕ್ತಿ ಯಾರೇ ಆಗಿರಲಿ, ಸ್ವಲ್ಪ ಒಳ್ಳೆಯವನು ನಿಂತಿದ್ದಾನೆ ಅಂತ, ಅಥವಾ ಒಳ್ಳೆಯವನನ್ನು ನೀವೇ ನಿಲ್ಲಿಸಿ. ಮೊದಲು ಇದಾಗಿದೆ, ಮೊದಲು ನಂಜುಂಡಸ್ವಾಮಿ ಅವ್ರ ವಿಷಯದಲ್ಲಿ ಅಥವಾ ಬೇರೆ ಬೇರೆ ದೊಡ್ಡ ಇವರಲ್ಲಿ ಆಗಿದೆ. ಈಗ ಉದಾಹರಣೆಗೆ ಸಿದ್ದು ಅವರು ಬಹಳ ಪಾಪ್ಯುಲರ್, ಅಂದರೆ ಅಲ್ಲಿರೋ ಜನಗಳೆಲ್ಲ ಬಂದು ಸರ್ ನೀವು ಆಗಲೇಬೇಕು ಅಂತ ನಿಮ್ಮನ್ನು ಒತ್ತಾಯಿಸಿ ನಿಲ್ಲಿಸಿ, 1 ವೋಟು 1 ನೋಟು ಅಂತೆಲ್ಲ ಹೇಳಿ ಅವರೇ ದುಡ್ಡು ಕೊಟ್ಟು ಗೆಲ್ಲಿಸಿರುವ ಉದಾಹರಣೆಗಳು ಹಳೆ ಕಾಲದಲ್ಲಿದೆ. ಈಗ ಈ ಸಮೂಹ ಸಂಪರ್ಕ ಮಾಧ್ಯಮಗಳಿರ್ಬೇಕಾದ್ರೆ ಇನ್ನೂ ಈಸಿ. ನಮ್ಮ ಅಭ್ಯರ್ಥಿ ಇವರು ಅಂತ, ಜನರ ಅಭ್ಯರ್ಥಿಯ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನಿಲ್ಲಿಸುವಂಥ ಎಲ್ಲ ಸಾಧ್ಯತೆಯೂ ಇದೆ. ಆ ಕಡೆ ಸಾರ್ವಜನಿಕರು ಸ್ವಲ್ಪ ಯೋಚಿಸಬೇಕು ಅಂತ ನನಗನ್ಸುತ್ತೆ. ಸರ್, ಇದು ರಾಜಕಾರಣಕ್ಕೆ ಇದನ್ನು ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಪಟೇಲ್ ಇದನ್ನು ಬಹಿರಂಗವಾಗಿ ಹೇಳಿದರು, ಮದುವೆ ಮಾನಿನಿ ನನ್ನ ದೌರ್ಬಲ್ಯ ಅಂತ. ಹಾಗಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ. ಹಾಗೆ ನೇರವಾಗಿ ಹೇಳ್ಕೊಂಡ್ಬಿಟ್ಟು ಇದು ನನ್ನ ವೈಯಕ್ತಿಕ ವಿಷಯ ಅಂತಂದ್ರೆ ಇದು ಗಂಭೀರವಾಗಿ ಆಗೋದೇ ಇಲ್ಲಲ್ಲ. ಜನ ಅದನ್ನು ಅಪಾಯಕಾರಿ ಅಂತ ಆದರೂ ಯಾಕೆ ತಗೋಬೇಕು ಅನ್ನೋದು. ನಾನು ಲಿಬರಲೈಸೇಷನ್ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಐ ಡೋಂಟ್ ಸೇ ದಟ್ ಸೆಕ್ಸ್ ಇಸ್ ಲಿಬರಲ್. ಅಲ್ಲ, ಗೊತ್ತಾಯ್ತು. ವೈನ್ ಅಂಡ್ ವುಮೆನ್ ಅನ್ನೋದು ಅವ್ರದ್ದು ಖಾಸಗಿಯಾಗಿ ಬಲವಂತ ಅಲ್ಲದ ಒಪ್ಪಿತ ಕ್ರಿಯೆ ಬಗ್ಗೆ ಮಾತಾಡಿದ್ರು ಪಟೇಲ್ರು. ಇದು ಒಪ್ಪಿತ ಕ್ರಿಯೆ ಅಲ್ಲ. ವೈನ್ ಅಂಡ್ ವುಮೆನ್ ನನ್ನ ವೀಕ್ನೆಸ್ ಅಂದ್ಬಿಟ್ಟು ನೀವು ಹೆಣ್ಣನ್ನು ಬಲವಂತ ಮಾಡೋದಲ್ಲ. ಅದು ಒಪ್ಪಿತ ಹೆಣ್ಣಿನೊಂದಿಗೆ ನಾನು ಕ್ರಿಯೆ ಮಾಡ್ತೀನಿ, ನನ್ನ ಹೆಂಡತಿ ಕೇಳಬೇಕು, ಆಕೆನೇ ಕೇಳಲಿಲ್ಲ ಅಂದರೆ ನೀವ್ಯಾರು ಅನ್ನೋದು ಅವರ ಲಾಜಿಕ್ಕು. ಆದರೆ ಈ ಹನಿ ಟ್ರ್ಯಾಪ್ ಇದೆಯಲ್ಲ, ಅದಲ್ಲ. ಇದು ದುರುದ್ದೇಶಪೂರ್ವಕವಾಗಿ ನೀವು ಅವ್ರ ಜೊತೆ ಸಂಬಂಧ ಹೊಂದದೇನೂ ಇರ್ಬೋದು, ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಕೃತಕವಾಗಿ ಕಪಟವಾಗಿ ಬಂದು ಅದನ್ನು ದೃಶ್ಯ ಮಾಧ್ಯಮದಲ್ಲಿ ಚಿತ್ರಿಸಿ
ಅದನ್ನು ನಾನು ಸಾರ್ವಜನಿಕವಾಗಿ ಬಿಡ್ತೀನಿ ಅಂತ ಹೇಳುವ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಇದು. ಇಲ್ಲಿ ನಿಮ್ಮ ವೀಕ್ನೆಸ್ಸನ್ನು ಮಾಡುತ್ತಾರೆ. ಎರಡನೇದಾಗಿ ನಿಮ್ಗೇನು ವೀಕ್ನೆಸ್ ಇಲ್ಲ ಅಂತೇಳಿ ನಾನೇ ಸುಮ್ಮನೆ ಬಂದು ನಿಮ್ಮ ಮೇಲೆ ಬಿದ್ದುಬಿಡೋದು, ಏನೋ ನಿಮ್ಮ ಹತ್ರ ಮಾತಾಡೋಕ್ಕೆ ಬರೋದು, ಬಂದ್ಬಿಟ್ಟು ಅದನ್ನು ಚಿತ್ರೀಕರಿಸ್ಬಿಡೋದು, ಅವ್ರ ಕಡೆ ಇರೋವಂಥವ್ರು ಬಂದು ಮಾಡೋದು. ಇದು ಅಪಾಯಕಾರಿ ವಂಚನೆ. ಮತ್ತು ಸಾರ್ವಜನಿಕ ಬದುಕು ಭಾಳ ರಿಸ್ಕ್ ಆಯ್ತಲ್ಲ. ಖಂಡಿತವಾಗ್ಲೂ ನಿಮ್ಮನಿಗೆ ಈಗ ಕಾಲ್ ಮಾಡ್ತಾರೆ, ಒಬ್ಬರು ಕಾಲ್ ಮಾಡಿ ಅವರು ಆ ಕಡೆಯಿಂದ ಮೊಬೈಲಲ್ಲಿ ವಿಡಿಯೋ ಕಾಲ್ ನೀವು ರಿಸೀವ್ ಆಗಿದ ತಕ್ಷಣ ಆಕೆ ಅಲ್ಲಿ ಬೆತ್ತಲಾಗ್ತಾಳೆ, ನೀವು ಇಲ್ಲಿರ್ತೀರಿ, ಬಟ್ ಅದು ರೆಕಾರ್ಡ್ ಆಗ್ತಾ ಹೋದಾಗ ನೀವೇ ಮಾಡಿದ್ರಿ ನಿಮ್ಮಿಂದನೇ ಅಂತೇಳಿ ಆ ಥರದ್ದೆಲ್ಲ ಮಾಡ್ತಾರೆ. ಆಮೇಲೆ ಅದನ್ನು ಪೊಲೀಸವರು ಕೂಡ ನಿಮ್ಮನ್ನು ಟಾರ್ಚರ್ ಆಗುವಷ್ಟು ಹಿಂಸೆ ಕೊಡ್ತಾರೆ. ಇಲ್ಲ ನಿಮ್ದೇನೋ ಕಾರಣ ಇರ್ಬೋದು, ನೀವೇನೋ ಅಪರಾಧ ಮಾಡಿದ್ದೀರಿ ಅಂದರೆ ನೀವು ಮತ್ತೆ ಅವರು ನಿಮ್ಮನ್ನು ಕೂಡ ಒಂದು ಅನುಮಾನದ ಇದರಲ್ಲೇ ಸಿಕ್ಕಿಸ್ಕೊಡ್ತಾರೆ. ನೀವು ಮುಗ್ಧರಾಗಿದ್ದರೂ ಹಿಂಸೆ ಅನುಭವಿಸಬೇಕಾಗುತ್ತೆ. ಸೊ ಅದರಿಂದ ಹನಿ ಟ್ರ್ಯಾಪ್ ಅನ್ನೋದನ್ನು ಖಂಡಿತವಾಗ್ಲೂ ಏನಾದರೂ ಮಾಡಿ, ಒಂದಷ್ಟು ತಂತ್ರಜ್ಞಾನ ಬೆಳೀತಾ ಇರುತ್ತೆ, ಅದರಲ್ಲಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹುಡುಕ್ಬೋದು ಯಾರು ನಿಜವಾದ ಅಪರಾಧ ಮಾಡ್ಬೋದು. ಆ ಥರದ ಪೊಲೀಸರ ದಕ್ಷತೆಯರು ಕೂಡ ಇಲ್ಲಿ ಆಗ್ತಾ ಇರ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಪೊಲೀಸವರು ಅಪರಾಧಿಗಳನ್ನು ಹುಡುಕೋದಷ್ಟೇ ಕೆಲಸ ಅಲ್ಲ, ಅಪರಾಧ ತಡೆಯುವ ಕೆಲಸಗಳನ್ನು ಪೊಲೀಸು ಮತ್ತು ಸಮಾಜ ಮಾಡಲಿಲ್ಲ ಅಂದರೆ ನಿಮಗೆ ಇದು ಭಾಳ ಪಿಡುಗಾಗ್ಬಿಡುತ್ತೆ, ದೊಡ್ಡದು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಹೇಳಲಿಕ್ಕೂ ಆಗಲ್ಲ, ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಆಮೇಲೆ ಯಾರು ಬಲಿ ಆಗ್ತಿದ್ದಾರೆ? ಡಾಕ್ಟರ್ಸ್ ಬಲಿ ಆಗ್ತಿದ್ದಾರೆ, ಆಮೇಲೆ ದೊಡ್ಡ ದೊಡ್ಡ ಉದ್ಯಮಿಗಳು ಬಲಿ ಆಗ್ತಿದ್ದಾರೆ. ಅಥವಾ ನಿಮ್ಮ ವೀಕ್ನೆಸ್ ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದು ನಿರಂತರ ನಿಮ್ಮ ಬದುಕಿಗೆ ಅಪಾಯ ಆಗ್ತಾ ಇದೆ. ಸಾಮಾನ್ಯವಾಗಿ ಕೆಲವರು ದೌರ್ಬಲ್ಯಗಳಿರ್ತವೆ, ಅದನ್ನು ತೀರಿಸ್ಕೊಳ್ಲಿಕ್ಕೆ ಸಮಾಜದಲ್ಲಿ ಬೇರೆ ಬೇರೆ ಇದಿದ್ದಾವೆ. ಆದರೆ ಈ ಹನಿ ಟ್ರ್ಯಾಪು ನಿಮ್ಮ ಬದುಕಿನ ಸಂಪೂರ್ಣ ಸರ್ವನಾಶ ಮಾಡುತ್ತೆ. ಅಲ್ಲಿ ಏನೋ ಒಂದು ಸರಿ ನೀವು ಒಂದು ಹೆಣ್ಣಿನ ಸಂಪರ್ಕ ಇಟ್ಟು ಬೆಲೆ ಹೆಣ್ಣಿನ ದುಡ್ಡು ಕೊಟ್ಟು ಅದು ಮುಗಿಯುತ್ತಲ್ಲ, ಅದು ಇರೋದರಲ್ಲಿ ಅದು ಒಪ್ಪಿತವಾಗಿತ್ತು. ಇದು ಆಗಲ್ಲ. ಈಗ ನಿಮ್ಮನ್ನು ಸರ್ವನಾಶ ಮಾಡಿ ಅವ್ರನ್ನೂ ಸರ್ವನಾಶ ಮಾಡಿ ಆ ಬ್ಲ್ಯಾಕ್ ಮೇಲ್ ಅನ್ನೋದು ಹೇಗೆ ಅಂದರೆ ಅದು ನಿರಂತರ, ಅದು ನಂಜು. ನೀವು 10 ಲಕ್ಷ ಕೊಟ್ಟರೆ ಸ್ಟ್ರಾಕ್ ಆಗೋದಿಲ್ಲ, ವಿಷವರ್ತುಲ. ಇನ್ನೊಂದು 20 ಲಕ್ಷ ಬೇಕು ಅನಿಸುತ್ತೆ, ತಿರುಗಿ ಇನ್ನೇನೋ ಕಷ್ಟ ಬಂದಾಗ ಮತ್ತೆ ಅದೇ ಸಿಡಿ ಇಟ್ಕೊಂಡು ನಿಮಗೆ ಬರ್ತಾರೆ. ನೀವು ಹೇಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಯಾರ್ಯಾರೋ ಇರ್ತಾರೆ, ಅವರು ಅದನ್ನು ಈ ಭಾರತದ ಕೌಟುಂಬ ವ್ಯವಸ್ಥೆಯಲ್ಲಿ ಆ ಹೆಣ್ಮಕ್ಳನ್ನ ಫೇಸ್ ಮಾಡೋಕ್ಕೆ ಆಗೋದಿಲ್ಲ. ನಮ್ಮನ್ನು ಬಹಳ ಒಳ್ಳೆ ವ್ಯಕ್ತಿ ಅಂದ್ಕೊಂಡಿರ್ತಾರೆ, ನಾವು ಎಲ್ಲದರಲ್ಲೂ ಒಳ್ಳೆಯವರಾಗಿದ್ದರೂ ಈ ವಿಷಯದಲ್ಲಿ ಒಂದು ಸಣ್ಣ ದುಡುಕಿನ ತೀರ್ಮಾನ ತೊಗೊಂಡಿರ್ಬೋದು, ಅದು ನಮ್ಮ ಇಡೀ ಬದುಕಲ್ಲಿ ನಮ್ಮನ್ನು ತೀರಾ ಕೆಳಗಡೆ ತಂದುಬಿಡುತ್ತಲ್ಲ. ಇದು ಒಂದು ಸವಾಲಾಗಿದೆ ಆ್ಯಕ್ಚುಲಿ. ಅದನ್ನು ಒಬ್ಬ ಮಂತ್ರಿ, ಜವಾಬ್ದಾರಿ ಸ್ಥಾನದಲ್ಲಿರೋ ಮಂತ್ರಿಗಳು ಪ್ರಸ್ತಾಪ ಮಾಡಿ ಎಲ್ಲರದು ಇದೇ ಕತೆ ಅಂತ ಸರ್ವಾನುಮತ ಬರೋ ಹಂಗಾಗಿರೋದು ರಾಜಕಾರಣದ ವೈಫಲ್ಯನೋ ಸಾಮಾಜಿಕ ಸ್ಥಿತಿಗತಿಯ ವೈಫಲ್ಯನೋ? ಅಲ್ಲ, ಒಂದು ಸಾಮಾಜಿಕ ಸ್ಥಿತಿಗತಿಯ ವೈಫಲ್ಯ. ರಾಜಕಾರಣಿಗಳೇ ಆ ಸಾಮಾಜಿಕ ಸ್ಥಿತಿಗತಿಯನ್ನು ಮುನ್ನಡೆಸೋರು, ಲೀಡರ್ಶಿಪ್ಪು ಅವ್ರದ್ದೇ. ಹಾಗಾದರೆ ಸಮಾಜವೂ ಆ ಲಿಕ್ಕಿನಲ್ಲಿ ಹೋಗ್ತಾ ಇದೆ, ಲೀಡರ್ಶಿಪ್ಪು ಅದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತಲ್ಲ, ಅದು ಕಂಟ್ರೋಲ್ ಮಾಡ್ತಾ ಇಲ್ಲ. ಎಂತೆಂತಹ ನೈತಿಕವಾಗಿ ಈ ಸಮಾಜದಲ್ಲಿ ಭ್ರಷ್ಟ ರಾಜಕಾರಣಿಗಳಿರ್ಬೋದು, ಆದರೆ ಇಷ್ಟೊಂದು ಅನೈತಿಕ ರಾಜಕಾರಣಿಗಳಿರಲಿಲ್ಲ. ನಾವು ನಮ್ಮ ಹಾಗಾಗಿ ಚೆಂಗಲ್ರಾಯ ರೆಡ್ಡಿ ಅವರಿಂದ ಇವತ್ತಿನ ಸಿದ್ದರಾಮಯ್ಯನವ್ರಿಗೂ ಅನೇಕ ಮುಖ್ಯಮಂತ್ರಿಗಳಾಗಿ ಆಗೋಗಿದ್ದಾರೆ. ಅದರಲ್ಲಿ ಕೆಲವರೆಲ್ಲ ನಿಜವಾಗ್ಲೂ ಕೆಲವ್ರ ಹೆಸರು ಹೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ, ಈ ಹೆಣ್ಣು ಹೊನ್ನು ಮಣ್ಣಿನ ವಿಷಯದಲ್ಲಿ ಅತ್ಯಂತ ಆಗಿನ ಕಾಲದ ಕಚ್ಚೆ ಬಾಯಿ ಶುದ್ಧವಾಗಿದ್ದರೆ ಅವನು ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂತಹ ಏನು ಮನಸ್ಥಿತಿ ಇದೆಯಲ್ಲ, ಕೈ ಬಾಯಿ ಕಚ್ಚೆ ಅನ್ನುವ ಮನಸ್ಥಿತಿ ಇದ್ದಂಥವ್ರಿಗೆ ಇವತ್ತು ಅದನ್ನೆಲ್ಲ ನೀವು ಮಣ್ಣು ಮಾಡಿಕೊಂಡಾಗ ಮಾತ್ರನೇ ನೀವು ಗೆಲ್ಲಬಹುದು ಅನ್ನುವ ಮನಸ್ಥಿತಿಗೆ ಬಂದಿದೆಯಲ್ಲ, ಇದು ಬಹಳ ದುರಂತ. ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಥವಾ ಈ ಚಿನ್ನದ ಮಾಫಿಯಾಗಳು, ಎಜುಕೇಷನ್ ಮಾಫಿಯಾಗಳು, ಈ ತರದ ಮಾಫಿಯಾ ಆಗಿದೆಯಲ್ಲ, ಆ ಮಾಫಿಯಾದ ಹಣ ಇದೆಯಲ್ಲ, ಆ ಹಣ ಈ ರೀತಿಯ ಒಂದು ಮನೋಭಾವಕ್ಕೆ ಕಾರಣ ಆಗುತ್ತೆ. ನಿಮಗೆ ರಿಯಲ್ ಎಸ್ಟೇಟಲ್ಲಿ ಮೊದಲು ನೀವೊಂದು 20 ಲಕ್ಷ ಇದ್ದಿದ್ದು ಇದ್ದಕ್ಕಿದ್ದಂಗೆ 1 ಕೋಟಿ ಆಗುತ್ತೆ. ಆ ಹಣ ಬಂದಾಗ ಅದನ್ನು ಅನುಭವಿಸೋದಿಲ್ಲ. ಅದನ್ನು ಅವರು ಈ ರೀತಿಯ ಉದಾಹರಣೆಗೆ ಎಲ್ಲೋ ಥಾಯ್ಲೆಂಡ್ಗೆ ಹೋಗಿ ಅಲ್ಲೆಲ್ಲ ಮಸಾಜ್ ಪಾರ್ಲರ್ಗೆ ಹೋಗೋದು ಅಥವಾ ಇನ್ನೊಂದು ಹೆಣ್ಣನ್ನು ಅಷ್ಟು ಆರಾಧಿಸ್ತೀರಿ, ನಿಮ್ಮ ಹತ್ರ ದುಡ್ಡು ಬಂದಿದ್ದ ತಕ್ಷಣ ಹೆಣ್ಣನ್ನು ಕೊಳ್ಳಬೇಕು ಅನ್ನುವ ಮನಸ್ಥಿತಿ ಬರುತ್ತಲ್ಲ. ನಿಮ್ಮ ಹತ್ರ ದುಡ್ಡಿರ್ಬೋದು, ಅಧಿಕಾರ ಮದ, ಹಣದ ಮದ, ನಿಮಗೆ ದುಡ್ಡು ಬರ್ಬೋದು ನಿಮ್ಮ ಹತ್ರ. ಅಷ್ಟಮದಗಳು, ಆ ಅಷ್ಟಮದಗಳು ಅರಿಷಡ್ ವರ್ಗಗಳನ್ನು ನಿಯಂತ್ರಿಸ್ಬೇಕಲ್ಲ, ಉದ್ರೇಕಿಸ್ತಿದ್ದಾವೆ. ಅರಿಷಡ್ ವರ್ಗಗಳನ್ನು ಉದ್ರೇಕಿಸ್ತಿದ್ದಾವೆ. ನಿಮ್ಗೆ ಹಣ ಬರ್ಬೋದು, ನೀವು ಅದನ್ನು ನಿಮ್ಮ ಬೇರೆ ಬೇರೆ ಮಾಡಿ ಅದಕ್ಕೆ ಹೆಣ್ಣನ್ನು ಕೊಳ್ಳಬಹುದು. ನಾನು ಹೆಣ್ಣಿಗೆ ಅನಿವಾರ್ಯತೆ ಇದೆ, ಅವಮಾನ ಮಾಡ್ದಂಗಲ್ಲ. ಖಂಡಿತವಾಗಿ ಈಗ ಬಲಿಪಶು ಆ ಹನಿ ಟ್ರ್ಯಾಪ್ನಲ್ಲಿ ಬಳಕೆಯಾದ ಹೆಣ್ಣು, ಹೌದು, ಅವಳ ಸ್ಥಿತಿ ಏನು? ಅದೇ ಅದು ಮತ್ತೊಂದು ಸಮಾಜದ ಇನ್ನೊಂದು ಮುಖ. ನಾವು ಹೆಣ್ಣಿನ ಬಗ್ಗೆ ಮಾತಾಡುವ ಅರ್ಹತೆಯನ್ನೇ ತಗೊಂಡ್ಬಿಟ್ಟು ಬಹುಶಃ ಗಾಂಧೀಜಿ ಅದೇ ಕಾರಣಕ್ಕೆ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ
ಒಂದು ಹೆಣ್ಣು ಮಧ್ಯರಾತ್ರಿಯಲ್ಲಿ ತನ್ನ ಮನೆಯನ್ನು ಸುರಕ್ಷಿತವಾಗಿ ಮುಟ್ಟಿದರೆ ಅನ್ನುವಂಥ ಪ್ರಶ್ನೆ ಗಾಂಧೀಜಿಯವರ ಮನಸ್ಸಿನಲ್ಲಿ ಹುಟ್ಟುತ್ತಲ್ಲ ಅಂದ್ರೆ ಅನುಮಾನ ಇತ್ತ ಗಾಂಧೀಜಿಯವರಿಗೆ ನಮ್ಮ ದೇಶದ ಖಂಡಿತವಾಗ್ಲೂ. ಕಾಮುಕ ಮನಸ್ಥಿತಿ ಬಗ್ಗೆ? ನೋಡಿ, ಬುದ್ಧ ಸತ್ಯದ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಆವಾಗ ಅಸತ್ಯ ಜಾಸ್ತಿ ಇತ್ತು. ಬುದ್ಧ ಹಿಂಸೆಯ ಬಗ್ಗೆ, ಅಹಿಂಸೆಯ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಅಲ್ಲಿ ಆ ಹಿಂಸೆ ಜಾಸ್ತಿ ಇತ್ತು. ಹಾಗೆ ಗಾಂಧಿ ಇಡೀ ಜಗತ್ತಿನಲ್ಲೇ ನೈತಿಕ ಪ್ರಜ್ಞೆ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಗಾಂಧಿ ಮನಸ್ಸಿನಲ್ಲಿತ್ತು ಎಲ್ಲರೂ ಬಹುತೇಕ ಅನೈತಿಕವಾಗಿದ್ದಾರೆ ಅಂತೇಳಿ. ಅನೈತಿಕ ಅನ್ನೋದು ಗಾಂಧಿ ಇದೆಯಲ್ಲ, ಇಟ್ಸ್ ಅ ಮಿರರ್. ನೀವು ಗಾಂಧಿಯ ಹತ್ತಿರಕ್ಕೆ ನನಗೆ ಗೊತ್ತಿದ್ದಂಗೆ ಜಗತ್ತಿನ ಯಾವ ದಾರ್ಶನಿಕನೂ ಕೂಡ ಬರೋದಿಲ್ಲ. ಯಾಕೆಂದರೆ ದಾರ್ಶನಿಕರು ಅವರವರ ಚಿಂತನೆಗಳನ್ನು ಹೇಳಿದ್ರು. ಗಾಂಧಿ ಹಾಗಲ್ಲ, ನನ್ನ ಜೀವನವೇ ನನ್ನ ಸಂದೇಶ ಅಂತೇಳಿ ನೈತಿಕ ಪ್ರಜ್ಞೆ ಅಂದರೆ ಗಾಂಧಿ ಹೇಳಿದ ನೈತಿಕ ಪ್ರಜ್ಞೆ ಅಲ್ಲ, ಈ ಜಗತ್ತಿನ ಈ ಸೃಷ್ಟಿಯ ನೈತಿಕ ಪ್ರಜ್ಞೆಯನ್ನು ಎತ್ತಿ ಹಿಡಿತಾರಲ್ಲ, ಅದಕ್ಕೋಸ್ಕರನೇ ಅವರು ನೈತಿಕತೆ ಬಗ್ಗೆ ಹೇಳೋದು. ಈಗೇನಾದ್ರೂ ಈ ರಾಜಕಾರಣಿಗಳು ಅವರೆಲ್ಲ ಅನಂತಮೂರ್ತಿ ಅಂತವರೇ ಹೇಳ್ಬಿಟ್ರು, ಅವರೆಲ್ಲ ಸೈಟ್ ತೊಗೊಂಡು ಏನೇನೋ ಮಾಡಿದಾಗ ಗಾಂಧಿಯನ್ನು ನನ್ನ ಕಿವಿ ಹತ್ರಕ್ಕೂ ತರಬೇಡಿ, ಅದನ್ನು ನಾವು ಅರ್ಹರೇ ಅಲ್ಲ ಅಂತ ಹೇಳ್ಬಿಟ್ರು. ಅಂದರೆ ಅಷ್ಟರ ಮಟ್ಟಿಗೆ ಆಗಿದೆ. ನೀವು ಅಷ್ಟೊಂದು ಗಾಂಧಿಯಷ್ಟು ನೀವು ಇಲ್ಲ ಅಂದ್ರೂ ನೈತಿಕ ಪ್ರಜ್ಞೆಯನ್ನು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಳವಡಿಸ್ಕೋಬೋದು. ನಾವು ಅಂಥ ಮಹಾತ್ಮನನ್ನು, ಅಂಥ ಗಾಂಧಿಯನ್ನು ಸೈದ್ಧಾಂತಿಕ ಕಾರಣಗಳಿಗೆ ಕೊಲ್ಲೋ ಮಟ್ಟಿಗೆ ಹೋದ್ವಲ್ಲ, ಎಂಥ ಕಾಂಟ್ರಡಿಕ್ಷನ್ ಇದು ಭಾರತ ದೇಶದ ಸಂದರ್ಭದಲ್ಲಿ. ಸೈದ್ಧಾಂತಿಕ ನೆಲವೇ ಅಲ್ಲ, ಅಸೂಯೆ, ದ್ವೇಷಗಳು. ಸಾಮಾನ್ಯವಾಗಿ ಬಹಳ ನೀವು ನೈತಿಕವಾಗಿ ಬಹಳ ಗಟ್ಟಿಯಾಗಿ ಬದುಕಿದ್ರು ಕೂಡ ನಿಮ್ಮ ಮೇಲೆ ಅಸೂಯೆ ಹೆಚ್ಚಾಗಿ ನಿಮ್ಮನ್ನು ಕೊಲ್ಲುವಂತ ಅದಕ್ಕೆ ಕಾರಣ ಏನು ಅಂದರೆ ರಾಜಕೀಯ ನಿರ್ಧಾರಗಳು ಆಗಾಗ ಬದಲಾಗ್ತಾ ಹೋಗುತ್ತೆ ಮತ್ತು ಇತಿಹಾಸವನ್ನು ಯಾರ್ಯಾರೋ ಯಾವಾಗೋ ಹೇಗೇಗೋ ಕೆಲಸ ಮಾಡ್ತಾರೆ. ಈಗ ಉದಾಹರಣೆಗೆ ಗಾಂಧಿ ಭಾರತವನ್ನು ವಿಭಜನೆ ಮಾಡಿದ್ರು ಅಂತ ಹೇಳ್ಬಿಡೋದು. ಗಾಂಧಿ ಹೇಳ್ತಾರೆ ಒಮ್ಮೆ ನನ್ನ ಹೆಣದ ಮೇಲೆ ಅದು ವಿಭಜನೆ ಆಗಲಿ ಅಂತ. ಆದರೆ ಅದ್ರ ಪರಿಸ್ಥಿತಿ ಅನಿವಾರ್ಯ ಆಗುತ್ತೆ, ಬೇರೆ ಬೇರೆ ಆಗಲಿ ಅಂತ ಹೇಳಿದಾಗ ಅವರು ಇನ್ನೇನು ವಿಧಿ ಇಲ್ಲ, ಅಣ್ಣ ತಮ್ಮಂದ್ರೆ ಯಾವಾಗಲೂ ಹೊಡೆದಾಡ್ಕೊಂಡು ಸಾಯೋ ಬದಲು ತೀರ್ಮಾನ ಮಾಡಿದವ್ರು ಏನೋ ಮಾಡೋ ಅಂತ ಹೇಳ್ತಾರೆ. ಆಗ ಅನೇಕ ಮುಸ್ಲಿಮ್ಸ್ ಅವ್ರಿಗೆ ಗಾಂಧಿ ಮೇಲೆ ಇರುವ ಬಹಳ ಆರೋಪ ಏನು ಅಂದರೆ ಧರ್ಮದ ಆಧಾರದ ಮೇಲೆ ಸಮಾಜ ಒಡೆದ ಮೇಲೆ ನೀವು ಯಾಕೆ ಮುಸ್ಲಿಮ್ಸನ್ನು ಇಲ್ಲಿ ಉಳಿಸ್ಕೊಂಡ್ರೆ ಕಳಿಸ್ಬೋದಾಗಿತ್ತು ಅಂತ ಹೇಳ್ತಾರೆ. ಅದು ಗಾಂಧಿ ಮಾಡಿದ್ದಲ್ಲ. ಗಾಂಧಿಗೆ ಈ ಥರ ಡಿವೈಡ್ ಆದಾಗ ಅಲ್ಲಿಂದ ನಮಗೆ ಒಡೆದು ಕಳಿಸ್ತಾ ಇರ್ತಾರೆ, ಇಲ್ಲಿಂದ ಇವರು ಒಡೆದು ಕಳಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಮುಸ್ಲಿಮ್ಸ್ ಬರ್ತಾರೆ, ಏನು ಗಾಂಧಿ ನೀವು ಸತ್ಯ ಮಾನವೀಯತೆ ಬಗ್ಗೆ ಹೇಳ್ತೀರಿ, ಈ ನೆಲದಲ್ಲಿ ಹುಟ್ಟಿ ಬೆಳೆದವ್ರು ನಾವು, ನಮ್ಮನ್ನು ಬೇಕಾದರೆ ನೀವು ಕೊಂದುಬಿಡಿ, ನಮ್ಮನ್ನು ಅಲ್ಲಿ ಹೋಗಿ ಅಂತ ಹೇಳ್ಬೇಡಿ, ಈ ನೆಲ ನಮ್ಮದು ಅಂತ ಹೇಳಿದಾಗ ಗಾಂಧಿ ಹೇಳ್ತಾರೆ ಇಲ್ಲ ಆಯಿತು ನಾವು ಹಾಗೆಲ್ಲ ಬೇಡ, ಇರಲಿ ನಮ್ಮಲ್ಲೇ ಇದ್ದವರು ಏನಂತೆ ಅಂತ ಹೇಳ್ತಾರೆ. ಓಕೆ, ಅನಂತರದಲ್ಲಿ ಕೆಲವರಿಗೆ ಕೋಪ ಇರೋದು ಮುಸ್ಲಿಮ್ಸು ದೇಶಕ್ಕಿಂತ ಧರ್ಮದ ಬಗ್ಗೆ ಹೆಚ್ಚು ಒಲವನ್ನು ಇಟ್ಕೊಂಡಿದ್ದಾರೆ ಅಂತ. ಅದು ಅಷ್ಟೊಂದು ಸತ್ಯ ಅಲ್ಲ, ಒಂದಷ್ಟರ ಮಟ್ಟಿಗೆ ಸತ್ಯ ಇರ್ಬೋದು. ಈಗ ನೀವು ಗಾಂಧಿ ಆಗ ತೋರಿದ ಒಳ್ಳೆಯ ಗುಣವನ್ನು ಮುಸ್ಲಿಮ್ಸು ಅನ್ನೋರು ಈಗ ತೋರ್ತಾ ಇರಬಹುದಾದ ಒಂದು ಅಸಡ್ಡೆಗೆ ನೀವು ಗಾಂಧಿಯನ್ನು ಬೈಬೇಕು ಅಥವಾ ಮುಸ್ಲಿಮ್ಸನ್ನು ಬೈಬೇಕು? ನೀವೇ ಹೇಳಿ. ವರ್ತಮಾನದ ಅದು ಅವಿವೇಕತನ, ವರ್ತಮಾನದ ಅವಿವೇಕತನಕ್ಕೆ ಇತಿಹಾಸದ ಗಾಂಧಿಯನ್ನು ಬೈಯೋದು. ನೋಡಿ, ಈಗ ನಿಮ್ಮ ಮನೆಗೆ ನನಗೆ ಊಟಕ್ಕೆ ಕರೆಸ್ತೀರಿ, ನಿಮ್ಮ ಮನೆ ಒಬ್ಬರು ಯಾರೋ ಹೇಳ್ತಾರೆ ಇಲ್ಲ ಅವರು ಸರಿ ಇಲ್ಲ ನೀವು ಊಟಕ್ಕೆ ಕರೆಸ್ಬೇಡಿ ಅಂತ, ನೀವು ಹೇಳ್ತೀರಿ ಇಲ್ಲ ಅವರು ಹಸಿದಿದ್ದಾರೆ ಕೇಳಿದ್ದಾರೆ ಅಂತ ಊಟ ಮಾಡ್ತೀರಿ. ನಾನು ಅಲ್ಲಿ ಕಳ್ಳತನ ಮಾಡ್ಕೊಂಡು ಬಂದೆ ಅಂದರೆ ನನ್ನನ್ನು ಬೈಬೇಕೋ ನಿಮ್ಮನ್ನು ಬೈಬೇಕು? ನೀವು ನನಗೆ ಊಟ ಹಾಕಿದ್ರಿ, ನೀವು ನನ್ನನ್ನು ನಂಬಿದ್ರಿ, ನಾನು ಮೋಸ ಮಾಡಿದರೆ ನೀವು ಬೈಬೇಕಾಗಿರೋದು ನನ್ನನ್ನು, ನಿಮ್ಮನ್ನಲ್ಲ. ಅದಕ್ಕೆ ಹೇಳ್ತಾ ಇರೋನು ಗಾಂಧಿ ಈಸ್ ಎ ನೊಬ್ಯಾಲಿಟಿ. ಗಾಂಧಿ ಒಬ್ಬ ದೈವಿಕ, ನಾವೇನು ಅನ್ಕೋತೀವಲ್ಲ ದೈವಿಕ ಪ್ರಜ್ಞೆಯ ವ್ಯಕ್ತಿ. ಆತ ನಿಮಗೆ ಅರ್ಥವೇ ಆಗೋದಿಲ್ಲ. ಗಾಂಧಿ ಇವತ್ತು ಶಿಥಿಲವಾಗಿರೋದು ಅತ್ಯಂತ ಸಹಜವಾಗಿದೆ. ಯಾಕೆ ಅಂದರೆ ನಮ್ಮ ಮನಸ್ಸುಗಳೇ ಒಡೆದೋಗಿದ್ದಾವೆ. ನಾವೇ ಸರಿ ಇಲ್ಲ ಅಂದಮೇಲೆ ಸರಿ ಇದ್ದವ್ರನ್ನ ಸಾಧ್ಯವೇ ಇಲ್ಲ, ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ದೇಶದ ರೆಲೆವೆನ್ಸ್ ವಿಷಯಕ್ಕೆ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅಂತ ಹೇಳ್ತೀವಿ. ಈ ವಾದಗಳ ಮೇಲೆ ಕಪ್ಪು ಚುಕ್ಕೆ ಇಡುವ ಪ್ರಯತ್ನ ನಡೆದಿದೆಯಲ್ಲ, ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಕುವೆಂಪು, ಈ ನೆಲೆಯನ್ನು ತುಚ್ಛೀಕರಣ ಮಾಡುವ ಕೆಲಸ ನಡೆದಿದೆಯಲ್ಲ, ಅಂದರೆ ಹೊಗಳಿ ಇಲ್ಲ ತೆಗಳಿ. ಅದು ಯಾಕೆ ಅಂತ, ಎರಡೂ ಅಷ್ಟೊಂದು ಉತ್ತಮವಾದ ನಡೆಯಲ್ಲ. ಸಾಮಾನ್ಯವಾಗಿ ಎಲ್ಲ ಧರ್ಮಗಳು ಕೂಡ ಭಯದಿಂದ, ಭಕ್ತಿಯಿಂದ, ಅನುಭವದಿಂದ ಮತ್ತು ಕ್ರಮಬದ್ಧವಾಗಿ ಈ ಥರದ್ದೇ ನಡ್ಕೊಂಡು ಬರ್ತಾ ಇದೆ. ಯಾವ ಧರ್ಮಗಳು ಕೂಡ ಮನುಷ್ಯ ಕೇಂದ್ರೀಕೃತವಾಗಿ ಬಂದಿಲ್ಲ. ಅದು ಏನಿದ್ರೂ ಅತಿಮಾನುಷ ಶಕ್ತಿ, ದೇವರು, ಅದು ಎಲ್ಲ ಧರ್ಮಗಳು ಅಷ್ಟೇ ಸಾಮಾನ್ಯವಾಗಿ ಹಾಗೆ ಬಂದಿದೆ. ಮನುಷ್ಯ ಅದನ್ನು ವಿರುದ್ಧವಾಗಿಯೇ ನೀವೀಗ ಏನು ಹೇಳಿದ್ರಿ, ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಇವನ್ ವಿವೇಕಾನಂದ, ಕುವೆಂಪು, ಇವರೆಲ್ಲರೂ ಕೂಡ ಮನುಷ್ಯ ಕೇಂದ್ರಿತವಾಗಿ ಬಂದರು. ಅತಿಮಾನುಷ ಶಕ್ತಿಯ ಬಗ್ಗೆ ಅವ್ರಿಗೆಲ್ಲ ಒಂದು ಸ್ಪಷ್ಟತೆ ಇತ್ತು. ಆ ವ್ಯಕ್ತಿ ನಮ್ಮ ರಕ್ಷಣೆಗೆ ಬರೋದಿಲ್ಲ, ಆತ ದೇವರು ಅನ್ನೋರು ಇದ್ರು ಅಂದರೂ ಅದು ಒಂದು ನಂಬಿಕೆಗೆ ಮಾತ್ರ ಸೀಮಿತವಾಗಿರುತ್ತೆ. ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ಯಾಕೆಂದರೆ ಅನಾಗರಿಕ ಮನುಷ್ಯನಾಗೋಕ್ಕೆ ಪ್ರೊಸೆಸ್ಸಲ್ಲಿ ಅನೇಕ ಯುದ್ಧಗಳು ನಡೆದಿದ್ದಾವೆ, ಯಾವ ದೇವರು ತಪ್ಪಿಸಿಲ್ಲ.
ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿದ್ದಾವೆ. ಏನು ಸುಮ್ಮನೆ ಯಾವ ಕಾರಣವೂ ಇಲ್ದಂಗೆ ಆಗಲೂ ಕೂಡ ಯಾರೂ ರಕ್ಷಣೆ ಮಾಡಿಲ್ಲ. ಹಾಗಾದರೆ ಯಾರು ರಕ್ಷಣೆ ಮಾಡಬೇಕು? ಆವಾಗ ಸಂವಿಧಾನವೂ ಇರಲಿಲ್ಲ. ಸಂವಿಧಾನ ರಕ್ಷಣೆ ಮಾಡಬೇಕು ಅಂದರೆ ಸಂವಿಧಾನ ಅಥವಾ ಸಮಾಜ ರಕ್ಷಣೆ ಮಾಡಬೇಕು ಅಂದರೆ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು. ನಿಮ್ಮ ಚಿಂತನೆಗಳು ಮನುಷ್ಯ ಕೇಂದ್ರಿತವಾಗಿರಬೇಕು. ಅದನ್ನೇ ಬುದ್ಧ ಮಾಡಿದ್ದು. ಅದನ್ನೇ ತುಂಬ ಅದನ್ನು ವೈಯಕ್ತಿಕವಾಗಿ ಬುದ್ಧ ಮಾಡ್ತಾರೆ. ಬುದ್ಧ ಸಾಮಾಜಿಕವಾಗಿ ಹೇಳಲಿಲ್ಲ ಅಂದ್ರೂ ವೈಯಕ್ತಿಕ ನೆಲೆಯಲ್ಲಿ ಮನುಷ್ಯರ ಶ್ರೇಷ್ಠತೆಯನ್ನು ಹೇಳ್ತಾರೆ. ಅದನ್ನು ಸಾಮಾಜಿಕವಾಗಿ ಮಾಡಿದವರು ಈ ನೆಲದಲ್ಲಿ ಬಸವಣ್ಣನವರು. ಅವರು ಮನುಷ್ಯ ಕೇಂದ್ರ. ನೀನು ಯಾರೇ ಆಗಿರಿ, ನೀವು ಮನುಷ್ಯರನ್ನ ನೋಡಿ ಅಷ್ಟೇ ಅವ್ರು ಮನುಷ್ಯಕ್ಕೆ ಮಾತ್ರ ಸೀಮಿತವಾಗಲ್ಲ, ಸಕಲ ಜೀವರಾಶಿಗಳಿಗೆ ಎಲ್ಲವೂ ಪ್ರಕೃತಿಯಲ್ಲಿ ಎಲ್ಲವೂ ಇದೆ ಅಂತ ಹೇಳ್ತಾರೆ. ವಿವೇಕಾನಂದರು ಚಿಕಾಗೋ ಭಾಷಣದಲ್ಲಿ ಬಹುಮುಖ್ಯವಾಗಿ ಅಲ್ಲಿರೋರು ಎಲ್ಲ ಇಸ್ಲಾಂ ಧರ್ಮ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಧರ್ಮ ಎಲ್ಲವೂ ಧರ್ಮಗಳ ಶ್ರೇಷ್ಠತೆ ಬಗ್ಗೆ ಹೇಳಿದಾಗ ವ್ಯಕ್ತಿ ಕೇಂದ್ರೀಕೃತವಾಗಿ ದರಿದ್ರ ನಾರಾಯಣನಲ್ಲಿ ದೇವರನ್ನು ನೋಡಬೇಕು ಅಂತ ವ್ಯಕ್ತಿ ಕೇಂದ್ರೀಕೃತವಾಗಿ ಮಾಡಿದ್ದಕ್ಕೆ ಇವತ್ತು ವಿವೇಕಾನಂದರ ಆ ಭಾಷಣ ಆಗಲಿ ಅವರ ಚಿಂತನೆಗಳು ಈಗೂ ಇರೋದಕ್ಕೆ ವ್ಯಕ್ತಿ ಕೇಂದ್ರೀಕೃತ. ಅದನ್ನು ನಂತರ ಗಾಂಧಿಯವರು ಕೂಡ ನೈತಿಕವಾಗಿ ಅದು ಇದು ಅವರು ರಘುಪತಿ ರಾಘವ ರಾಜಾರಾಮು ದೇವರ ಮೇಲೆ ಅವರಿಗೆ ನಂಬಿಕೆ ಇದ್ದರೂ ಕೂಡ ಪ್ರಾರ್ಥನೆಯಲ್ಲಿ ನಂಬಿಕೆ ಇದ್ದರೂ ಕೂಡ ಅವರು ವ್ಯಕ್ತಿ ಕೇಂದ್ರ ಅವರಿಗೆ ಸತ್ಯಾಗ್ರಹ ಇರ್ಬೋದು, ಅವರ ಎಲ್ಲ ಚಳುವಳಿಗಳಿರ್ಬೋದು, ಎಲ್ಲವೂ ಉಪವಾಸ ಇದೆಲ್ಲವೂ ನೋಡಿ. ಅವರು ಅಂಬೇಡ್ಕರ್ ಅಂತಹ ಆಗಿನ ಅದ್ಭುತ ಚಿಂತಕರನ್ನು ತನ್ನ ಉಪವಾಸ ಹಠದಿಂದಾಗಿ ಅವ್ರನ್ನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬ್ರಿಟಿಷರನ್ನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದ ಹೆಚ್ಚು ಕಡಿಮೆ ನೀವು ಯಾರನ್ನೇ ತಗೊಳ್ಳಿ, ಈಗ ಈ ರಾಮ್ ಮನೋಹರ್ ಲೋಹಿಯಾ ಕೂಡ ಕೊನೆಗೆ ಲೋಹಿಯಾವರೆಗೂ ನೀವು ಬಂದಾಗ ಅವರು ಕೂಡ ವ್ಯಕ್ತಿ ಮತ್ತು ಸಮಾಜವನ್ನೇ ಮಾಡ್ತಾರೆ. ಆದರೆ ಧರ್ಮಗಳು ಆಗಲ್ಲ. ಆ ಕಾರಣಕ್ಕಾಗಿ ಧರ್ಮವನ್ನು ನಂಬಿಕೊಂಡು ಬಂದಿರುವ ವ್ಯಕ್ತಿಗಳು, ಉದಾಹರಣೆಗೆ ನಾನು ನೇರವಾಗಿ ಹೇಳಲಿಕ್ಕೆ ಮಾಡ್ತೇನೆ, ಪೇಜಾವರ ಸ್ವಾಮಿಗಳು ಅಥವಾ ಆ ಹಿಂದೆ ಇದ್ದವರು ಇರ್ಬೋದು, ಈಗಿರ್ಬೋದು, ಈ ಥರದ್ದು ಯಾವುದೇ ಮಠಾಧೀಶ್ವರರು ನೋಡಿ ಅವರ ಉಪನ್ಯಾಸಗಳು, ಅವರ ಚಿಂತನೆಗಳು ಎಲ್ಲವೂ ರಾಮರನ್ನು, ಕೃಷ್ಣರನ್ನು ಅಥವಾ ಇನ್ಯಾರೋ ಆ ರೀತಿಯನ್ನು ಅಥವಾ ನೀವು ಇವರು ಚರ್ಚು ಅಥವಾ ಮುಸ್ಲಿಂ ಪಾದ್ರಿಗಳು ಕೂಡ ಅಲ್ಲರನ್ನ ಮಾಡಲಿಕ್ಕೆ ಮಾಡ್ತಾರೆ ಹೊರತು ವ್ಯಕ್ತಿಗಳನ್ನು ಹೆಣ್ಣು ಕುಲವನ್ನು, ಗಂಡು ಕುಲವನ್ನು, ಮನುಷ್ಯ ಜನಾಂಗದ ಬಗ್ಗೆ ಹೆಚ್ಚು ಹೇಳೋದೇ ಇಲ್ಲ. ಯಾಕೆ ಅಂದರೆ ಮನುಷ್ಯ ಜನಾಂಗ ಜಾಗೃತವಾದರೆ ಅವರ ಹಿತಾಸಕ್ತಿಗಳಿಗೆ ಒಂದು ಕುಂದು ಬರುತ್ತೆ, ಅವರ ಹಿತಾಸಕ್ತಿ ಕುಸಿಯುತ್ತೆ. ಅದಕ್ಕೆ ಅಜ್ಞಾನದಿಂದ ಭಯದಿಂದ ಬರುವ ಅರಿವಿಗಿನ್ನ ನಿಮಗೆ ನಿಜವಾದ ಜ್ಞಾನದಿಂದ ಈ ಚಿಂತನೆಗಳಿಂದ ಬರುವ ಅರಿವಿದೆಯಲ್ಲ, ಅದು ನಿಜವಾಗ್ಲೂ ಶಾಶ್ವತವಾದದ್ದು. ನೀವು ಇವತ್ತು ದೇವರಿದ್ದಾನೆ ಅನ್ನುವ ಒಂದು ಅರಿವು, ಭಯ ನಿಮಗೇನಿದೆ ಅದು ಸಮಾಜವನ್ನು ಒಂದು ಅಷ್ಟು ಕಾಲ ಮುಂದುವರ್ಸ್ಕೊ ಬಂದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದು ಶಿಥಿಲವಾಗುವಾಗ ಅಲ್ಲಿ ಯಾವ್ದು ಬರಬೇಕು? ಸಂವಿಧಾನ ಅಂತ ಬರುತ್ತೆ. ಅನೇಕರಿಗೆ ಸಂವಿಧಾನ ಕೂಡ ವಿಫಲವಾಗ್ತಾ ಇರುತ್ತೆ. ಯಾಕೆಂದರೆ ಸಂವಿಧಾನವನ್ನು ಕೂಡ ನೀವು ಕೊಳ್ಳಬಹುದು, ಅಂದರೆ ಸಂವಿಧಾನ ಉಲ್ಲಂಘನೆ ಮಾಡೋದು ಅಲ್ಲ, ಕಾನೂನನ್ನು ಕೊಳ್ಳಬಹುದು ಅನ್ನುವ ಅಂತ ಬಂದಿದೆ. ಯಾಕೆ ಅದು ಬಂದಿದೆ ಅಂದರೆ ನೀವು ಕೊಲೆ ಮಾಡಿ ಕೂಡ ನೀವು ಜಯಿಸ್ಕೊಂಬರ್ಬೋದು, ಜೈಲಿಂದ ಬರ್ಬೋದು, ಅತ್ಯಾಚಾರ ಮಾಡಿ ಕೂಡ ಕಾನೂನಿನ ದೃಷ್ಟಿಯಲ್ಲಿ ನೀವು ನಿರಪರಾಧಿಯಾಗಬಹುದು ಅನ್ನುವ ಪ್ರಜ್ಞೆ ಬಂದಿರೋದ್ರಿಂದನೇ ಅವರು ಬುದ್ಧ, ಗಾಂಧಿ, ಬಸವ, ಅಂಬೇಡ್ಕರ್, ವಿವೇಕಾನಂದ ಇವರೆಲ್ಲ ಹೇಳಿದ್ದೇನು ಅಂದರೆ ವ್ಯಕ್ತಿ ಕೇಂದ್ರಿತವಾಗಿರಲಿ. ಕೊನೆಗೆ ಕುವೆಂಪುರು ಒಂದು ಮಾತು ಹೇಳ್ತಾರೆ, ಎದೆಗೆ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೆ ಅಂತ. ನಿನ್ನ ಆತ್ಮಸಾಕ್ಷಿಗೆ ನೀನು ನೋಡ್ಕೊ ಅಂತೇಳಿ ಅವ್ರಿಗೆ ಇದರೆಲ್ಲ ಅರಿವಿರುತ್ತೆ. ಮನವರಿಯದ ಕಳ್ಳತನವಿಲ್ಲ. ಇದಕ್ಕೆ ನಾನು ಈ ಮಾನವೀಯ ಮೌಲ್ಯಗಳ ಪುನರುತ್ಥಾನ ಅಂದರೆ ನಿಮ್ಮ ಅರಿಷಡ್ವರ್ಗಗಳ ನಿಯಂತ್ರಣ ಮಾಡ್ತಿರೋ, ಬೇರೆ ಏನೋ ಮಾಡ್ತಿರೋ ಅದಕ್ಕಿಲ್ಲ. ನಿಮ್ಮ ಸಾರ್ವಜನಿಕ ಬಿಹೇವಿಯರ್ ಏನಿದೆ, ವರ್ತನೆಗಳು ಕನಿಷ್ಠ ನಾಗರಿಕವಾಗಿರಲಿ. ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರ್ದು, ಇನ್ನೊಬ್ಬರಿಗೆ ಅವಮಾನ ಮಾಡಬಾರ್ದು. ನೀವು ಸಂಬಳ ಕೊಟ್ಟ ಮೇಲೆ ಸಂಬಳಕ್ಕೆ ಜೀವನ ಮಾಡಿ. ಇನ್ನೊಬ್ಬರದು ನಾನು ಸಂಬಳ ಅಲ್ಲದ ಲಂಚಕ್ಕೆ, ಭ್ರಷ್ಟಾಚಾರಕ್ಕೆ ಮಾಡಬೇಡಿ. ಇನ್ನೊಬ್ಬರನ್ನ ಜಾತಿ ಆಧಾರದ ಮೇಲೆ, ಬಟ್ಟೆಯ ಆಧಾರದ ಮೇಲೆ, ಅಧಿಕಾರದ ಆಧಾರದ ಮೇಲೆ, ಹಣದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಪ್ರದೇಶದ ಆಧಾರದ ಮೇಲೆ ಅವನನ್ನು ನೀವು ಕೀಳುವಂತೆ ಮಾಡಬೇಡಿ. ಸತ್ಯಕ್ಕೆ ಅವಾಗೇನೆ ಕಾಂಚಾನದ ಭಾಷೆ, ಭ್ರಷ್ಟತೆ ಬಗ್ಗೆ ಒಬ್ಬ ಸಾಮಾನ್ಯ ಕಸಗುಡಿಸುವ ಮಹಿಳೆ ಹೇಳ್ತಾಳೆ. ಹೌದು, ಅನುಭವ ಮಂಟಪ ಮತ್ತು ಬಸವ ಚಳವಳಿ ಅಷ್ಟೊಂದು ದೊಡ್ಡ ಬದಲಾವಣೆಯನ್ನು ತಂದಿತ್ತು. ಅದು ಯಶಸ್ಸಾಗಲಿಕ್ಕೆ ಕಾರಣ ಏನಂತ ನಿಮ್ಗೆ ಅನಿಸ್ತದೆ? ಯಶಸ್ಸು ಆಗಲಿಕ್ಕೆ ಯಶಸ್ವಿ ಆಗದೆ ಇರೋದು. ಆಯ್ತು ಖಂಡಿತ ಯಶಸ್ವಿ ಆಗಿದೆ. ಯಶಸ್ವಿ ಆಗಿದೆ, ಸಕ್ಸಸ್. ಅದು ಕಲ್ಯಾಣ ಕ್ರಾಂತಿಯನ್ನು ನೀವು ಅನ್ಸಕ್ಸಸ್ಫುಲ್ ಅಂತ ಖಂಡಿತ ಯಶಸ್ವಿ ಆಗಿದೆ. ಖಂಡಿತ ನಾನು ಅದನ್ನೇ ಹೇಳ್ತೀನಿ. ಅಂದರೆ ಯಾಕೆ ಅದು ಆಗುತ್ತೆ ಅನ್ನೋದಾದರೆ ಅಲ್ಲಿ ನಿಜವಾದ ಮೌಲ್ಯಗಳಿದ್ದು, ಅದು ಬೆವರಿನಿಂದ, ಕಾಯಕ ಸಂಸ್ಕೃತಿಯಿಂದ ಬಂದಂತಹ ಒಂದು ವಚನ ಚಳುವಳಿ. ಅಲ್ಲಿ ನೋಡಿ, ಬಸವಣ್ಣ ತಾನೇ ಅಧ್ಯಕ್ಷರಾಗ್ಬೋದಾದರೂ ಕೂಡ ಅವರು ತನಗಿನ್ನ ಜ್ಞಾನವಂತ ಅನಿಸುತ್ತೆ ಅವರಿಗೆ. ಬಸವಣ್ಣನವರು ಏನೇ ಹೇಳಿದ್ರು ಕೂಡ ಅವರಿಗೆ ಆ ಕ್ಷಣಕ್ಕೆ ಅನಿಸೋದು ನಿಜವಾಗ್ಲೂ ಆಳವಾಗಿ ಅಲ್ಲಮ ಪ್ರಭುಗಳು ಅಂತ ಹೇಳ್ತಾರೆ.
ಆದರೆ ಇಲ್ಲಿ ನಮ್ಮ ಲಾಲು ಪ್ರಸಾದ್ ಯಾದವ್ ಅವರು ಅಧಿಕಾರ ಇಲ್ಲ ಅಂದಾಗ ಅವರು ನೇರವಾಗಿ ಅವ್ರ ಹೆಂಡತಿಯನ್ನು ಅಡುಗೆ ಮನೆಯಿಂದ ಬಂದು ಮಾಡ್ತಾರೆ. ಹಾಗೆ ನೀವು ಎಲ್ಲ ಕಾಲದಲ್ಲೂ ಆಗಿದೆ. ಅದು ಕರುಣಾನಿಧಿ ಇರ್ಬೋದು ಅಥವಾ ಚಂದ್ರಬಾಬು ನಾಯ್ಡು ಅವ್ರು ಯಾರನ್ನೇ ನೋಡಿ, ನೀವು ಬೇಕಾದ್ರೆ ದೇವೇಗೌಡರು ಇರ್ಬೋದು, ಇಲ್ಲ ಎಲ್ಲರೂ, ಈವನ್ ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಮಾಡಿ. ಅಂದರೆ ಅನುಭವ ಮಂಟಪ ಹೇಗಿತ್ತು ಅಂದರೆ ಅಲ್ಲಿ ನಿಮ್ಮ ಸ್ಥಾನಗಳಿಗೆ, ನಿಮ್ಮ ಯೋಗ್ಯತೆಗೆ, ಜಾತಿಗೆ ಅಲ್ಲ, ನಿಮ್ಮ ಅರ್ಹತೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇತ್ತು. ಅದು ಒಂದು ಸೂಕ್ಷ್ಮತೆ ಪ್ರಜಾಪ್ರಭುತ್ವದ. ಆಮೇಲೆ ಎಲ್ಲರನ್ನೂ ಒಳಗೊಳ್ಳಲಿಕ್ಕೆ, ಅದನ್ನು ಲಂಕೇಶ್ ಅವರು ತುಂಬ ಹೇಳೋರು. ನೀವು ಯಾವುದೋ ಒಂದು ಜಾತಿಯ ಮಂತ್ರಿನೋ ಮುಖ್ಯಮಂತ್ರಿನೋ ಆದರೆ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ನಿಮ್ಮ ಸುತ್ತಮುತ್ತ ಬೇರೆ ಬೇರೆ ಇತರ ಜಾತಿಯವರನ್ನು ಸೇರಿಸ್ಕೊಳ್ಳಿ ಅಂತಾರೆ. ನೀವು ಲಿಂಗಾಯತರಾದರೆ ನಿಮ್ಮ ಸುತ್ತಮುತ್ತ ಬೇರೆ ಜಾತಿಗಳನ್ನು ಸೇರಿಸ್ಕೊಳ್ಳಿ. ನೀವು ಒಕ್ಕಲಿಗರು ಗೌಡ್ರಾದರೆ ನಿಮ್ಮ ಜಾತಿಯ ಸುತ್ತ ಬೇರೆಯವ್ರನ್ನ ಇಟ್ಕೊಳ್ಳಿ. ನೀವು ಮುಸ್ಲಿಂ ಆದರೆ ನಿಮ್ಮ ಸುತ್ತ ಬೇರೆ ಹಿಂದೂಗಳನ್ನು ಸೇರಿಸ್ಕೊಳ್ಳಿ. ಅಂದರೆ ಯಾಕೆ ಹೇಳ್ತಾರೆ ಅಂದರೆ ಅದನ್ನು ಇಂಟೆನ್ಷನಲ್ಲಿ ಮಾಡಿ ಅಂತ. ಸೊ ಆದರೆ ಈಗಿಲ್ಲ ನೋಡಿ. ಈಗ ನನಗೆ ಭಾಳ ಹೇಳ್ತಾ ಇದ್ರು, ಈಗ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವಂತಹ ಎಲ್ಲರೂ ಹೆಚ್ಚು ಕಡಿಮೆ ಅವ್ರ ಜಾತಿಯವರೇ ಇರ್ತಾರೆ. ಅಂದರೆ ಖಾಸಗಿಯಾಗಿ ಮೇಲ್ನೋಟಕ್ಕೆ 1-2 ಇರ್ಬೋದು, ಅಥವಾ ಯಡಿಯೂರಪ್ಪನವರು ಆ ಖಾಸಗಿ ಆಡಳಿತವನ್ನು ನೋಡಿ ಎಲ್ಲ ಅವರೇ ಅದೇ ಜಾತಿಯವರು ಇರ್ತಾರೆ. ಸೊ ಇದು ಅನುಭವ ಮಂಟಪದಲ್ಲಿ ಇರಲಿಲ್ಲ. ಆ ಕಾರಣಕ್ಕಾಗಿ ಅನುಮಂಟಪ ನಿಜವಾದ ಒಂದು ತೂಕ ಇತ್ತಲ್ಲ, ನಿಜವಾದ ಸಂವಿಧಾನ ಆಗ್ತಿತ್ತು, ನಿಜವಾದ ಅದು ಮೊದಲ ಪಾರ್ಲಿಮೆಂಟ್. ಆಮೇಲೆ ಚರ್ಚೆಗಳು ಹಾಗೆ ನಡೀತಾ ಇತ್ತು. ಅಲ್ಲಿನ ಚರ್ಚೆಗಳ ಬಗ್ಗೆ ಹೌದು ವಚನಗಳಿದಾವೆ. ಚರ್ಚೆಗಳು ಕೂಡ ಅಲ್ಲಿ ಏನಿರಬೇಕು, ನಾವು ಈ ಸಮಾಜದಲ್ಲಿ ಹೇಗಬೇಕು, ಅಲ್ಲಿ ತಿಳುವಳಿಕೆ ಮತ್ತು ನಡವಳಿಕೆ, ನಡೆನುಡಿ ಸಂಸ್ಕೃತಿಯಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇತ್ತು. ನೀವು ಮಾತಾಡಿದ್ರೆ ಹಾಗೇ ಇರಬೇಕು. ಅದು ನೋಡ್ರಿ, ಅದನ್ನು ಸುಳ್ಳು ಹಾದಿ ತಪ್ಪಿಸುವಂಥ ಕೆಲಸ 21ನೇ ಶತಮಾನದಲ್ಲಿ ನಡೀತು. ಇದು ಖಂಡಿತವಾಗ್ಲೂ ನಿಜವಾದ ಯಾವ ಈ ಸಮಾಜದ ಪರಿವರ್ತನೆ ಬಗ್ಗೆ ಯೋಚನೆ ಮಾಡ್ತಾರೆ ಅವರು, ನೀವು ವಚನಗಳನ್ನು ವಿಮರ್ಶೆ ಮಾಡಿ, ಆದರೆ ಹಿಡನ್ ಅಜೆಂಡಾ ಅಂತ ಏನು ಹೇಳ್ತೀವಲ್ಲ, ನಿಮ್ಮ ಮನಸ್ಸಲ್ಲಿ ವಚನಗಳನ್ನು ಶಿಥಿಲ ಮಾಡಬೇಕು ಅನ್ನುವ ಮನಸ್ಥಿತಿಯನ್ನು ಇಟ್ಕೊಂಡು ಯಾವುದೋ ಒಂದು ವಚನದ ಒಂದು ಸಾಲುಗಳನ್ನು ತಗೊಂಡು ನಿಮಗೆ ತಕ್ಕಂತೆ ವಿಮರ್ಶೆ ಮಾಡೋದಿದೆಯಲ್ಲ, ಇದು ಈ ನೆಲಕ್ಕೆ, ಈ ಧರ್ಮಕ್ಕೆ, ಈ ಸಮಾಜಕ್ಕೆ ಮಾಡುವ ದ್ರೋಹ. ನೀವು ವಚನಗಳನ್ನು ವಿಮರ್ಶೆ ಮಾಡಿ, ಆದರೆ ನೀವು ನಿಮ್ಮ ಒಳಗಡೆ ವಿಷ ಇರಬಾರ್ದು. ಆಗ ನಿಮಗೆ ವಚನಗಳು ಸಿಗ್ತವೆ. ಎಲ್ಲೋ ಒಂದು ವಚನ ನೋಡಿ, ವಚನಕಾರರು ಕೂಡ ಅನೇಕ ವಚನಕಾರರು ಈ ಧರ್ಮ ಮತ್ತು ದೇವರನ್ನು ಮೀರುವ ಶಕ್ತಿ ಆ ಕಾಲಕ್ಕೆ ಇರಲಿಲ್ಲ. ಕೆಲವು ದೈವ ಭಕ್ತಿಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆ ಹಂಗೆ ಅಂದಿದ ತಕ್ಷಣ ವಚನಕಾರದ ನಿಜವಾದ ಒಟ್ಟು ಏನಿದೆ, ಆಶಯ ಇದೆಯಲ್ಲ, ಅದಕ್ಕೆ ಧಕ್ಕೆ ತರಬಾರ್ದು. ಎಲ್ಲ ಕಾಲದಲ್ಲೂ ಎಲ್ಲರೂ ಒಬ್ಬರು ಇರ್ತಾರೆ. ಆಶಯ ಸತ್ಯಶುದ್ಧ ಕಾಯಕ ದಾಸೋಹ ಇರುತ್ತೆ, ಅದಕ್ಕೆ ಪೂರಕವಾದ ಅದನ್ನ ಒಂದು ಶಕ್ತಿಗೆ ಹೇಳ್ತಾರೆ. ಸೊ ಅವ್ರು ಹಾಗೆ ಹೇಳಿದ್ರು, ಅಥವಾ ವಚನದ ಇನ್ನೊಂದು ಯಾವುದೋ ಹೇಳ್ಬಿಟ್ಟು ಬಸವಣ್ಣನವ್ರು ಹೀಗೆ ಹೇಳಿದ್ರು, ಈಗ ಹಾಗೆ ಹೇಳಿದ್ರು, ಅಕ್ಕ ಮಹಾದೇವಿಯ ವಚನ ಅಲ್ಲ, ನೀವು ಅದನ್ನು ವಿಮರ್ಶೆ ಮಾಡಿ. ನಾನು ಆಗಲಿಂದ ಹೇಳಿ, ಹಿಡನ್ ಅಜೆಂಡಾ ಇಟ್ಕೋಬೇಡಿ. ಅದು ಯಾವ ನೀವು ಕಮ್ಯುನಿಸ್ಟ್ ಚಳುವಳಿಯವರೇ ಆಗಲಿ, RSS ಚಳುವಳಿಯವರೇ ಆಗಲಿ, ಅಥವಾ ಪ್ರಗತಿಪರ ನಿಲುವಿನ ವ್ಯಕ್ತಿಗಳೇ ಆಗಲಿ, ಹಿಡನ್ ಅಜೆಂಡಾ ಬೇಡ, ಮುಕ್ತವಾಗಿದೆ. ಯಾಕೆಂದರೆ ಅವರಿಗೆ ಅಧ್ಯಯನಕ್ಕೆ ಏನೂ ಇರಲಿಲ್ಲ ವಚನ ಕಾಲದಲ್ಲಿ. ನಮಗೆ ಅಧ್ಯಯನಕ್ಕೆ ಎಲ್ಲ ಸಾಮಗ್ರಿಗಳು ಇದ್ದಾವೆ, ನಮಗೆ ಎಲ್ಲ ಅನುಭವಗಳಿದ್ದಾವೆ, ನಮಗೆಲ್ಲ ಮಾಹಿತಿಗಳಿದ್ದಾವೆ. ಈಗ ನಮಗೆ ಬೇಕಾಗಿರೋದು ಶುದ್ಧ ವ್ಯಕ್ತಿತ್ವ. ಆ ಶುದ್ಧ ವ್ಯಕ್ತಿತ್ವದಿಂದ ವಚನಗಳನ್ನು ನೋಡಿ. ಅಂದರೆ ಎಡ ಬಲ ಮೀರಿದ್ದು ಇನ್ನೊಂದು ಐಡಿಯಾಲಜಿ ಇದೆ ಅಂತೀರಿ ನೀವು? ಅಲ್ಲ, ಎಡ ಬಲ ಅನ್ನುವ ಐಡಿಯಾಲಜಿಕ್ಕಿಂತ ಮನುಷ್ಯತ್ವವೇ ಮುಖ್ಯವಾಗಿರುವಂತಹುದು. ಅದು ಐಡಿಯಾಲಜಿ ಅಲ್ಲ, ಅದೇ ನಮಗೆ ಬೇಕಾಗಿರೋದು. ಎಡದವ್ರಿಗೂ ಅದೇ ಬೇಕಿದ್ರೆ, ಬಲದವ್ರಿಗೂ ಅದೇ ಇದ್ದರೆ ನಿಮಗೆ ಎಡ ಬಲ ಅನ್ನುವ ಅವಶ್ಯಕತೆ ಯಾಕೆ? ಇಬ್ಬರನ್ನ ನೀವು ಅಷ್ಟೊಂದು ದ್ವೇಷಿಸ್ತೀರಿ ಅನ್ನೋದಾದರೆ ನೀವು ಎಡದವರು ಬಲದವರನ್ನ, ಬಲದವರು ಎಡದವರನ್ನ ದ್ವೇಷ ಮಾಡ್ತಾರೆ, ತುಂಬಾ ದ್ವೇಷ ಮಾಡ್ತಾರೆ. ಅದರ ಅತಿರೇಕ ಇದೆ. ಅವೆರಡು ಬೇಡ. ಸಮಾನಾಂತರವಾಗಿರುವಂತ ಮಧ್ಯಮ ಮಾರ್ಗದವರಿಗೆ ಆಗುವ ಮುಜುಗರ ಏನು, ಅಪಾಯ ಏನು? ನನಗೆ ಮಧ್ಯಮ ಮಾರ್ಗ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಯಾವ ಮಾರ್ಗ ಅಂತ? ನಾನು ಮಾನವೀಯ ಮಾರ್ಗ, ನಾಗರಿಕ ಮಾರ್ಗ. ಒಂದಷ್ಟು ಎರಡರಲ್ಲಿ ನಾಗರಿಕತೆ ಇಲ್ಲ ಅಂತೀರಿ? ನೋಡಿ, ನೀವು ಬೇಕಾದ್ರೆ ನಾನು ಅಲ್ಲ, ಸಿದ್ಧಾಂತಗಳಲ್ಲ, ನಾನು ವ್ಯಕ್ತಿಗಳಲ್ಲಿ ಹೇಳ್ತೀನಿ. ಎಕ್ಸ್ಟ್ರೀಮ್ ರೈಟ್, ಎಕ್ಸ್ಟ್ರೀಮ್ ಲೆಫ್ಟಿನ ವ್ಯಕ್ತಿಗಳಲ್ಲಿ ಎರಡಿದೆ. ಆ ಸಿದ್ಧಾಂತಗಳಲ್ಲಿ ಏನಿದೆ ಅನ್ನೋದು ಚರ್ಚೆ, ಅದು ಅತಿರೇಕಗಳಿದ್ದಾವೆ. ಆ ವ್ಯಕ್ತಿಗಳಲ್ಲಿ ಹೇಗಿದೆ, ಈಗ ನಮಗೆ ಸಿದ್ಧಾಂತ ಗೊತ್ತಾಗೋದು ನಿಮ್ಮ ನಡವಳಿಕೆಗಳಿಂದಾನೆ. ಅಂದರೆ ನೀವು ಎಡಪಂಥಿ ಇರಾದರೆ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ, ಅವರಿಬ್ಬರು ಸಿಕ್ಕಾಗ ನಿಮ್ಮನ್ನು ಆತ್ಮೀಯವಾಗಿ ತಗೊಂಡು, ನೀವು ಯಾರು, ಏನು, ಹೌದಾ, ಏನಾಗಿದ್ರಿ, ನಿವೃತ್ತ ಪ್ರಾಂಶುಪಾಲರಾಗಿದ್ರಾ, ಹೀಗೇನು ಮಾಡ್ತಿದ್ದೀರಿ, ಹೌದಾ, ನಿಮ್ಮ ಸಿದ್ಧಾಂತ ಏನು, ಈಗ ಅವ್ರು ಕೇಳೋದು ಇಲ್ಲ, ನಿಮ್ಮನ್ನು ಹತ್ರಕ್ಕೂ ತೊಗೊಳೋದಿಲ್ಲ. ನಿಮ್ಮ ಏನನ್ನು ನೋಡಿಕೊಂಡು ನೇರವಾಗಿ ನೀವು ಮಾತಾಡಿಲ್ಲ ಅಂದರೆ ಅವ್ರ ಸಿದ್ಧಾಂತನ ನಿಮ್ಮ ಮೇಲೆ ಏರ್ತಿರ್ತಾರೆ. ಅದು RSSನವರು ಇರ್ಬೋದು ಅಥವಾ ಕಮ್ಯುನಿಸ್ಟ್ ಚಳಿಯಲ್ಲಿ ಬಂದವರು. ನೇರವಾಗಿ ನಾನು ಹೇಳ್ತೀನಿ, ಅವರು ನಿಮ್ಮನ್ನು
ವಿಶ್ವಾಸಕ್ಕೆ ತಗೊಂಡು ನಿಮ್ಮನ್ನು ಆತ್ಮೀಯತೆಗೆ ತಗೊಂಡು ಸಿದ್ಧಾಂತಗಳು ಮನುಷ್ಯತ್ವ ಹೇಳೋದೇ ಇಲ್ಲ, ನೇರವಾಗಿ ಅವರ ಸಿದ್ಧಾಂತವನ್ನು ನಿಮ್ಮ ಮೇಲೆ ಹೇರಲಿಕ್ಕೆ ಬರ್ತಾರೆ. ಒಪ್ಪಲಿಲ್ಲ ಅಂದ್ರೆ ವಿರೋಧ ಮಾಡೋದು, ಅಸಹ್ಯವಾಗಿ ಬೈಯೋದು. ಜೊತೆಗೆ ಆ ಹುಡುಗರನ್ನು ಕೂಡ ನಿಧಾನವಾಗಿ ಫಸ್ಟ್ ವಿಶ್ವಾಸಕ್ಕೆ ತಗೊಳ್ಳಿ. ಅವ್ರು ಆತ ನೀವು ಬಲಪಂಥಿ ಇರಾದರೂ ನನಗೇನು ಚಿಂತೆ ಇಲ್ಲ, ಎಡಪಂಥಿ ಇರಾದರೂ ಚಿಂತೆ ಇಲ್ಲ. ಮೊದಲು ನೀವಿಬ್ಬರು ವಿಶ್ವಾಸವನ್ನು ತಗೊಳ್ಳಿ, ನಂಬಿಕೆಗಳನ್ನು ಗಳಿಸ್ಕೊಳ್ಳಿ. ಈಗ ನಾನು ಮುಸ್ಲಿಮ್ಸನ್ನು ಬೈದರೆ ಅವರು ಬಿಡಿ ಸಾರ್ ನೀವು ಅಂತೇಳಿ ತಮಾಷೆಗೆ ತಗೊಂಡು ಹೋಗ್ತಾರೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ ಈತ ನಿಜವಾದ ಮಾನವೀಯತಾವಾದಿ, ನಮಗೆ ಬೇಕಂತ ಈತ ಅನ್ನೋದಿಲ್ಲ, ಏನೋ ಒಂದನ್ನು ತಮಾಷೆಗೆ ಅಂತಾನೆ ಅಂತ. ಈಗ ನಮ್ಮ ಸ್ನೇಹಿತರು ಬೇರೆ ಜಾತಿಯವರು ಇರ್ತಾರೆ, ಲಿಂಗಾಯತರು, ಬ್ರಾಹ್ಮಣರು, ಗೌಡರು ಅಥವಾ ದಲಿತರು, ನಾವು ಬೇಕು ಅಂತ ಬೈತೀರೇ ನೀವು ಬಿಡ್ರಿ ಅಸಾಧ್ಯರು ಅಂತ. ಅವ್ರು ಏನು ಕೋಪ ಮಾಡ್ಕೊಳಲ್ಲ, ಯಾಕೆಂದ್ರೆ ನಾವಿಬ್ಬರು ಸ್ನೇಹಿತರಾಗಿರ್ತೀವಿ. ಅದ್ರ ಅಪರಿಚಿತ ವ್ಯಕ್ತಿ ಜಾತಿ ಸ್ನೇಹಿತರಾಗಿರ್ತಿದ್ವಲ್ಲ, ಅಂದ್ರೆ ನಮ್ಮಲ್ಲಿ ವಿಷಯ ಇಲ್ಲ ಅಂತ ನಿಮ್ಗೂ ಗೊತ್ತು, ಅಣ್ಣ ತಮ್ಮ ಅಂತಾನೆ ಕರೆಯುವಂತ ಭಾವನಾತ್ಮಕ ವಾತಾವರಣ. ನಮ್ಮಲ್ಲೂ ವಿಷಯ ಇರಲಿಲ್ಲ, ನಿಮ್ಮಲ್ಲೂ ವಿಷಯ ಇರಲಿಲ್ಲ. ಅದು ಕೇವಲ ಮಾತಿಗಷ್ಟೇ. ತೊಂದರೆ ಬಂದ್ರೆ ನಾವು ಅವ್ರಿಗೆ ಮೊದಲು ಹೋಗ್ತಿದ್ವಲ್ಲ, ಈಗ ಹಂಗಲ್ಲ. ಈಗ ನೀವು ನಮ್ಮನ್ನು ವಿಶ್ವಾಸಕ್ಕೂ ತೊಗೊಳಲ್ಲ, ಏನೂ ತೊಗೊಳೋ, ಸುಮ್ಮನೆ ಬೈಯೋದಕ್ಕೆ ಮಾತ್ರ ನಾವಿದ್ದೀವಿ ಅನ್ನೋದಾದರೆ ಯಾವ ಸಿದ್ಧಾಂತಕ್ಕೆ ಪರಿವರ್ತನೆಗೆ ಮಾಡ್ಲಿಕ್ಕೆ ಸಾಧ್ಯ? ಹಿಡನ್ ಅಜೆಂಡಾಗಳನ್ನ ಇಟ್ಕೊಂಡು ಸಿದ್ಧಾಂತಗಳಲ್ಲಿ ದಯವಿಟ್ಟು ನೀವು ಮುಳುಗೋಗಬೇಡಿ. ಅದಕ್ಕೆ ಮೇಲಿದ ಸಿದ್ಧಾಂತ ಯಾವುದು? ಮಾನವೀಯ ಸಿದ್ಧಾಂತ. ದಯವೇ ಧರ್ಮದ ಮೂಲವಯ್ಯ. ಅದರಲ್ಲಿ ನೀವು ವಿರೋಧಿಸೋದು ಯಾಕೆ, ದ್ವೇಷಿಸೋದು ಯಾಕೆ? ಚಿಂತನೆಗಳು ಮಾಡಲಿ, ಚರ್ಚೆಗಳು ಮಾಡಲಿ. ಈಗ ಬ್ರಾಹ್ಮಣ್ಯವನ್ನ ನೀವು ಏನಾದರೂ ವಿರೋಧಿಸಬೇಕು ಅಂದ್ರೆ ಅಸಮಾನತೆಯನ್ನು ವಿರೋಧ ಮಾಡ್ರಿ, ಅಂದ್ರೆ ವ್ಯತ್ಯಾಸಗಳನ್ನ ನಿಮ್ಗೆ ವಿರೋಧ, ವ್ಯಕ್ತಿಗಳನ್ನಲ್ಲ. ಅದರಲ್ಲಿ ಅವ್ರಿಗೆ ಹೇಳಿ, ಏನ್ರಿ ನೀವು ದಲಿತರ ದೇವಸ್ಥಾನಕ್ಕೆ ಬಿಡೋದಿಲ್ಲಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಈಗಲೂ ದೇವಸ್ಥಾನದಲ್ಲಿ ಹಿಂಗೆ ಕೊಡ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ಲ? ಈಗ ನೇರವಾಗಿ ಹೇಳ್ತೀನಿ, ನನಗೇನಿಲ್ಲ. ಆ ಮುಸ್ಲಿಮ್ಸು ಅಷ್ಟೇ, ತೀರಾ ಏನಾದರೂ ಅವ್ರದ್ದು ಕೆಲವೆಲ್ಲ ಮೌಢ್ಯಗಳಿದ್ದಾಗ ಅದನ್ನು ನೇರವಾಗಿ ಹೇಳೋಣ, ಅಲ್ಲಯ್ಯ ನಿಮಗೆ ನಾಚಿಕೆ, ಹೀಗೆ ಹೇಳೋಣನೇ ಹೊರತು ನೀವು ಒಬ್ಬ ಕ್ರಿಮಿನಲ್ ಕೆಲಸ ಕೆಟ್ಟ ಕೆಲಸ ಮಾಡಿದ್ರೆ ಆ ವ್ಯಕ್ತಿಯನ್ನು ಹೇಳಿ, ಇಬ್ರಾಹಿಂ ಮಾಡ್ದ ಅಂತೇಳಿ ಮುಸ್ಲಿಮ್ಸ್ ಮಾಡಿದ್ರು ಅಂತ ಹೇಳ್ಬೇಡಿ, ಅಥವಾ ಇನ್ಯಾರೋ ನರೇಶ ಮಾಡಿದ್ರೆ ಅವ್ನಿಗೆ ಹೇಳಿ ನೀವು ಅವ್ರು ಮಾಡಿ ಅಂತೇಳಿ. ಹಿಂಸೆಯನ್ನು ನೀವು ಹೇಳಿದ್ರೆ ನಮಗೇನು ಬೇಕಾಗಿಲ್ಲ. ಆ ಥರದ ಅನಾವಶ್ಯಕವಾಗಿ ಎಲ್ಲವನ್ನು, ಈಗ ಉದಾಹರಣೆಗೆ ಲವ್ ಜಿಹಾದ್, ಇದರಲ್ಲಿ ಒಳಗಡೆ ಯಾರೋ ಒಬ್ಬ ಹುಚ್ಚ ಹೇಳಿರ್ತಾನೆ, ಅದಷ್ಟು ಸುಲಭವಾಗಿ ಆಗೋದಿಲ್ಲ. ನೀವು ಅದನ್ನು ಒಂದು ಪೊಲಿಟಿಕಲ್ ಅಜೆಂಡಾ ಥರ ಮಾಡೋದು. ಪೊಲಿಟಿಕಲ್ ಅಜೆಂಡಾಗಳನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ನಿಜವಾಗ್ಲಿ ಕಾನೂನು ಸುವ್ಯವಸ್ಥೆಯ ವಿಷಯ ತಗೊಂಡು ಮಾಡಿ, ಆಗ ನಮಗೇನು ಪ್ರಾಬ್ಲಮ್ಮೇ ಇಲ್ಲ. ಆದರೆ ಈ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ. ಯಾವುದೋ ಒಂದು ಮುಸ್ಲಿಂ ಕೊಲೆ ಆದರೆ ಇಮ್ಮಿಡಿಯೇಟು ಕಾಂಗ್ರೆಸ್ ಅವ್ರು ಬರೋದು, ಅಥವಾ ಹಿಂದೂ ಕೊಲೆ ಆದರೆ ಬರೀ BJP ಅವ್ರು ಬರೋದು, ಇದು ನಿಮ್ಮ ನೇರವಾಗಿ ನೀವು ನಮಗೆ ಹೇಳ್ತಿರ್ತೀರಲ್ಲ, ಇದನ್ನ ಮೀರಕ್ಕೆ ನಮ್ಮ ಕೈಯಲ್ಲಿ ಹೋಗ್ತಾ ಇಲ್ಲ. ಅವ್ರಿಗೂ ಅದ್ರ ಲಾಭ ಗೊತ್ತಿದೆಯಲ್ಲ, ಅದಕ್ಕೆ ಬರ್ತಾರೆ. ಲಾಭ ಗೊತ್ತಿದೆ, ಅದು ಜನಗಳಿಗೆ ಗೊತ್ತಾಗಬೇಕು ಅಂತ. ಈಗ ಅಲ್ಲೆಲ್ಲೋ ನೋಡ್ಕೊಳ್ಳಿ, ನೋಡಿ, ಯಾಗ ಒಂದು ಸೆಷನಲ್ಲಿ ನಡೀತು, ಯಾರೋ ಯಾರನ್ನೋ ಕೆಟ್ಟದಾಗಿ ಬೈದರು, ಎಲ್ಲ ಮುಗಿಬೀಳಿ, ಅದು ಸೂಳೆ ಅಂದ್ರು ಅಥವಾ ವೇಶ್ಯೆ ಅಂದ್ರು ಏನೋ ಗೊತ್ತಿಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಕೆ ಆಯ್ತು ಅಂದಾಗ ನೇರವಾಗಿ ಅದನ್ನ ನಿಮ್ಗೆ ಒಂದು ಅರ್ಥ ಮಾಡ್ಕೊಂಡು ಮಾಡಿ. ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡಿಬಿಟ್ಟು ಅಂದ್ರು ಅಂದಿಲ್ಲ ಅಂತೇಳಿ ಪಕ್ಷಿಗಳನ್ನು ಯಾಕೆ ವಿಭಜಿಸಿ? ಸಮಾಜ ನಮ್ಮದೇ ಅಲ್ವಾ? ಇಲ್ಲಿ ಇದು BJP ಸಮಾಜನ, ಕಾಂಗ್ರೆಸ್ ಸಮಾಜನ, ಅಥವಾ ಸಿದ್ದರಾಮಯ್ಯ ಅಥವಾ ನರೇಂದ್ರ ಮೋದಿ ಸಮಾಜನ? ಅವ್ರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ನಾವು ಇರಬೇಕಾಗಿರೋದು, ನಾವು ಬದುಕಬೇಕಾಗಿರೋದು, ಮತ್ತು ಅವ್ರಿಗೆಲ್ಲ ಒಂದು ಸೆಕ್ಯೂರ್ಡು, ಕಂಫರ್ಟಬಲ್ ಅಲ್ಲ, ಲಕ್ಸುರಿ ಝೋನಲ್ಲಿರೋರವರು. ನಾವುಗಳು ಇಲ್ಲಿರೋದು, ಅವ್ರವ್ರ ಮದುವೆ ಆದರೆ ಪರವಾಗಿಲ್ಲ, ಬೇರೆ ಬೇರೆ ಜಾತಿಗಳವರು. ನಾವು ಆದರೆ ದೊಡ್ಡವರಾದರೆ ಪರವಾಗಿಲ್ಲ, ನಾವುಗಳಾದ್ರೆ ಏನು ಮರ್ಯಾದೆ ಹತ್ಯೆಗಳಾಗ್ತಾರೆ. ಅವರವರು ಜಮೀರ್ ಅಹಮದನು ಅಥವಾ ಯತ್ನಾಳು ಇಬ್ಬರು ತಬ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ. ನಾವುಗಳು ಯಾರಾದ್ರೂ ಪಕ್ಷಗಳವರು ಆ ಕಡೆ ಈ ಕಡೆ ಸೇರಿಬಿಟ್ರೆ, ಏನ್ರಿ ನೀವು ಅವ್ರ ಪಕ್ಷಕ್ಕೆ ಹೋದ್ರ ಅಂತೀರಿ? ಏನು ನ್ಯಾಯ ಇದು? ನಿಮಗೆ ವಿಧಾನಸೌಧದಲ್ಲಿ ನಿಮಗೆ ಜಾತಿ ಇಲ್ಲ, ಪಕ್ಷ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅಸೆಂಬ್ಲಿಯಲ್ಲಿ ರಾಜಕೀಯದಲ್ಲಿ ಪರ್ಮನೆಂಟ್ ಶತ್ರುಗಳು ಇಲ್ಲಂತೆ, ಪರ್ಮನೆಂಟ್ ಮಿತ್ರರು ಇಲ್ಲಂತೆ. ಇಲ್ಲಿ ಹಂಗಾರೆ ನಾವು ಇಲ್ಲಿ ಇದೀವಾ? ನಾವು ಕಾರ್ಯಕರ್ತರ ಆ ಕಾರಣಕ್ಕಾಗಿ ಎಲ್ಲರಿಗೂ ಒಂದೇ ಹೇಳಿ. ನೀವು ನೋಡಿ, ನಮ್ಮ ಮನುಷ್ಯರ ವಿಕೃತ ಮನಸ್ಥಿತಿ ಹೇಗಿದೆ ಅಂದರೆ, ಒಬ್ಬ ಹೆಣ್ಣು ಒಂದು ಸಿನಿಮಾದಲ್ಲಿ ಕ್ಯಾಬ್ರೆಯಲ್ಲಿ ಮಾಡಿದ್ರೆ ಆಕೆ ಜೊತೆ ಸೆಲ್ಫಿ ತೊಗೊಂಡು ಮೇಡಮ್ ಮೇಡಮ್ ಅಂತ ಆಕೆಯನ್ನು ಒಬ್ಬ ಸ್ಟಾರ್ ಥರ ಮಾಡ್ತೀರಿ. ಇಲ್ಲಿ ಯಾರೋ ಒಂದು ಗಂಡು ಹೆಣ್ಣು ಇಬ್ಬರು ಪ್ರೇಮಿಗಳು ಪಾರ್ಕಲ್ಲಿ ಮಾಡ್ತಾ ಇದ್ರೆ ಒಡೆದು ಬಿಟ್ಟು ಅವರಿಂದ ಇಡೀ ಸಂಸ್ಕೃತಿ ನಾಶ ಅಂತೀರಿ. ಇಲ್ಲಿ ಕ್ಯಾಬ್ರೆ ಆಗುತ್ತೆ. ಅವರು ಎಷ್ಟು ವಿಚಿತ್ರವಾಗಿ ನಟನೆ ಮತ್ತು ವೃತ್ತಿ ಆಗುತ್ತಲ್ಲ. ನಟನೆ ಅಂದ್ರೆ ಏನು? ನೀವು ಮಾಡಬೇಕಲ್ಲ. ನೀವು ನೋಡೋರಿಗೆ ನಟನೆ ನೀವು ಮಾಡಿರ್ತೀರಲ್ಲ. ಅಲ್ಲಿ ನಿಜವಾದ ಪ್ರೇಮಿಗಳಿಬ್ರು ಏನೋ ಕೂತ್ಕೊಂಡು ಮಾತಾಡ್ತಿರ್ತಾರೋ, ಏನೋ ನಗತಿರ್ತಾರೋ, ಏನೋ ಮಾಡ್ತಾರೆ. ನಿಜವಾದ ಇಬ್ಬರು ಪ್ರೇಮಿಗಳು, ಅವರು ಸಂಸ್ಕೃತಿ ನಾಶ ಅಂತೀರಿ. ಇಲ್ಲಿ ಇದು ಸಂಸ್ಕೃತಿ ಇದಾಗುತ್ತೋ? ಅದನ್ನ ನೋಡೇ ತಾನೇ ಇವರು ಹಾಗೆ ಮಾಡೋದು. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅದನ್ನು ಹೊರಗಡೆ ಮನೆಯಲ್ಲಿ ದಿನ ಎಲ್ಲ ನೋಡಿದವ್ರು ಇವರು ಅದನ್ನೇ ಮಾಡ್ತಿರಲ್ಲ. ಆಕೆ ನಿಮಗೆ ರೋಲ್ ಮಾಡಲ್ಲು, ಇವರು ಪಾಪ ಹಿಂಸೆಗಳು. ಬಿಗ್ ಬಾಸ್ ದರಿದ್ರ ಕೆಲಸಗಳನ್ನ TRP ಕೊಡ್ಬೋದು, ನಾವು ಅದಕ್ಕೆ ಕೊಡ್ಬೋದು.
ಕೊಡ್ಬೋದು. ಅವ್ರು ಜಗಳ ಆಡಿದ್ರು, ಮೇಡಮ್ ನೀವು ಹೇಳಿ ಸರಿ ಮೇಡಮ್ ನೀವು ಮಾಡಿ ಸರಿ, ಜಗಳಗಳನ್ನು ಕೂಡ ನೀವು ಇಲ್ಲಿ ಚರ್ಚೆ ಮಾಡ್ತೀರಿ, ನಮಗೆ ಮಾತ್ರ ಬೇರೆ ಲಾಜಿಕ್ ಹೇಳ್ತೀರಿ. ಸೊ ಅದಕ್ಕೆ ಸಮಾಜದಲ್ಲಿ ಮೌಲ್ಯಗಳ ನಾಶ ಆಗ್ತಿರೋದೇ ಇಲ್ಲಿ. ಯಾರಿಗೂ ತಾಳ್ಮೆ ಇಲ್ಲ, ನೆಮ್ಮದಿ ಇಲ್ಲ. ನೀವು ಟ್ರಾಫಿಕ್ಕು ನೋಡಿ, ಬೇಕಾಗಿರೋದು ಒಳ್ಳೆ ವಾಹನಗಳು, ಒಳ್ಳೆ ರಸ್ತೆಗಳಲ್ಲ, ಅದಿದ್ದಾವೆ ಆಲ್ರೆಡಿ. ಒಳ್ಳೆ ಡ್ರೈವರ್ಗಳು ಬೇಕಾಗಿದ್ದಾರೆ, ಒಳ್ಳೆ ಶಿಕ್ಷಕರು ಬೇಕಾಗಿದ್ದಾರೆ, ಒಳ್ಳೆ ವೈದ್ಯಾಧಿಕಾರಿಗಳು ಬೇಕಾಗಿದ್ದಾರೆ. ಜನರ ಆರೋಪ ಇದೆ ಸಿದ್ದು ಅವರೇ, ವೈದ್ಯರು ರೋಗಿಗಳಿಂದ ದುಡ್ಡು ಮಾಡಿದ್ರೆ ಪರವಾಗಿಲ್ಲ, ರೋಗ ಬರ್ಸಿ ದುಡ್ಡು ಮಾಡೋ ಸ್ಥಿತಿ ಬಂದಿದೆ ಈ ಸಮಾಜ ಅಂತ ಹೇಳ್ತಿದ್ದಾರೆ. ತುಂಬ ಅಪಾಯಕಾರಿ. ಬರೀ ವೈದ್ಯ ವೃತ್ತಿನೇ ಅಲ್ಲ, ಎಲ್ಲರೂ ಹಂಗಾಗೋಗಿದೆ. ತೀರಾ ಅಪಾಯಕಾರಿ ಅಂತಕ್ಕೆ ಹೋಗ್ತಾ ಇದ್ದೀವಿ. ಈಗ ನಿಜವಾಗ್ಲೂ ನೀವು ಏನು ಕೆಲಸ ಮಾಡ್ತಿದ್ದೀರಿ, ನಾವು ಏನು ಮಾಡ್ತಿದ್ದೀವಿ, ರಾಜ್ಕುಮಾರ್ ಅವ್ರು ಏನು ಮಾಡ್ತಾರೆ, ಈ ಥರದ ಕಾರ್ಯಕ್ರಮಗಳನ್ನು ನಾವು ಅದರಲ್ಲೂ ಈ 50ರಿಂದ 70 ಒಳಗಡೆ ಇದ್ದೀವಲ್ಲ, ನಾವು ಈ ಸಮಾಜದ ಜವಾಬ್ದಾರಿ ತಗೋಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಯುವಕರಿಗೆ ಇನ್ನೂ ಬದುಕು ಕಟ್ಕೊಳೋದಿರುತ್ತೆ, ಅವರು ಬೇರೆ ಏನೋ ಅವ್ರ ವೃತ್ತಿಯಲ್ಲಿರ್ತಾರೆ, ನಾವೆಲ್ಲ ಹೆಚ್ಚು ಕಡಿಮೆ ನೋಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ಸಮಾಜಕ್ಕೆ ಏನನ್ನಾದರೂ ಮಾಡಬೇಕು ಅಂತ ನನಗನ್ಸುತ್ತೆ. ಈಗ ಹನಿ ಟ್ರ್ಯಾಪ್ ಒಂದು ವಿಷಕಾರಿ ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ. ಇನ್ನೊಂದು ಅಷ್ಟೇ ಅಪಾಯಕಾರಿ ಈ ಬ್ರೈನ್ ವಾಶ್ ಮಾಡೋದು. ಹೌದು, ಐಡಿಯಾಲಜಿ ಹೆಸರಿನಲ್ಲಿ ಯುವಕರನ್ನ ಬ್ರೈನ್ ವಾಶ್ ಮಾಡಿ ನಾಶ ಮಾಡೋದು. ಈ ಬ್ರೈನ್ ವಾಶ್ ಆಗಬಾರ್ದು ಅಂದರೆ ಯುವಕರ ಮನಸ್ಥಿತಿ ಹೇಗಿರಬೇಕು? ಅದಕ್ಕೆ ಖಂಡಿತವಾಗ್ಲೂ ಒಂದು ಏನು ಅಂದರೆ ಯೋಚನೆ ಶಕ್ತಿಯನ್ನು ಸ್ವಲ್ಪ ವಿಶಾಲಗೊಳಿಸ್ಕೊಳ್ಳಿ ಅಂತ. ಮಾನವೀಯತೆ ಆಧಾರದ ಮೇಲೆ, ಮಾನವೀಯತೆ ಅಂದರೆ ಸೃಷ್ಟಿಯ ಆಧಾರದ ಮೇಲೆ. ನಮಗೆ ಜೀವ ಕೊಟ್ಟಿರೋದು ನೀವು ಸಂಕುಚಿತವಾಗಿ ನಮ್ಮ ಅಪ್ಪ ಅಮ್ಮ ಅನ್ಬೇಡಿ, ಅದು ಆ ಕ್ಷಣದ ಪ್ರತಿಕ್ರಿಯೆ. ಆದರೆ ನಿಜವಾದ ಇದು ಕೊಟ್ಟಿರೋದು ಈ ಸೃಷ್ಟಿ. ಅಂದರೆ ಅಲ್ಲಿ ನಮಗೆ ಯಾರೋ ಮನುಷ್ಯನ ಸೃಷ್ಟಿ ಮಾಡಿ ಅದು ಹಾಗೆ ಬಂದು ಅಪ್ಪ ಅಮ್ಮನ ರೂಪದಲ್ಲಿ ನಾವಿರ್ತೀವಿ. ನಮ್ಮ ಲಾಯಲ್ಟಿ ಯಾರಿಗಿರಬೇಕು? ನಾವು ಈ ದೇಶಕ್ಕೆ, ಈ ಸಂವಿಧಾನಕ್ಕೆ ಲಾಯಲ್ಲಿರಬೇಕಾಗುತ್ತೆ ಹೊರತು ನಮ್ಮ ಒಂದು ಸಂಕುಚಿತತೆ ಇರುತ್ತೆ. ಅಂದರೆ ನೀವೀಗ JCB ಮಿಷಿನ್ನ ಓಡಿಸೋದು ಕಲಿತ್ರೆ ನೀವು ಕಾರನ್ನು ಈಸಿಯಾಗಿ ಓಡಿಸ್ತೀರಿ. ನೀವು ಇವಾಗ ಕಾರನ್ನೇ ಸರಿಯಾಗಿ ಓಡಿಸದೇ ಇರೋದಾಗ ಹಾಗೆ ಸಣ್ಣ ಮನಸ್ಥಿತಿಗಳು ಬರ್ತವೆ. ಈಗ ವಾಟ್ಸಪ್ಪಲ್ಲಿ ಏನೋ ಒಂದು ಮೆಸೇಜ್ ಬಂದಿದ ತಕ್ಷಣ ಯೋಚನೆ ಮಾಡಿ, ಹಾಗಾಗಿರುವ ಸಾಧ್ಯತೆ ಇರುತ್ತಾ? ಮನುಷ್ಯ ಹಾಗೆ ಮಾಡ್ತಾನ? ಯಾವುದೋ ಒಂದು ಈಗ AI ಟೆಕ್ನಾಲಜಿ ಎಲ್ಲ ಇರುತ್ತೆ. ಗಾಂಧಿ ಹಾಗಂದ್ರು, ಗಾಂಧಿ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಕೈ ಇಟ್ಕೊಂಡು ನೀವು ಅದೇ ಹಾಕ್ಬಿಟ್ಟು ಗಾಂಧಿ 24 ಗಂಟೆ ಅದೇ ಕೆಲಸ ಮಾಡ್ತಾ ಇದ್ರು ಅನ್ನೋದಲ್ಲ. ಗಾಂಧಿ ಆ ವಯಸ್ಸಲ್ಲಿ ನಿಮ್ಮ ತಾತನಿಗೂ ಆ ವಯಸ್ಸಾಗುತ್ತೆ. ಈಗ ನನಗಿನ್ನೂ 57 ವಯಸ್ಸು, ಆದರೆ ನನಗೆ ಈ ಕಾಲೇಜು ಹೆಣ್ಣುಮಕ್ಳನ್ನ ನೋಡಿದ್ರೆ ನನ್ನ ಮಕ್ಕಳ ಥರ ಜ್ಞಾಪಕ ಬರ್ತಿದ್ದಾರೆ. ನಮ್ಮ ಮನಸ್ಥಿತಿ ಆಗಿದೆ. ಇನ್ನು ಕೆಲವರು ಯಾರೋ ಅಪರೂಪಕ್ಕೊಬ್ಬೊಬ್ಬರು ಬೇರೆ ಥರದ್ದು ಮಾಡ್ಬೋದು. ನಮ್ಗೆ ಆ ಥರದ್ದು ಅನಿಸೋದೇ ಇಲ್ಲ. ನೀವು ಆ ಇನ್ನೊಬ್ಬ ಹೆಣ್ಮಗನ ಕೊಟ್ಟರು ನನಗೆ ಸ್ನಾನ ಮಾಡಿಸು ಅಂದ್ರೆ ನಾನು ಸ್ನಾನ ಮಾಡಿಸ್ತೀನಿ, ಹೆಣ್ಮಗುಗೆ ನನ್ನ ಮಗಳಿಗೆ ಮಾಡಿಸ್ದಂಗೆ ನಾನು ಮಾಡಿಸ್ತೀನಿ. ಯಾಕೆ ಅಂದರೆ ಆ ಮನಸ್ಥಿತಿಗಳೇ ಇಲ್ಲದಂತೆ ಸಂಕುಚಿತವಾಗಿದೆ. ಈ ಸಂಕುಚಿತ ಮನಸ್ಥಿತಿಯಲ್ಲಿಯೇ ಯಾರೋ ಒಬ್ಬರು ಧರ್ಮದ್ದು, ಜಾತಿದು, ಅದು ಎಲ್ಲ ಧರ್ಮಗಳಲ್ಲೂ ಇದ್ದಾವೆ. ಈ ಧರ್ಮ ಪ್ರಚಾರಕ್ಕೆ ವ್ಯಕ್ತಿ ಇವ್ರು ಯಾಕೆ ಬೇಕು ಅಂತ, ನಾನು ಮಧ್ಯವರ್ತಿಗಳು ಯಾಕೆ ಬೇಕು ಅಂತ. ಅದು ಧರ್ಮ ನಮ್ಮ ಒಳಗಡೆನೆ, ನಮ್ಮ ಸಂಸ್ಕೃತಿಯಲ್ಲೇ ಬೆಳೆದಿರುತ್ತೆ. ಆ ಮೌಲ್ಯಗಳನ್ನು ನಾವು ಮಾಡ್ತಿರ್ತೀವಿ. ನೀವು ಯಾಕೆ ಫಾದರ್ ಸಿಸ್ಟರ್ಸ್ಗಳು ಬೇಕು ಧರ್ಮ ಪ್ರಚಾರಕ್ಕೆ? ಮೌಲ್ವಿ ಮುಲ್ಲಾಗಳು ಬೇಕು, ಪೂಜಾರಿಗಳು ಅಥವಾ ಮಠಾಧೀಶ್ವರರು ಬೇಕು. ನೀವು ಬೇಕಾಗಿರೋದು ಮೌಲ್ಯಗಳಿಗೆ, ಧರ್ಮ ಪ್ರಚಾರಕ್ಕೆ. ಅದೇ ಮೌಲ್ಯಗಳನ್ನ ಬಸವಾದಿ ಶರಣರು ಹೇಳಿದ್ದಾರೆ. ನಿಮ್ಗೆ ಇಷ್ಟಲಿಂಗ ಕೊಡ್ತೀನಪ್ಪ, ದೇವಸ್ಥಾನಕ್ಕೆ ಹೋಗಬೇಡಿ, ಧರ್ಮದ ವಿಷಯದಲ್ಲಿ ನಿಮಗೆ ಮಧ್ಯವರ್ತಿಗಳು ಬೇಡ ಅಂತ ಹೇಳಿ ಅದನ್ನ ನಡವಳಿಕೆ ಮಾಡ್ಕೋಬೇಕು. ನೀವು ಹೋಗಿ ನೋಡಿ, ಕುಂಭಮೇಳದಲ್ಲಿ ಹೋಗಿ 65 ಕೋಟಿ ಜನ ಮುಳುಗಕ್ಕೆ ಬರ್ತೀರಿ. ಪ್ರಕೃತಿ ನಿಮಗೆ ಕೊಟ್ಟಿದೆ, ನೀರು ಹರಿತಾ ಇರಿದೆ. ನೀರಿನ ಗುಣ ಏನು ಅಂದರೆ ಎಲ್ಲಿ ಅದು ಸ್ಥಿತಿಸ್ಥಾಪಕ ಗುಣ ಇರುತ್ತೆ ನೀರಿಗೆ. ಅದು ಎಲ್ಲಿ ಹಳ್ಳ ಇರುತ್ತೋ ಅಲ್ಲಿ ಬರ್ತಾ ಇರುತ್ತೆ. ತ್ರಿವೇಣಿನೂ ಸಂಗಮ ಆಗುತ್ತೆ, 4 ನದಿಗಳು ಯಾವ್ದು ಬೇಕಾದ್ರೂ ಸಂಗಮ ಆಗುತ್ತೆ. ಅದ್ರ ಪಾಡಿಗೆ ಅದು ಹರಿತಾ ಇರುತ್ತೆ. ನೀವು ಅಲ್ಲಿ ಹೋಗಿ ಆ ಸೌಂದರ್ಯವನ್ನು ನೋಡಿ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಮೈಂಡು ಫ್ರೆಶ್ ಆಗುತ್ತೆ ಅನ್ನೋದು ಒಂದು ಲಾಜಿಕ್. ಆದರೆ ಅದಲ್ಲ. ಇದೇ ಸಂದರ್ಭದಲ್ಲಿ ಇಲ್ಲಿ ಹೋಗಿ ಮುಳುಗಿದ್ರೆ ಅಷ್ಟೂ ಜನ ಹೋಗಿ ಅದೆಲ್ಲ ಗಲೀಜಾಗುತ್ತೆ, ಅದರಿಂದ ಪಾಪ ಪರಿಹಾರ ಆಗುತ್ತೆ. ಅಂದರೆ ಈ 65 ಕೋಟಿ ಜನ ಏನಾದ್ರೂ ಜಾತಿ ಮುಕ್ತ, ಭ್ರಷ್ಟಾಚಾರ ಮುಕ್ತ ಆದರೆ ಈ ದೇಶ ಎಲ್ಲಿಗೆ ಹೋಗ್ಬಿಡೋದು? ಹಾಗಿದೆಯಾ? ಯಾರ್ಯಾರು ಮುಳುಗುಟ್ಟು ಬಂದಿದ್ದೀರಿ ನೀವು? ನಿಜವಾಗಲೂ ಇದನ್ನು ಗೆದ್ದಿದ್ದೀರಾ? ನಿಮ್ಮ ಅರಿಷಡ್ವರ್ಗಗಳ ಮೇಲೆ ನಿಯಂತ್ರಣ ಹೊಂದಿದ್ದೀರಾ? ನಿಮ್ಮ ಹಣ ಆಸ್ತಿಗಳ, ಕೆಟ್ಟ ಹಣ ಆಸ್ತಿಗಳ ಬಗ್ಗೆ ನೀವೇನಾದರೂ ಗೆದ್ದಿದ್ದೀರಾ? ನಿಮ್ಮ ಕೋರ್ಟ್ಗಳ ಕೇಸ್ ವಾಪಸ್ ತಗೊಂಡಿದ್ದೀರಾ? ಭ್ರಷ್ಟಾಚಾರ ಕಡಿಮೆ ಮಾಡಿದ್ದೀರಾ? ಹೇಳಿ ನೋಡೋಣ. ಹಾಗಾದರೆ ಈಗ ನೀವು ವೈಚಾರಿಕತೆಯನ್ನು ಹೇಳಿದರೆ, ಸತ್ಯವನ್ನು ಹೇಳಿದರೆ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ. ನಿಮ್ಮನ್ನು ಕೆಟ್ಟದಾಗಿ ಬೈತಾರೆ. ನೀವು ಈ ನಿಮ್ಮ ನಿರಂತರ ಬ್ಯಾಲೆನ್ಸ್ಡ್ ಬರಹಗಳಲ್ಲಿ ಎದುರಿಸಬಹುದಾದ ಕಹಿ ಘಟನೆಗಳು ಏನು? ಅವು ಹೇಗನ್ನು ನಿಭಾಯಿಸ್ತೀರಿ? ತುಂಬ ಕಹಿ ಘಟನೆಗಳಾಗ್ತಾ ಇರ್ತವೆ. ನನಗೆ ಈಗ ಉದಾಹರಣೆಗೆ ಯಾರೋ ಒಬ್ಬ ಸೂಳೆ ಮಗನೆ ಅಂತ ಇರ್ತಾರೆ. ಸಾಮಾನ್ಯವಾಗಿ ಸೂಳೆ ಮಗನೆ ಅಂತ ಹೇಳ್ತಾರೆ. ನಮ್ಮನ್ನು ತುಂಬ ಕೆಟ್ಟದಾಗಿ ಉದ್ರೇಕಿಸಬೇಕು ಅಂದರೆ ಸೂಳೆ ಮಗನೆ ಅಂತಾರೆ.
ಅದು ಈ ಕಡೆ ಕೇಳಿದಾಗ ಬಹಳ ಇದಾಗ್ತವೆ. ಆದರೆ ನಾನು ಒಂದು ಹಂತಕ್ಕೆ ಹೋಗಿದ್ದೀನಿ ಅಂದರೆ, ಹೌದಾ ನನಗೆ ಗೊತ್ತಿರಲಿಲ್ಲ, ನೀನು ಕನ್ಫರ್ಮ್ ಮಾಡಿದೆ, ಥ್ಯಾಂಕ್ ಯು ಅಂತೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತೀನಿ. ಅಂದರೆ ಏನೂ ಆಗೋದಿಲ್ಲ. ನೀವು ಯಾರೋ ಒಂದು ಹೆಣ್ಣನ್ನು ನನ್ನ ತಾಯಿನ ಸುಳ್ಳೆ ಅಂದರೆ ಅದು ನಿಮ್ಮ ಯೋಗ್ಯತೆ ಹೊರತು ನನ್ನ ಯೋಗ್ಯತೆ ಅಲ್ಲ. ನಿಮ್ಮ ಯೋಗ್ಯತೆ ಮತ್ತು ನಿಮ್ಮ ಸಂಸ್ಕಾರ. ಜೊತೆಗೆ ನಾನು ನನ್ನನ್ನು ಟೀಕ್ಸೋರ್ನು ಕೂಡ ಎಲ್ಲ ಹೇಳ್ತಾರೆ, ಎಲ್ಲಿ ಸಿಗ್ತೀಯಾ ಹೇಳು, ಬಾ, ಧೈರ್ಯ ಇದ್ರೆ ಬಾ ನೀನು, ಏನು ಹಾಗೆ ನಮ್ಮ ಧರ್ಮವನ್ನು. ನಾನು ಖಂಡಿತವಾಗ್ಲೂ ಅಲ್ಲ. ಮಾನವೀಯ ಧರ್ಮ ಅಂದಮೇಲೆ ಯಾರನ್ನೂ ದ್ವೇಷಿಸೋದಿಲ್ಲ ನಾವು, ಹಾಗೆ ನಿಮ್ಮನ್ನು ದ್ವೇಷಿಸೋದಿಲ್ಲ. ನೀನು ತಪ್ಪು ತಿಳುವಳಿಕೆಯಿಂದ ನನಗೆ ಹೇಳ್ತಿದೀಯಾ ಅನ್ನುವುದನ್ನು ಸಾಧ್ಯವಾದಷ್ಟು 90% ಜನಗಳಿಗೆ ಯಶಸ್ವಿ ಆಗ್ತೀನಿ. ಆದರೆ ಇನ್ನು 10% ಜನಗಳು ಒಪ್ಪೋದಿಲ್ಲ, ಬಹಳ ಹೇಳ್ತಾರೆ. ಆಗ ನಾನು ಅವ್ರಿಗೆ ಆಹ್ವಾನ ಕೊಡ್ತೀನಿ. ನಿಜ ನಶೆ ಇರುತ್ತೆ. ನಿಮಗೆ ನೋಡಪ್ಪ, ನಾನು ಹೇಳೋದು ಹೇಳಿದ್ದೀನಿ, ಕೋಪ ಇದ್ದರೆ ನಿಮ್ಮಂಥವ್ರು ನನ್ನನ್ನು ಹೊಡಿಬೇಕಂದ್ರೆ ಹೊಡೀರಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದಿಲ್ಲ. ಅಥವಾ ನೀವು ನನ್ನನ್ನು ಏನು ಬೇಕಾದರೂ ಮಾಡಿ, ನಾನು ಈ ಸಮಾಜದ ಯಾಕೆ ಅವರಿಗೆ ನೀವು ಕಾನೂನು ಕೈ ತೊಗೊಳಕ್ಕೆ ಹೇಳ್ತೀರಿ? ಅಲ್ಲ ಹೇಳೋದಂದ್ರೆ ಅಂದ್ರೆ ಹೊಡಿತಾರ ಅವರು. ಅಲ್ಲ ಹೊಡೆದ್ರು ನಾನು ಪ್ರಯತ್ನ ನಡೀತದೆ. ನಾನು ಆಗಲೇ ಹೇಳಿದೆ, ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅಸಾಧ್ಯವಾದದನ್ನು ಮಾಡಬೇಕು. ನೀವು ಅಂಗುಲಿಮಾಲ ಮತ್ತು ಬುದ್ಧನ ಕಥೆಗಳನ್ನು ಕೇಳಿದ್ದೀವಿ. ಆದರೆ ಇಲ್ಲಿ ಇದೇ ಸಮಾಜ ವಿಶ್ವೇಶ್ವರ ಭಟ್ರು ಮತ್ತು ಸಿದ್ದರಾಮಯ್ಯ ಅವರು ಒಂದಾಗಕ್ಕೆ ಬಿಡಲ್ಲ. ಅಂದರೆ ಅವ್ರ ಸ್ನೇಹಕ್ಕೆ ಬಿಡೋದಿಲ್ಲ ಇವರು. ಅಂದರೆ ಈ ಕಡೆಯವರು ಹೋಗ್ಬೇಡ್ರಿ, ಯಾಕ್ರಿ ಅವ್ರಿಗೆ ಹೋಗ್ತೀವಿ ಅಂದರು, ಇವ್ರಿಗೆ ಹೋಗ್ತೀವಿ. ಅವರಿಬ್ಬರು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಭೇಟಿ ಆಗಲಿಲ್ಲ. ಮತ್ತು ಅಂಗುಲಿಮಾಲ ಮತ್ತು ಬುದ್ಧನ ಕಥೆ ಹೇಳ್ತೀರಿ. ಆದರೆ ನಾನು ಹಾಗಲ್ಲ. ಒಂದು ವೇಳೆ ಇರೋದಾದ್ರೆ ಭೇಟಿ ಮಾಡಿ ಆಮೇಲೆ ಹೇಳಿ. ಈಗ ನೀವು ಮುಖ್ಯ ಅತಿಥಿ ಆಗಿದ್ರೆ ಗೋಡೆ ಯಾಕೆ ಹಾಕ್ತೀರಿ ಹೇಳಿ, ಮಾತಾಡಿ. ವಿಶ್ವೇಶ್ವರ ಭಟ್ರೆ, ನೀವು ನಿಮ್ಮ ಸಿದ್ಧಾಂತ ನನಗೆ ಇಷ್ಟ ಆಗೋದಿಲ್ಲ, ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬನ್ನಿ. ಅವರು ಸಿದ್ದರಾಮಯ್ಯನವರೇ, ನಿಮ್ಮ ಸಿದ್ಧಾಂತ ನಮ್ಗೆ ಇಷ್ಟ ಆಗೋದಿಲ್ಲ, ಬದಲಾಯಿಸಿ ಅಂತೇಳಿ ಹೇಳಿ. ಜನನು ಕೇಳ್ಕೊಂಡ ಅವ್ರ ಮೇಲ್ನೋಟದಲ್ಲಿ ಹಂಗೆ ಇರ್ತಾರೆ, ಒಳಗಡೆ ಹಂಗೆ ಇರ್ತದೆ. ಆದ್ರೆ ಅವ್ರನ್ನ ಒಂದಾಗಕ್ಕೆ ಇವರು ಬಿಡೋದಿಲ್ಲ, ಅದಕ್ಕೆ ಮಾಡ್ತಾರೆ. ಆಮೇಲೆ ನೇರವಾಗಿ ಕೆಟ್ಟದನ್ನು ಕಣ್ಸೋಣ. ಕಾಮನ್ ಸೆನ್ಸ್ ಇದೆಯಲ್ಲ, ಬಸವಾದಿ ಶರಣರು ಇರ್ಬೋದು, ಅಂಬೇಡ್ಕರ್, ಗಾಂಧಿ ಎಲ್ಲ ಹೇಳಿದಾರಲ್ಲ, ಮನುಷ್ಯನನ್ನು ಕೀಳಾಗಿ ನೋಡಿ. ಉದಾಹರಣೆ ನೇರವಾಗಿ ಹೇಳ್ತೀನಿ, ನೀವು ಯಾವುದೇ ಮಠದಲ್ಲಿ ದಲಿತರಿರ್ಬೋದು, ಇನ್ನೊಬ್ಬರು ಇರ್ಬೋದು, ಸೇರಿಸಿಲ್ಲ ಅಂದರೆ ನೀವು ತುಚ್ಛರು, ನೀವು ಸಾಮಾನ್ಯ ಮನುಷ್ಯರಾಗೋಕ್ಕೂ ಯೋಗ್ಯರಲ್ಲ. ಅದು ಪೇಜಾವರ ಮಠ ಇರ್ಬೋದು, ಶೃಂಗೇರಿ ಮಠ ಇರ್ಬೋದು, ಈಗ ಹೇಳಕ್ಕೆ ಏನಂತೆ? ಹಾಗಾದರೆ ಪಂಕ್ತಿ ಭೇದ ಬೇಕಾ? ಹಾಗಾದರೆ ನೀವು ಈ ಸಮಾಜಕ್ಕೆ, ಕಾನೂನಿಗೆ ಮತ್ತು ಮನುಷ್ಯತ್ವಕ್ಕೆ, ಬಸವಾದಿ ಶರಣರಿಗೆ ಅವಮಾನ ಮಾಡ್ತಿದ್ರಿ. ಈಗ ಹೇಳೋಣ, ಜಾತಿ ವ್ಯವಸ್ಥೆ ತಪ್ಪು ಮಾಡಿದ್ರು ಹೇಳೋಣ, ಏನಂತೆ? ಜಾತಿ ಮೇಲರಿಮೆ ಅನ್ನೋದು ಎಲ್ರಿಗೂ ಹೌದು. ನನಗೆ ಒಂದು ಕಡೆ ಹೋದಾಗ ಹೇಳಿದ್ರು, ನೀವು ಅಲ್ಲಿ ಹೋಗಿದ್ರು, ನಾನು ಪಾದಯಾತ್ರೆಯಲ್ಲಿ ವಿಭೂತಿ ಇಟ್ಕೊಂಡಿಲ್ಲ, ಅವರು ಊಟ ಕೊಡಲ್ಲ ಅಂದರು. ನಾನು ಹೇಳಿದೆ, ಅಪ್ಪ ನೀನು ವಸಿದವನಿಗೆ ಊಟ ಕೊಡಯ್ಯ, ವಿಭೂತಿ ಊಟ ಅಲ್ಲ. ವಿಭೂತಿ ಇಲ್ಲ, ನಮ್ಗೆ ಇದು ಸ್ವಾಮೀಜಿ ಹೇಳ್ಬಿಟ್ಟಿದ್ದಾರೆ ಅಂದರು. ಆಗ ನಾನು ಏನು ಹೇಳ್ತೀರಿ ನೋಡಿ, ನಾನು ಹೇಳಿದೆ, ಎಲ್ಲಪ್ಪ ವಿಭೂತಿ ಇಟ್ಕೊಂಡು, ನನಗೇನು ವಿಭೂತಿ ಇಟ್ಕೊಳ್ಳೋದು ದೊಡ್ಡದಲ್ಲ, ಆದರೆ ಅದು ಮತ್ತೆ ಮೌಢ್ಯ ಆಗುತ್ತೆ. ನೀನು ಫಸ್ಟ್ ಊಟ ಕೊಡು, ಹಸಿದಿದ್ದೀನಿ, ಅದನ್ನೇ ಶರಣಾದಿಗಳು ಹೇಳಿರೋದು ಅಂತ. ಈ ಥರದನ್ನು ನೇರವಾಗಿ ಖಂಡಿಸ್ಲಿಕ್ಕೆ ಏನು ಸಮಸ್ಯೆ? ಸಂಕೇತ ಅಷ್ಟೇ. ನೀವು ಅದೇ ಇರಬೇಕು. ಊಟನೂ ಕೊಡಲಿಲ್ಲ ಅವರು, ಅಂದರೆ ಅದು ಹಾಕ್ಕೊಂಬಂದರೆ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ಗೂಳಿಹಟ್ಟಿ ಶೇಖರ್ ಅವರು ಹೇಳ್ತಾರೆ, RSS ಅಲ್ಲಿ ನಮ್ಮನ್ನು ಒಳಗಡೆ ಬಿಡಲಿಲ್ಲ ಅಂತೇಳಿ. ಈ ಥರದನ್ನೆಲ್ಲ ನಾವು ಮಾಡೋಣ. ಹಾಗೆ ಕಮ್ಯುನಿಸ್ಟ್ ಅವರು ಅನಾವಶ್ಯಕವಾಗಿ ಹಿಂಸಾಚಾರಗಳನ್ನು ಮಾಡಿದಾಗ ಅದನ್ನು ನಾವು ಹೇಳಬೇಕಾಗುತ್ತೆ. ಈಗ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹಿಂಸೆಗಳಾದಾಗ ಕಮ್ಯುನಿಸ್ಟ್ ಸಿದ್ಧಾಂತ ಬೇರೆ, ಅಥವಾ ನಕ್ಸಲಿಸಮನ್ನು ಬೆಂಬಲಿಸ್ಲಿಕ್ಕಾಗುತ್ತಾ? ನಕ್ಸಲಿಸಮನ್ನು, ಆ ಹಿಂಸೆಯನ್ನು ಬೆಂಬಲಿಸ್ಲಿಕ್ಕಾಗುತ್ತೆ? ನಿಮ್ಮ ಸಿದ್ಧಾಂತ ಏನಾದರೂ ಇರಲಿ, ನೀವು ಹೋಗಿ ಬಂಡವಾಳಶಾಹಿನ ಶೂಟ್ ಮಾಡೋದನ್ನು ನಾವು ಒಪ್ತೀವ? ಸಾಧ್ಯವೇ ಇಲ್ಲ. ಅದನ್ನೆಲ್ಲ ನೇರವಾಗಿ ಹೇಳೋಣ. ಅದಕ್ಕೆ ವ್ಯಕ್ತಿ ಬೇಕಾಗಿಲ್ಲ, ಏನು ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಇದೇ ಕಾಂಟೆಕ್ಸ್ಟ್ ವಿವೇಕಾನಂದ ನೀವು ಇಸ್ರೇಲ್ ಯುದ್ಧ ನಡೆದ ಸಂದರ್ಭದಲ್ಲೂ ಹೇಳಿದ್ರಿ. ಹೌದು, ರಷ್ಯಾ ಇಸ್ರೇಲ್ ನಡುವೆ ವಾರ್ ಸಂದರ್ಭದಲ್ಲಿ ಈ ಫ್ಯೂಡಲ್ ಮನಸ್ಥಿತಿ ಅಲ್ಲಿನೂ ಇದೆಯಲ್ಲ? ಖಂಡಿತ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೂ ಇಲ್ಲ ನೋಡಿ. ಈಗಲೂ ಹಮಾಸ್, ನಾವು ಇವರು ದೌರ್ಜನ್ಯ 50,000 ಜನ ಕೊಂದಿದ್ದಾರೆ. ಇವರ ಕೆಲವು ಸೈನಿಕರನ್ನು ಅವ್ರು ಇನ್ನೂ ಇಟ್ಕೊಂಡಿದ್ದಾರೆ. ಯಾರು? ಇಸ್ರೇಲಿನ ಸೈನಿಕರನ್ನ ಹಮಾಸ್ ಅವ್ರು ಇಟ್ಕೊಂಡಿದ್ದಾರೆ ಇನ್ನೂ. ಅವರು ಇವರು 50,000 ಜನ ಹೊಡೆದಿದ್ದಾರೆ. ಏನು ಮಾತಾಡ್ತೀರಿ ಇದನ್ನ? ಈ ಎಲ್ಲ ಟೆರರಿಸ್ಟ್ಗಳಾಗಲಿ ಇನ್ನೊಬ್ಬರಾಗಲಿ ಹೋಗಿ ಅಲ್ಲೆಲ್ಲೋ ಕತಾರಲ್ಲೋ ಎಲ್ಲೋ ಇರ್ತಾರೆ. ಸಾಮಾನ್ಯ ಜನ ಸತ್ರು 50,000 ಜನ. ಓಕೆ, ಈಗ ಸಂಧಾನಕ್ಕೆ ಬರ್ತಿದ್ದೀರಿ. ಒಟ್ಟಿನಲ್ಲಿ ಇವತ್ತು ಸಂಧಾನ ಆಗಕ್ಕೆ ಬರ್ತೀರಾ? 50,000 ಜನ ಜೀವ ವಾಪಸ್ ತಂದು ಕೊಡ್ತೀರಾ ನೀವು? ಅದು ಮುಸ್ಲಿಂ ನಾಯಕರು ಯೋಚನೆ ಮಾಡಬೇಕು, ಅವರು ಯೋಚನೆ ಮಾಡಬೇಕು. ಇದು ಇರೋದು ವಿವಾದ ಏನು? ಜಾಗದ ವಿವಾದ. ಹೌದಾ? ಜಾಗದ ವಿವಾಹವನ್ನು ಮುಖ್ಯಸ್ಥರು ಕೂತ್ಕೊಂಡು ಮಾತಾಡಿ ನೀವು. ಅದಕ್ಕೆ ಯಾಕೆ 50,000 ಜನನ ಕೊಟ್ರಿ, ಇಲ್ಲೊಂದು 2-3 ಜನನ ಕೊಂದ್ರಿ? ನಾನು ಹೇಳಿದ್ನಲ್ಲ, ಜೀವ ಅನ್ನೋದು ಒಂದೇ. ನಾವು ಬಸವಾದಿ ಶರಣರ ಸಕಲ ಜೀವ. ನೀನು ಇಸ್ರೇಲ್ ಅವನಾದರೆ ನನಗೇನು, ಹಮಾಸ್ ಅವನಾದರೆ ನನಗೇನು? ನೀವು ಸಾಯಬಾರ್ದು. ನೀನು ಟೆರರಿಸ್ಟ್ ಆದರೂ ನೀನು ಸಾಯಬಾರ್ದು, ನೀನು ಸಾಯಬಾರ್ದು, ನಾನು ಕೊಲ್ಲಬಾರ್ದು. ಇಷ್ಟೇ. ನಾನು ಅದಕ್ಕೆ ಅಜ್ಮಲ್ ಕಸಬ್ನ ನೇಣಾಕವಿಗೂ ಕೂಡ ನಮ್ಗೆ ಫೀಲ್ ಆಗುತ್ತೆ. ಹೌದು, ಅವನು 270 ಜನನ ಕೊಂದಿದ್ದಾನೆ, ಹಾಗನ್ಬಿಟ್ಟು ನೀನು ಸಾಯಿ ಅನ್ನೋದಿದೆಯಲ್ಲ, ಆ ಕ್ಷಣಕ್ಕೂ ನಾನು ಅನ್ನಲ್ಲ. ಅದಕ್ಕೆ ಶಿಕ್ಷೆ ಆಗಬೇಕು, ಕಾನೂನು ಶಿಕ್ಷೆ ಕೊಡಲಿ.
ಆದರೆ ಅದು ನಮ್ಮೊಳಗಡೆ ಒಂದು ಭಾವನೆ ಕ್ರಿಯೇಟ್ ಮಾಡಬೇಕು. ಪಾಪಿ ನಮ್ಮನ್ನು ಕೊಂದ ಅವನು ಸತ್ತ ಅನ್ನುವಂತಹ ಹೃದಯವಂತಿಕೆ ಆ ಶರಣ ಸಂಸ್ಕೃತಿಯಲ್ಲಿತ್ತಲ್ಲ, ಅದು ಎಲ್ಲರಲ್ಲೂ ಬರಬೇಕು. ನಾನು ನೇಣು ಹಾಕಬೇಡಿ ಅಂತ ಹೇಳಲಿಲ್ಲ, ಕಾನೂನು ಪ್ರಕಾರ ನೇಣು ಶಿಕ್ಷೆ ಕೊಡಿ, ಆದರೆ ನೀವು ಅಲ್ಲಿ ಕುಣಿಯೋದಲ್ಲ, ಸಂಭ್ರಮವನ್ನಲ್ಲ. ಅದು ಇನ್ಕ್ಲೂಡಿಂಗ್ ಆಕೆ ದೆಹಲಿ ನಿರ್ಭಯ ಕೇಸ್ ಆಯ್ತಲ್ಲ, ಆ ಸತ್ತವಾಗ ಎಲ್ಲರೂ ಕುಣಿದಾಗೂ ಕೂಡ ನನಗೆ ಅದು ನೋವು ಅನಿಸುತ್ತೆ. ಆಕೆ ಅವ್ರು ನೇಣಿಗಾಕಿದ್ದು ಸರಿ, ನೀವು ಕುಣಿತೀರಲ್ಲ, ಇನ್ನೊಂದು ಜೀವ ಏನು ವ್ಯತ್ಯಾಸ ಇಲ್ಲ. ಆ ಕಾರಣಕ್ಕೆ ಮನುಷ್ಯತ್ವ ಅನ್ನೋದು ಇದಕ್ಕೆ ಸಿದ್ಧಾಂತನೇ ಬೇಕಾಗಿಲ್ಲ, ಎಡ ಬಿಡ, ನಿಮ್ಮ ಹೃದಯವಂತಿಕೆನೇ ಸಾಕು. ನಿಮಗೆ ಕಾಮನ್ ಸೆನ್ಸ್ ಅಂತ ಇರುತ್ತೆ, ಇಲ್ಲಿ ಯಾವುದು ಸರಿ ಯಾವುದು ತಪ್ಪಾದರೆ ತಪ್ಪು ಅಂತೇಳಿ ಆ ಕಾಮನ್ ಸೆನ್ಸನ್ನು ವಿಚಾರವಾಗಿಟ್ಕೊಂಡು ಮಾಡುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ನಮ್ಮ ಐಡಿಯಾಲಜಿ ಹೆಚ್ಚಾಗಬೇಕು, ನನ್ನ ಬೆಂಬಲಿಗರು ಹೆಚ್ಚಾಗಬೇಕು, ನನ್ನ ಸಿದ್ಧಾಂತ ಮೆರಿಬೇಕು, ಅದಕ್ಕೆ ನಾ ಏನು ಬ್ರೈನ್ ವಾಶ್ ಮಾಡೋಕ್ಕೂ ರೆಡಿ. ಇಬ್ಬರು ಕಮ್ಯುನಿಸ್ಟ್ ಅವರು ಅಷ್ಟೇ ನೋಡಿ, ಕಮ್ಯುನಿಸ್ಟ್ ಅವರು RSS ಅವ್ರನ್ನ ದ್ವೇಷಿಸ್ತಾರೆ, ಅವಮಾನ ಮಾಡ್ತಾರೆ. ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಅವರು ಕಮ್ಯುನಿಸ್ಟ್ ಅವರು ಅಂದ್ರೆ ಕಮ್ಯುನಿಸ್ಟರು ಅಂತೇಳಿ ಬಹಳ ತುಚ್ಛವಾಗಿ ನೋಡ್ತಾರೆ. ಇದು ಬೇಕಾ? ಎಲ್ಲರೂ ಕೂತು ನಾನು ಅದಕ್ಕೆ ನಮ್ಗೆ ಯಾರು ಬೇಕಾಗಿ, ನಮಗೆ ನೀವು RSS ಕಮ್ಯುನಿ ಮನುಷ್ಯರ, ನಾವು ನಾಗರಿಕರ, ಈ ಸಮಾಜನ ಕೆಟ್ಟದ್ದು ಒಳ್ಳೆಯದು ನಮಗೆ ಗೊತ್ತಿದೆಯಲ್ಲ, ಅದಕ್ಕೇನು ಅಧ್ಯಯನ ಮಾಡಬೇಕಾದ ದೊಡ್ಡದು. ಒಂದು ಪಬ್ಲಿಕ್ ಬಿಹೇವಿಯರ್ ಹೇಗಿರಬೇಕು ಅಂತೇಳಿ ಕಮ್ಯುನಿಸ್ಟ್ ಅವ್ರಿಗೂ ಗೊತ್ತು, RSS ಅವ್ರಿಗೂ ಗೊತ್ತು, ಬಸವಾದಿ ಶರಣವ್ರಿಗೂ ಗೊತ್ತು, ಅಂಬೇಡ್ಕರ್ ವಾದಿಗಳಿಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ. ಅಷ್ಟನ್ನ ಬಿಹೇವಿಯರನ್ನು ನೀವು ಇಲ್ಲಿ ಇಟ್ಕೊಂಡ್ರೆ ನಮ್ಮ ಎಲ್ಲ ದಾರ್ಶನಿಕರ ಉದ್ದೇಶನ ಅದೇ ಇತ್ತು, ಅಷ್ಟೇ ಇತ್ತು. ಅದೇ ಬಸವ, ಗಾಂಧಿ, ಅಂಬೇಡ್ಕರ್, ಕುವೆಂಪು ಮಾನವೀಯತೆಯನ್ನೇ ಪ್ರತಿಪಾದನೆ ಮಾಡಿ ನಿರಂಕುಶಮತಿಯಾಗುವಂತ ಹೇಳಿದ ಉದ್ದೇಶ. ಈ ವೆಸ್ಟರ್ನ್ ಕಂಟ್ರೀಸು ಅಷ್ಟೇ, ಅಲ್ಲಿ ಮಾನವೀಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಗರಿಕತೆ ಇದೆ, ಸಿವಿಲೈಸ್ಡ್ ಇದೆ. ನಿಮ್ಮನ್ನ ಹೇಗೆ ಬಿಹೇವ್ ಮಾಡಬೇಕು, ನಿಮ್ಮ ಜೊತೆ ನೀವು ತಂದೆ ಅಂದರೆ ಏನು, ತಾಯಿ ಅಂದರೆ ಏನು, ಟೀಚರ್ ಅಂದರೆ ಏನು, ಎಲ್ಲವೂ ಕೂಡ ಅಲ್ಲಿ ಹೆಚ್ಚು ಕಡಿಮೆ ಸಿವಿಲೈಸ್ಡ್ ಆಗೇ ಇರುತ್ತೆ. ಮುಕ್ತ ಕಾಮವನ್ನು ಹೊರತುಪಡಿಸಿ ಅಲ್ಲಿ ಎಲ್ಲ ಸಿವಿಲೈಸ್ಡ್ ಇದೆ. ಮುಕ್ತ ಕಾಮ ಒಂದು ಅಲ್ಲಿ ಅವರು ಅದನ್ನ ನೈತಿಕತೆ ಅಂತ ಕೂಡ ಕೌಟುಂಬಿಕ ವ್ಯವಸ್ಥೆ ಇದೆ. ನಾನು ಫ್ರಾನ್ಸ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ. ಮುಕ್ತ ಕಾಮ ಅನ್ನೋದು ಅಲ್ಲ, ನಮ್ಮ ಭ್ರಮೆ, ಅದು ನಮ್ಮ ಭ್ರಮೆ. ಕಾಮವೇ ಮುಕ್ತವಾಗಿದ್ದಾಗ ಅದು ಬಹಳ ಚೆನ್ನಾಗಿರುತ್ತೆ, ಆದ್ರೆ ಅದು ಯಾರ ಜೊತೆ ಅನ್ನೋದಷ್ಟೇ ಒಟ್ಟು ಮುಕ್ತ ಅನ್ನೋದು ಕಾಮ. ಬಸವಣ್ಣನವರು ಕೂಡ ಹೇಳಿದ್ದಿದೆಯಲ್ಲ, ತನ್ನ ಆಶ್ರಯದ ರತಿ ಸುಖವ ತಾನುಂಬೋ, ಅದು ಓಕೆ ಅಲ್ಲ. ನೀವು ಈ ಜಗತ್ತಿನಲ್ಲಿ ಎಲ್ಲ ಕಡೆನೂ ಹಾಗೆ, ಅದೇನು ಬರೀ ವೆಸ್ಟರ್ನ್ ಅವ್ರಿಗೆ ಅಂತಲ್ಲ. ನೀವು ಅದು ದುಬೈಯಲ್ಲಿ ಹೋಗುವ ಮುಸ್ಲಿಂ ರತಿ ಸುಖವೂ ಅದೇ, ಚೈನೀಸ್ ಬುದ್ಧಿಸ್ಟ್ ರತಿ ಸುಖವೂ ಅದೇ, ಭಾರತೀಯ ಸಂಪ್ರದಾಯವಾದಿಗಳ ರತಿ ಸುಖವೂ ಅದೇ. ಅದು ಎಲ್ಲ ಮಿಲನ ಮಹೋತ್ಸವ ಇದೆಯಲ್ಲ, ಅದು ಜಗತ್ತಿನ ಎಲ್ಲ ಪ್ರಾಣಿಗಳಲ್ಲಿ ಹೇಗಿರುತ್ತಲ್ಲ ಮನುಷ್ಯರಲ್ಲೂ ಹಾಗೆ ಇದೆ. ಅದಕ್ಕೇನು ಧರ್ಮದ ಕಟ್ಟುಪಾಡುಗಳು, ನೈತಿಕತೆಯ ಬ್ರ್ಯಾಂಡ್ ಮಾಡೋದು, ಅವೆಲ್ಲ ಏನು ಬೇಕಾಗಿಲ್ಲ. ನೈತಿಕತೆ ಯಾವುದು ಅಂದರೆ ನಿಮ್ಮನ್ನ ಶೋಷಣೆ ಮಾಡೋದು, ನಿಮ್ಮನ್ನ ಬಲವಂತ ಮಾಡೋದು, ನಿಮ್ಮನ್ನ ಆಕರ್ಷಣೆ ಮಾಡೋದು ಇದೆಯಲ್ಲ, ಇದು ಯಾವ ಸಮಾಜ ಆದ್ರೂ ಅದನ್ನು ಒಪ್ಪೋದು ಬೇಡ. ಪರಸ್ಪರ ಒಪ್ಪಿಗೆ ಅನ್ನೋ ಹೆಸರಿನಲ್ಲಿ ಅಧಿಕಾರ, ಹಣ, ಅಂತಸ್ತು ಆಕರ್ಷಣೆ ಅದು ಮಾಡಬಾರ್ದು. ನಿನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅನ್ನೋದು, ನೀವು ಏನೋ ಹೊಟ್ಟೆಪಾಡಿಗೆ ಇಲ್ಲ ಅಂತ ನಿಮ್ಗೆ ಅಸಹಾಯಕ ಆಗೋದು. ಹನಿ ಟ್ರ್ಯಾಪ್ ಪದ, ಅದಕ್ಕೂ ಒಂದು ಪದ ಇದೆಯಲ್ಲ, ಕಾಸ್ಟಿಂಗ್ ಕೌಚ್ ಅಂತ ಚಾನ್ಸ್ ಕೊಟ್ಟಿದ್ದೆ. ಅದೆಲ್ಲ ನಾವು ನೋಡ್ಕೊಂಡೆ ಬೆಳೆದಿದ್ದೀವಿ, ಇಲ್ಲ ಅಂತಲ್ಲ, ವ್ಯಕ್ತಿಗತವಾಗಿ ಆಗುತ್ತೆ. ಅದನ್ನು ಮಾತ್ರ ನಾವು ಒಪ್ಪೋದಿಲ್ಲ. ನಾವು ಮನುಷ್ಯ ಹೇಗೆ ಇರಬೇಕು ಅಂದರೆ ನಾಗರಿಕ ಲಕ್ಷಣಗಳಿರುವಂತಹ ಮಾನವೀಯ ಹಿನ್ನೆಲೆಯ ವ್ಯಕ್ತಿಯಾಗಬೇಕು. ಅದರಲ್ಲಿ ನಿಮ್ಮ ಸ್ಥಳೀಯತೆಯನ್ನೇನು ಮರಿಬೇಕಾಗಿಲ್ಲ. ನೀವು ಕನ್ನಡಿಗರಾಗಿ, ಭಾರತೀಯರಾಗಿ, ಮಾನವೀಯ ವ್ಯಕ್ತಿಗಳಾಗಲಿಕ್ಕೆ ಎಲ್ಲ ಅವಕಾಶಗಳು ಇದ್ದಾವೆ. ಅದಕ್ಕೆ ಅಧ್ಯಯನ, ಚಿಂತನೆ ಏನೂ ಬೇಕಾಗಿಲ್ಲ. ಸಹಜವಾಗಿ ಬದುಕಿದ್ರೆ ಸಾಕು. ಅದು ಖಂಡಿತವಾಗಲೂ ಇದೆ. ಅದು ನಿಮ್ಮ ಸಿದ್ಧಾಂತವೇ ಹೊರತು ಇವೆಲ್ಲ ಸಿದ್ಧಾಂತಗಳಲ್ಲ. ಇವೆಲ್ಲವೂ ಸ್ವಾರ್ಥದಿಂದ ತುಂಬಿದ ಸಂಘಟನಾತ್ಮಕ ಶಕ್ತಿಗಳೇ ಹೊರತು ಇವು ಸೈದ್ಧಾಂತಿಕ ಚಿಂತನೆಗಳು ಅಲ್ಲ ಅಂತ ನನಗೆ ನನ್ನ ಈ ಅನುಭವದಲ್ಲಿ ಗೊತ್ತಾಗ್ತಾ ಇದೆ. ನಾನು ಆ ವ್ಯಕ್ತಿಗಳ ಜೊತೆ ಒಡನಾಡ್ತೀನಿ, ಅವರು ಏನನ್ನೂ ಕೇಳೋದಿಲ್ಲ. ಅವರನ್ನ ದ್ವೇಷಿಸು, ನೀನು ಈ ಕಡೆ ಬಾ, ಇವರನ್ನ ದ್ವೇಷಿಸು, ಆ ಕಡೆಗೆ ಬಾ. ಪ್ರೀತಿ ಅನ್ನೋದೇ ಇಲ್ಲ. ಕಾಂಪ್ರಮೈಸ್ ಅಂತೂ ಆಗಲೇಬೇಕು ಎಲ್ಲೋ ಒಂದು ಕಡೆ. ಹಂಗಂದ್ರೆ ನೀವು ಇಬ್ಬರಿಗೂ ಬೇಡ ಆದವರು, ನೀವು ಎಡಪಂಥೀಯರಿಗೂ ಬೇಡ, ಕಮ್ಯುನಿಸಮ್ರಿಗೂ ಬೇಡ ಆದವರು, ಬಲಪಂಥೀಯ RSSನವ್ರಿಗೂ ಬೇಡ ಆದವರು. ಮುಂದೊಂದು ದಿನ ಬೇಕಾಗಬಹುದಾ? ಯಾರಿಗೆ ಬೇಕಾಗಬಹುದು ಅಂತ ನಿಮ್ಮ ಒಲವಿದೆ? ಅಲ್ಲ, ಇಬ್ಬರಿಗೂ ಬೇಕಾಗುತ್ತೆ. ಯಾವಾಗಲೂ ಅಂದರೆ ಬೇಕಾಗಬಹುದು. ಯಾಕೆಂದರೆ ಇಬ್ಬರಿಗೂ ಅದು ಬೇಕಾಗುತ್ತೆ. ನೋಡಿ, ಮಾನವೀಯತೆ ಕುಸಿತಾ ಇರಬೇಕಾದ್ರೆ ಇಲ್ಲಿನ ಲೀಡ್ರ್ಗಳಲ್ಲಿ ಅಷ್ಟೇ ಅದು ಅಂಶ ಉಳ್ಕೊಂಡಿದೆ. ಈ ಯಾವ ವರ್ಕರ್ಸ್ ಇದ್ದಾರಲ್ಲ, ಅವ್ರಿಗೆ ಯಾವುದೋ ಒಂದು ಅಫೀಮು ತಿನ್ನಿಸಿ ಅಫೀಮಿನ ಮದದಲ್ಲಷ್ಟೇ ಅವ್ರಿಗೆ ಹೋಗ್ತಿದ್ದಾರೆ. ಅವ್ರಿಗೆ ನಿಜವಾಗ್ಲೂ RSSನ ಸಿದ್ಧಾಂತ ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತ ಪೂರ್ತಿ ಅರ್ಥನೂ ಆಗಿರೋದಿಲ್ಲ, ಬೇಕಾಗೂ ಇರೋದಿಲ್ಲ. ಆದರೆ ಕ್ಷಣಕ್ಕೆ ಅರ್ಧಂಬರ್ಧ ಸ್ಥಾನಕ್ಕೆ ಇನ್ನೊಂದಕ್ಕಾಗಿನೇ ಅವರು ಹಂಗಿರ್ತಾರೆ, ಕಾಂಪ್ರಮೈಸ್ ಆಗಿರ್ತಾರೆ. ಅವ್ರಿಗೆ ಗೊತ್ತಾದಾಗ ಈ ಕಪಟಿಗಳು ಅಂದಾಗ ಖಂಡಿತವಾಗಲೂ ಅದು ಒಳಗಾಗ್ತಾರೆ. ಲೀಡ್ರ್ಗಳು 10% ಲೀಡ್ರ್ಗಳು ಇವ್ರನ್ನೆಲ್ಲ ತಲೆಗೆ ತುಂಬಿ ಆಗಲೇ ಹೇಳಿದ್ರಲ್ಲ ನೀವು, ಬ್ರೈನ್ ವಾಶು, ಆ ಬ್ರೈನ್ ವಾಶ್ ಆಗಿರ್ತಾರೆ. ಅದರಿಂದನೇ ನಾನು ಇವರಿಬ್ಬರನ್ನ ಯಾಕೆ ಸಹಾನುಭೂತಿ ತೋರಿಸ್ತೀನಿ, ಪ್ರೀತಿ ತೋರಿಸ್ತೀನಿ ಅಂದರೆ,
ಇವರಿಬ್ಬರಿಗೂ ಪಾಪ ಏನೂ ಗೊತ್ತಿಲ್ಲ ವರ್ಕರ್ಸ್ಗೆ. ಸಾಮಾನ್ಯರನ್ನ ಮೇಲ್ ತರಬೇಕು. ಈಗ RSS ಅಲ್ಲಿ 10 ಕೋಟಿ ಜನ ಇದ್ದಾರೆ ಅಂತೇನೋ ಹೇಳ್ತಾರೆ, ಅದರಲ್ಲಿ 9 ಕೋಟಿ ಜನಕ್ಕೆ ನಿಜವಾಗ್ಲೂ ನಿಜವಾದ ಅದರ ಇದು ಗೊತ್ತಿರಲ್ಲ. ಅವರು ಏನೋ ಒಂದಷ್ಟು ಅಫೀಮಿನ ಧರ್ಮದ ರಾಷ್ಟ್ರೀಯತೆ ಹೆಸರಿನಲ್ಲಿ ಇರ್ತಾರೆ. ಹಾಗೆ ಕಮ್ಯುನಿಸಮ್ ಅನ್ನು ಕೂಡ ಬಡತನ ಅದು ಇದು ಅಷ್ಟಲ್ಲೇ ಅನ್ಕೊಂಡಿರ್ತಾರೆ, ಪರಿಪೂರ್ಣತೆ ಇರೋದಿಲ್ಲ. ಆದರೆ ಅವರಿಗೆ ನಿಜವಾಗ್ಲೂ ಒಂದು ಮಾನವೀಯ ಮೌಲ್ಯಗಳನ್ನು, ಭಾರತೀಯ ಮೌಲ್ಯಗಳನ್ನು ತಂದಾಗ ಅವರು ಈ ಬಂಡವಾಳಗಳ ಹೋಗಿ ಹ್ಯುಮ್ಯಾನಿಟಿಯಲ್ಲಿ ಬಂದೇ ಬರ್ತಾರೆ ಅಂತ ನನಗನ್ಸುತ್ತೆ. ವೇದಗಳಲ್ಲಿ ಹೇಳಿದ್ದು ವಚನಕಾರರು ಹೇಳಿದ್ದಾರೆ, ಹೊಸದಿಲ್ಲ ಅಂತ ಹೇಳ್ತಾರೆ. ವೇದಗಳಲ್ಲಿ ಹೇಳಿದ್ದಕ್ಕೂ ವಚನಕಾರರು ಹೇಳಿದ್ದಕ್ಕೂ ವ್ಯತ್ಯಾಸನ ಅರ್ಥ ಮಾಡಿಕೊಳ್ಳದೇ ಇರುವ ವಾತಾವರಣ ಸೃಷ್ಟಿಯಾಗಿದ್ದಕ್ಕೆ ಈ ಜಾಣರು ಈ ರೀತಿ ಮಾತಾಡೋದಕ್ಕೆ ಏನು ಕುತಂತ್ರ ಅಥವಾ ಹಿಡನ್ ಅಜೆಂಡಾ ಇರಬಹುದು ಅಂತೀರಿ? ಅದೇ ನಿಮ್ಮ ಪ್ರಶ್ನೆಯಲ್ಲೇ ಹೇಳಿದಾಗೆ ಹಿಡನ್ ಅಜೆಂಡಾ ಅಂತೂ ಖಂಡಿತವಾಗ್ಲೂ ಇದೆ. ಯಾಕೆಂದರೆ ಈ ಕ್ಷಣದ ಭಾರತದ ಅಥವಾ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ವಚನಗಳು ಈ ಒಂದು ಮನುಸ್ಮೃತಿ ಆಧಾರಿತ ಏನು ನಾವು ಪುರೋಹಿತಶಾಹಿ ವ್ಯವಸ್ಥೆ ಇದೆ ಅದಕ್ಕೆ ಒಂದು ಸವಾಲಾಗಿ ಎದ್ದು ಬಂದಿದೆ. ಮುಖ್ಯವಾಗಿ ಲಿಂಗಾಯತ ಧರ್ಮ ಚಳವಳಿ ಯಾವಾಗ ಇದಾಯಿತು ಆಗ ಈ ಒಂದು ಮನುಸ್ಮೃತಿ ಆಧಾರಿತ ಒಂದು ಸಮಾಜ ಏನು ಭಕ್ತಿ ಮತ್ತು ನಂಬಿಕೆಗಳ ಆಧಾರದ ಮೇಲೆ ನಡ್ಕೊ ಬರ್ತಾ ಇತ್ತು, ಆಗ ಇದಕ್ಕೆ ಒಂದು ಸವಾಲು ಎದುರಾಗಿದೆ. ಸೊ ಆ ಕಾರಣಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ, ನೇರವಾಗಿ ಇದ್ರ ವಿರುದ್ಧ ಮಾತಾಡೋದು ಬಹಳ ಕಷ್ಟ. ಅಂದರೆ ವಚನಗಳನ್ನು ನೀವು ನೇರವಾಗಿ ವಿರೋಧಿಸಲಿಕ್ಕೆ ಖಂಡಿತವಾಗಲೂ ಆ ಥರದ ಶಕ್ತಿಯೂ ಇಲ್ಲ, ಸಾಧ್ಯವೂ ಇಲ್ಲ. ಯಾಕೆ ಅಂದರೆ ಈ ಆಧುನಿಕ ಕಾಲದ ಎಲ್ಲವೂ ಮಾನವೀಯತೆಯನ್ನೇ ಹೇಳುತ್ತೆ ಮತ್ತು ಎಲ್ಲವನ್ನು ಒಳಗೊಂಡ ಕ್ರಿಯೆ ಅದು. ಸಕಲ ಜೀವಾತ್ಮಗಳಿಗೆ ಲೇಸನ ಬಯಸುವಂದ ಮೇಲೆ ಮುಗದೇ ಹೋಯ್ತು, ಅದರಲ್ಲಿ ನಾವು ಏನೂ ಇಲ್ಲ. ಅದನ್ನು ಡಿಮಾರಲೈಸ್ ಮಾಡಬೇಕಾಗಿದೆ. ಡಿಮಾರಲೈಸನ್ನು ನೇರವಾಗಿ ಮಾಡಿ ಕೆಲವು ಮಾಡೋದಕ್ಕಿಂತ ವಚನಗಳಲ್ಲಿ ಇರಬಹುದಾದಂತಹ ಕೆಲವು ಯಾವುದು ಪರಿಪೂರ್ಣ ಆಗಿ ಇರೋಕ್ಕೆ ಸಾಧ್ಯವೇ ಇಲ್ಲ. ವಚನಗಳಲ್ಲಿ ಇರಬಹುದಾದಂತಹ ವಿಷಯಗಳನ್ನು ಅರ್ಥೈಸುವಿಕೆ, ವ್ಯಾಖ್ಯಾನಿಸುವಿಕೆ ಇದೆಯಲ್ಲ, ಮಿಸ್ಇಂಟರ್ಪ್ರೇಟ್ ಮಾಡಿ ನಿಮಗೆ ಬೇಕಾಗಿದ್ದು ನೋಡಿ ನೇರವಾಗಿ ಹೇಳ್ತೀನಿ. ಅನೇಕ ಸಾರಿ ಸೂಕ್ಷ್ಮತೆ ಬೇಕಾಗುತ್ತೆ. ಪದಗಳು ಅಥವಾ ವಾಕ್ಯಗಳು ಕೊಡುವ ಅರ್ಥಗಳಿದೆಯಲ್ಲ ಅದನ್ನು ಮೀರಿದ ಅರ್ಥಗಳು ಅದರಲ್ಲಿರ್ತವೆ. ಅದನ್ನು ಸಂಪೂರ್ಣವಾಗಿ ಈಗ ಅಕ್ಕ ಮಹಾದೇವಿಯ ಭಾವ ಬೆತ್ತಲಾಗುವಿಕೆ, ಭಾವ ಬಯಲಾಗುವಿಕೆ ಅನ್ನೋದಿದೆಯಲ್ಲ, ಇದನ್ನು ಯಾವ ಅರ್ಥದಲ್ಲಿ ನೀವು ಗ್ರಹಿಸ್ಕೋತೀರಿ? ಭಾವ ಬಯಲಾಗುವಿಕೆ ಅನ್ನೋದು ನೀವು ಅದ್ಭುತವಾದ ಸ್ಥಿತಪ್ರಜ್ಞತೆಗೆ ಒಂದು ಉದಾಹರಣೆಯಾಗಿ ನಾವು ಕಲ್ತ್ಕೋತೀವಿ. ಆದರೆ ಅಲ್ಲಿ ಇನ್ನೇನೋ ಅರ್ಥವನ್ನು ನೀವು ಕೊಡಲಿಕ್ಕೆ ಸಾಧ್ಯತೆ ಇದೆ. ದೇಹ ಬೆತ್ತಲೆ ಬಗ್ಗೆ ಅರ್ಥವೇ ಇರೋದಿಲ್ಲ ಅನ್ನುವಂತಹ ಕ್ರಿಯೆಗಳನ್ನು ನಾವು ಕೊಡ್ತಾ ಹೋಗ್ತಾರೆ. ವೇದ ಉಪನಿಷತ್ತುಗಳು ಸಾಮಾನ್ಯವಾಗಿ ರಚಿತವಾಗಿರುವುದು ಚರ್ಚೆಗಳ ಮುಖಾಂತರ, ಸಂವಾದಗಳ ಮುಖಾಂತರ ಆದರೂ ಕೂಡ ಭಯ, ಭಕ್ತಿ ಮತ್ತು ಅತಿಮಾನುಷ ಶಕ್ತಿಯ ಆಧಾರದ ಮೇಲೆ, ಅದಕ್ಕೆ ಹೆಚ್ಚು ಕಡಿಮೆ ಪರ್ಯಾಯವಾಗಿ, ಬಂಡಾಯವಾಗಿ ಮತ್ತು ಸಹಜವಾಗಿ ಈ ವಚನ ಸಂಸ್ಕೃತಿ, ಶ್ರಮ ಸಂಸ್ಕೃತಿಯ ಆಧಾರದ ಮೇಲೆ ಬಂದಿದ್ದು. ಅದನ್ನು ಅಲ್ಲಿ ಋಷಿ ಸಂಸ್ಕೃತಿ ಅಂತಾರೆ, ಇಲ್ಲಿ ಅದನ್ನು ಶ್ರಮ ಸಂಸ್ಕೃತಿ ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ಅಲ್ಲಿ ಹೇಳಿರೋದೇ ಇಲ್ಲಿ ಹೇಳೋದಾದರೆ, ಇನ್ನೂ ಒಬ್ಬರ ನೋಡಿದ್ದೆ ನಾನು, ಅದು ಕನ್ನಡಕ್ಕೆ ಸರಳೀಕರಣಗೊಳಿಸಿದ್ದಾರೆ ಅಂತೇಳಿ. ಎಷ್ಟು ಅಪಾಯ ನೋಡ್ರಿ. ಅದು ಖಂಡಿತವಾಗ್ಲೂ ಅನುವಾದ ಅಂತ ಹೇಳೋದು ಅದು ಹಾಗಲ್ಲ. ಇದು ಈ ಚರ್ಚೆ ಇವತ್ತಿಂದಲ್ಲ, ನಾನು 30-40 ವರ್ಷದಿಂದನೇ ಪತ್ರಿಕೆಗಳಲ್ಲಿ ಇದನ್ನು ನಾನು ನೋಡಿದ್ದೀನಿ ಮತ್ತು ಬೇರೆ ಬೇರೆ ಆಕಾಶವಾಣಿ ಅಥವಾ ಬೇರೆ ಬೇರೆ ವಿಚಾರ ಸಂಕಿರಣಗಳಲ್ಲಿ ವಚನಗಳನ್ನು ಕನ್ನಡೀಕರಣಗೊಳಿಸಲಾಗಿದೆ, ಸರಳೀಕರಣಗೊಳಿಸಲಾಗಿದೆ, ಅದು ವೇದ ಉಪನಿಷತ್ತುಗಳು ಅಂತ. ಖಂಡಿತವಾಗಲೂ ಅಲ್ಲ. ವೇದ ಉಪನಿಷತ್ತುಗಳು ನಾನಾಗಲೇ ಹೇಳಿದಾಗೆ ಒಂದಷ್ಟು ಅತಿಮಾನುಷ ಶಕ್ತಿಯ ವಿರುದ್ಧ ಸಮಾಜವನ್ನು ನಿಯಂತ್ರಣಕ್ಕೆ ಪಡೆಯೋದಕ್ಕೆ, ನಿಯಂತ್ರಣ ಪಡೆದು ಕೆಲವು ವರ್ಗಗಳನ್ನು ಹಾಗೇ ಬಿಡಬೇಕು. ಉದಾಹರಣೆಗೆ ನೋಡಿ, ಇದು ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಷು ಕದಾಚನ ಅಂತಂದರೆ, ನಿನ್ನ ಕೆಲಸ ನೀನು ಮಾಡು, ಉಳಿದದ್ದನ್ನು ನನಗೆ ಬಿಡು ಅಂತ ಹೇಳ್ತಾರೆ. ಆದರೆ ಶ್ರಮ ಸಂಸ್ಕೃತಿಯಲ್ಲಿ ನೀನು ಪ್ರತಿಫಲಾಪೇಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರಮವನ್ನು ನೀನು ಮಾಡಿ ನನಗೆ ಬಿಡೋದಲ್ಲ, ಅದು ನೀನೇ ಉಣ್ಣೋದು, ನೀನು ಉಣ್ಣೋದಕ್ಕೋಸ್ಕರ ಶ್ರಮ ಪಡು ಅಂತೇಳಿ. ಕೊನೆಗೆ ಅಂಬೇಡ್ಕರ್ ಅವರು ಅದನ್ನು ಒಂದು ಮಾತು ಹೇಳ್ತಾರೆ, ನೀವು ನನಗೆ ಬಿಡು ಅಂತಿರಲ್ಲ, ನಾವು ಯಾರಿಗೂ ಬಿಡಬೇಕು ಹೇಳಿ? ಅದು ಯಾರಿಗೆ ಅದು ಲಾಭ? ಅಂದರೆ ನೀವು ನಮ್ಮನ್ನು ಎಲ್ಲ ಗುಲಾಮಿ ಕೆಲಸಗಳನ್ನು ಅಥವಾ ಶೌಚ ಇದನ್ನು ಮಾಡೋದಕ್ಕೋಸ್ಕರ, ನೀವು ಮಲ ಹೊರಿಸೋದಕ್ಕೋಸ್ಕರ ನೀವು ಈ ಪದವನ್ನು ಸೃಷ್ಟಿ ಮಾಡಿ ನೀವು ಮಾತ್ರ ಗುಡಿಯ ಒಳಗಡೆ ಇಟ್ಕೊಂಡು ನಮ್ಮನ್ನು ನೀವು ಮಲ ಸ್ವಚ್ಛ ಮಾಡೋದು, ಇನ್ನೊಂದು ಚಪ್ಪಲಿ ಹೊಲಿಲಿಕ್ಕೆ ಮಾಡಲಿಕ್ಕೆ ಇದನ್ನು ಸೃಷ್ಟಿ ಮಾಡಿದ್ದೀರಿ ಅಂತಾರೆ. ಹಾಗಾದರೆ ನಿಮಗೆ ವಚನ ಸಂಸ್ಕೃತಿ ಮತ್ತು ವೇದ ಉಪನಿಷತ್ತು ಹೇಗೆ ಒಂದಾಗುತ್ತೆ? ಆಮೇಲೆ ಎಲ್ಲಾದರೂ ಮಹಿಳೆಯನ್ನು, ಅದರಲ್ಲೂ ಮುಖ್ಯವಾಗಿ ಇಡೀ ಜಗತ್ತಿನಲ್ಲಿ ಈ ಕ್ಷಣಕ್ಕೂ ವೇಶ್ಯೆ ಎನ್ನುವಂತಹ ಹೆಣ್ಣನ್ನು
ತುಚ್ಛವಾಗಿ ಕಂಡಿಡಬೇಕಾದ್ರೆ ಹಾಗೆಯೇ ಸುಳೆ ಸಂಕವರಂಥವ್ರನ್ನ ಅನುಭವ ಮಂಟಪಕ್ಕೆ ಅಥವಾ ಅಷ್ಟು ಶರಣೆಯರನ್ನು ನೀನು ಶರಣೆ ಅಂತೇಳಿ ಸ್ವೀಕರಿಸಿದ ಅದು ಎಲ್ಲಿ? ನಿಮಗೆ ಮನುಸ್ಮೃತಿಗಳು ಅಥವಾ ವೇದ ಉಪನಿಷತ್ತುಗಳು ಎಲ್ಲಿ? ಮಹಿಳೆಗೆ ಎಲ್ಲಿ ಸ್ಥಾನಮಾನವನ್ನು ಕೊಟ್ಟಿದೆ? ಎಲ್ಲೋ ಒಂದು ಕಡೆ ಸಾವಿತ್ರಿ ಮಂಡೋದರಿ ಅಂತ ಹೇಳುವ ಕೆಲವು ಪೌರಾಣಿಕ ಕಥೆಗಳನ್ನು, ಪೌರಾಣಿಕ ಕಥೆಗಳ ಹಿನ್ನೆಲೆನೂ ಬೇರೆ ಇದೆ. ಅದನ್ನ ನೀವು ಹೇಳ್ತೀರಾ ಹೊರತು ಇಲ್ಲಿ ಎಲ್ಲಿದೆ ನಿಮಗೆ? ಇಲ್ಲಿನ ನಾವು ಬಂದಂತಹ ಅಕ್ಕ ಮಹಾದೇವಿ ಅಂತಹ ಸಾವಿರಾರು ಶರಣೆಯರನ್ನ ಎಲ್ಲಿ ಕೊಟ್ಟಿದ್ದೀರಿ? ಹಾಗಾದ್ರೆ ಎಲ್ಲಿ ಸಮ ಪ್ರಮಾಣದಲ್ಲಿ ಬರ್ತೇವೆ? ಒಂದು ವೇಳೆ ಅದು ಕನ್ನಡೀಕರಣ ಹಾಗೆ ಅನ್ನೋದಾದ್ರೆ ಕಲ್ಯಾಣ ಕ್ರಾಂತಿ ಯಾಕೆ ಆಗ್ತಾ ಇತ್ತು? ಇವ್ರು ಕಲ್ಯಾಣ ಕ್ರಾಂತಿ ಆಗೇ ಇಲ್ಲ ಅಂತಾರೆ, ಅನುಭವ ಮಂಟಪ ಇರಲೇ ಇಲ್ಲ ಅಂತಾರೆ. ಅಲ್ಲ, ನಾನು ಹೇಳ್ತೀನಿ ಕೇಳಿ. ಇತಿಹಾಸ ಅನ್ನೋದು ಏನು ದಾಖಲಾಗಿದೆ ಕರ್ನಾಟಕ ಗೆಜೆಟಿಯರಲ್ಲಿ, ಭಾರತ ಗೆಜೆಟಿಯರಲ್ಲಿ, ಭಾರತದ ಇತಿಹಾಸ ದಾಖಲಾಗಿದ್ದು 1800 ಆಸುಪಾಸಿನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಮಾಡಿದಾಗ. ಆಗ BJP ಇರಲಿಲ್ಲ, ಕಾಂಗ್ರೆಸ್ ಇರಲಿಲ್ಲ, ಪ್ರಜಾಪ್ರಭುತ್ವವೇ ಇರಲಿಲ್ಲ, ಬ್ರಿಟಿಷ್ ಇದ್ರು. ಅಲ್ಲಿ ಸಾಮಾನ್ಯವಾಗಿ ಅವರು ಈ ಥರದ ಒಂದು ಮೋಸ ಮಾಡಿಬಿಡ್ಬೇಕು ಅಥವಾ ನಾವು ಮಾಡಬೇಕು, ಏನು ಹಿಡನ್ ಅಜೆಂಡಾ ಇರಲಿಲ್ಲ. ಕೆಲವು ಮಾಹಿತಿ ತಪ್ಪಾಗಿರಬಹುದು, ಕೆಲವು ಮಾಹಿತಿಗಳು ಒಂದು 10ರಿಂದ 20%. 80% ಇತಿಹಾಸ ಏನಿದೆಯಲ್ಲ ಅದು ಸರಿಯೇ ಇದೆ. ಕಲ್ಯಾಣ ಕ್ರಾಂತಿಯ ಬಗ್ಗೆ ಬರೆದಿರುವ ಇತಿಹಾಸಗಳು ಇದೆ, ಬಸವಣ್ಣನವರ ಸಾವು ಅದರಗಳ ಬಗ್ಗೆ ಒಂದಷ್ಟು. ಇತಿಹಾಸದಲ್ಲಿ ಏನಾಗುತ್ತೆ, ನಿಮಗೆ ಗೊಂದಲಗಳಾದಾಗ ಆ ಗೊಂದಲಗಳನ್ನು ಹಾಗೇ ಇಡ್ತಾರೆ. ಬಸವಣ್ಣನವರ ಕಾಲ್ಪನಿಕವಾಗಿ ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ನನಗೆ ಕೊಡ್ತಾರೆ ಅಂದರೆ ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಬಸವಣ್ಣನವರ ಅಂತ್ಯ ಹೀಗೆ ಇರುವ ಸಾಧ್ಯತೆ ಇರುತ್ತೆ ಅನ್ನುವ ವೈಚಾರಿಕ ಪ್ರಜ್ಞೆಯನ್ನು ಇಡ್ತಾರೆ ಹೊರತು ಖಚಿತವಾಗಿ ಸಿಕ್ಕಿರೋದಿಲ್ಲ, ಸಿಗಕ್ಕೆ ಸಾಧ್ಯವೂ ಇರೋದಿಲ್ಲ ಕೆಲವು ವಿಷಯಗಳಲ್ಲಿ. ಹಾಗೆ ಈ ಕಲ್ಯಾಣ ಕ್ರಾಂತಿಯ ಬಗ್ಗೆನೂ ಕೂಡ ಅವ್ರು ಇಟ್ಟಿರೋದು ನೋಡಿ. ಈಗ ಕಲ್ಯಾಣದಲ್ಲಾಗಿರುವ ಕ್ರಾಂತಿಯ ಅನೇಕ ಕುರುಹುಗಳು ತರೀಕೆರೆ ಮತ್ತು ಆ ಭಾಗದಲ್ಲಿ ಒಂದಷ್ಟು ಬಂದಿರೋದು, ಉಳವಿಯಲ್ಲಿ ಒಂದಷ್ಟು ಹೋಗಿರೋದು, ಶ್ರೀಶೈಲದಲ್ಲಿ ಒಂದಷ್ಟು ಹೋಗಿರೋದು, ಇದೆಲ್ಲವೂ ಐತಿಹಾಸಿಕ ಸತ್ಯಗಳೇ. ಈ ಕ್ಷಣದಲ್ಲಿ ನಿಂತು ನೀವು ನನಗೆ ಈಗ ನೋಡಿ, ನನ್ನನ್ನು ನೀವು ಪಾದಯಾತ್ರೆನೇ ಮಾಡಿಲ್ಲ, ಹೇಗೆ ನಮ್ಗೆ ಏನಿದೆ ದಾಖಲೆ ಅಂತ ಕೇಳಿದ್ರೆ, ಅಲ್ಲಿ ಬಸ್ ಹಿಡಿದು ಬಂದ್ರಿ, ಇಲ್ಲ ಇನ್ನೊಂದು ಬಂದ್ರಿ, ಏನ್ ದಾಖಲೆ ಇದೆ, ರಾತ್ರಿ ಏನೋ ಅಂತ ಹೇಳ್ಬೋದಲ್ವಾ? ಆ ರೀತಿಯ ಸಾಧ್ಯತೆಗಳು ಸದಾ ಇರುತ್ತೆ. ಒಂದು ಕೊಲೆಯ ಸುತ್ತ ಒಂದು ದೊಡ್ಡ ಇದಿರ್ತಾರೆ. ಈಗ ವಿವೇಕಾನಂದರು ಸುಮ್ಮನೆ ಹೇಳಿದ್ರಿ ಎಲ್ಲಿ ಪಾದಯಾತ್ರೆಯನ್ನು ಮಾಡಿಲ್ಲ, ಸ್ವಾಮಿ ವಿವೇಕಾನಂದ್ರ ಅಂದ್ರೂ ಅನ್ಬೋದು. ಆ ರೀತಿ ಏನು ಬೇಕಾದರೂ ಈ ಕ್ಷಣಕ್ಕೂ ವಿಧಾನಮಂಡಲದಲ್ಲಿ ಅಷ್ಟು ಕ್ಯಾಮ್ರಾಗಳ ಮಧ್ಯೆ ಯಾರೋ ಒಬ್ಬ ವ್ಯಕ್ತಿ ಇನ್ಯಾರೋ ಒಬ್ಬ ಹೆಣ್ಣಿಗೆ ವೇಷ ಅಂದರೆ ತನಿಖೆ ಮಾಡ್ತಿದ್ದೀರಿ, ನಿಜಾನ ಸುಳ್ಳ ಹೌದೋ ಇಲ್ಲ ಅಂತ. ಸೊ ಇವನು ಖಂಡಿಸಬೇಕು. ಅಂದ್ರೆ ನಿಮಗೆ ಈಗಲೇ ಗೊಂದಲಗಳಿರ್ಬೇಕಾದ್ರೆ 12 ಶತಮಾನದೇ ಇಲ್ಲ. ಅದರಿಂದ ಈಗೇನು ದಾಖಲಾಗಿದ್ದಾವೆ ಅದೆಲ್ಲವೂ ಹೆಚ್ಚು ಕಡಿಮೆ ಇದೆ. ನೀ ಕಲ್ಯಾಣ ಕ್ರಾಂತಿ ಆಗಿಲ್ಲ ಅನ್ನೋದಕ್ಕೆ ಹೆಚ್ಚು ಮಹತ್ವ ಕೊಡಬಾರ್ದು. ಯಾಕಂದ್ರೆ ಇತಿಹಾಸವನ್ನೇ ನಿರಾಕರಿಸ್ತೀರಿ ಅಂದ್ರೆ ನಿಮ್ಮನ್ನ ನೀವೇ ನಿರಾಕರಿಸ್ದಂಗೆ. ವೀಣಾ ಬನ್ನಂಜೆ ಅಂತ ಬಹಳ ಓದ್ಕೊಂಡವರು, ಬಹಳ ತಿಳ್ಕೊಂಡವರು, ಆ ಎತ್ತರಕ್ಕೆ ಮಾತನಾಡುವ ಭ್ರಮೆ ಹುಟ್ಟಿಸ್ತವ್ರೆ. ಹಿಂಗೆ ಮಾತಾಡಿಬಿಟ್ರೆ ನಮಗೇನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಭಾಳ ಪ್ರೀತಿ ಗೌರವನೂ ಇತ್ತು. ಹೀಗೆ ಅದು ಆ ಪ್ರೀತಿ ಗೌರವವನ್ನು ದುರುಪಯೋಗ ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರು ಮಾತು ಸಾಗಿಬಿಟ್ರೆ ಅದೇ ಸೈದ್ಧಾಂತಿಕತೆ ಹಿನ್ನೆಲೆಯೇ ನಾನು ಶುಷ್ಕ ಅಥವಾ ಒಣ ಆಗೋದು ಇದೇ ಕಾರಣಕ್ಕೆ. ವೀಣಾ ಬನ್ನಂಜೆ ಅವರು ಇರ್ಬೋದು ಅಥವಾ ಬೇರೆ ಇರ್ಬೋದು, ನಿಮ್ಮ ಅಂತರಾಳದಲ್ಲಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮ ಅಂತರಾಳ ಶುದ್ಧತೆ ಇದ್ದಾಗ ಮಾತ್ರ ನಿಮ್ಮಲ್ಲಿ ಜ್ಞಾನ ಉಳಿಲಿಕ್ಕೆ ಸಾಧ್ಯ. ಶರಣರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅದಿದ್ದಾಗೆ ನಿಮಗೆ ಜ್ಞಾನ ಉಳಿಲಿಕ್ಕೆ ಸಾಧ್ಯ. ಅದು ಇಲ್ಲ ಅಂದಾಗ ನೀವು ಎಲ್ಲೋ ಒಂದು ಕಡೆ ಯಾರನ್ನೋ ದ್ವೇಷ ಮಾಡೋಕ್ಕೆ ಅಥವಾ ಇನ್ಯಾರನ್ನೋ ಸುಳ್ಳು ಅಂತ ಹೇಳಲಿಕ್ಕೆ ನೀವು ಪ್ರಯತ್ನ ಪಟ್ಟಾಗ ಈ ರೀತಿ ಅದಾಗುತ್ತೆ. ನಿಜವಾಗ್ಲೂ ನೀವು ವಚನಗಳನ್ನು ಓದಿದಾಗ ಅದರ ಮಹತ್ವವನ್ನು ಹೇಳಿ ಅಂತ ಹೇಳಿದ್ರೆ ಅದನ್ನು ನೀವು ಹೋಲಿಕೆ ಮಾಡಿ ನಿಮ್ಮ ಒಳಗಡೆ ಹಿಡನ್ ಅಜೆಂಡಾ ಇರುತ್ತಲ್ಲ, ಆಗ ನೀವು ಪರಿಪೂರ್ಣಕ್ಕಾಗೋದಿಲ್ಲ. ನಿಮ್ಮ ಜ್ಞಾನದ ಎತ್ತರ ಎಷ್ಟೇ ಇರಲಿ, ನಿಮ್ಮ ಒಳಗಡೆ ಇಲ್ಲ ಅಂದಿದ್ರೆ ಉದ್ದೇಶ ಇಲ್ಲ ಅಂದಿದ್ರೆ ಬಸವ ತತ್ವ ಇರ್ಬೋದು, ಇನ್ನೊಂದು ಇರ್ಬೋದು. ನೋಡಿ, ಶರಣರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ, ಇದು ಯಾರ್ಯಾರಿಗೋ ಎಲ್ಲೋ ಬಂದಿರೋದಲ್ಲ, ಅದು ಆಂತರ್ಯದ ಶಕ್ತಿ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೋದು. ಹಾಗೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ಅವಮಾನ ಆಗೋ ಜಾಗದಲ್ಲಿ ನನ್ನ ಚಪ್ಪಲಿನೂ ಬಿಡಲ್ಲ ಅಂತ. ಅದು ಸುಮ್ಮನೆ ಎಲ್ಲೋ ಯಾವುದಕ್ಕೂ ಬಂದಿರೋದಲ್ಲ, ಅದು ಒಳಗಡೆಯ ಶಕ್ತಿ. ನನ್ನ ಜೀವನವೇ ನನ್ನ ಸಂದೇಶ ಅನ್ನುವಂಥವ್ರು. ಇದೆಲ್ಲವೂ ಕೂಡ ದೇಹ ಮನಸ್ಸುಗಳ ದಂಡನೆಯಿಂದ ಬಂದಂತಹ ವ್ಯಕ್ತಿಗಳು. ಅದರಿಂದ ಈ ರೀತಿಯ ದಯವಿಟ್ಟು ವಚನಗಳನ್ನು ಓದಿ, ವಚನಗಳಲ್ಲಿ ಇರಬೇಕಾದಂತಹ ಒಳ್ಳೆಯತನವನ್ನು ಒಂದಷ್ಟು ಕೊಡಿ. ಏನಾದರೂ ಅಲ್ಲಿದ್ದರೆ ಈ ರೀತಿ ಡಿಮಾರಲೈಸ್ ಮಾಡೋಕ್ಕೆ ಹೋಗಬೇಡಿ, ಹೇಳೋದನ್ನು ಹೇಳಿ. ಮೊನ್ನೆ ಒಬ್ಬ ಹೆಣ್ಣು ಹಾಗೆ ಹೇಳಿದ್ರು, ಬಸವಣ್ಣನವರು ಸ್ತ್ರೀ ಸಮಾನತೆಯನ್ನು ಮೀರಲಿಕ್ಕೆ ಸಾಧ್ಯ ಆಗಲಿಲ್ಲ ವಚನ ಸಂಸ್ಕೃತಿಯಲ್ಲಿ ಅಂತ. ಇವರು ಒಬ್ಬರು ಯಾರೋ ವಿನಯ ಒಕ್ಕುಂದ ಅಂತ ಹೇಳಿದ್ರು. ಆಗಿನ ಕಾಲಕ್ಕೆ ಮಹಿಳಾ ಸ್ವಾತಂತ್ರ್ಯದ ಅರ್ಥವೇ ಬೇರೆ ಇತ್ತು.
ನೀವು ಆಗ ಮಹಿಳೆಯ ರಕ್ಷಣೆಯೇ ದೊಡ್ಡ ಭಾರ ಆಗಿರ್ತಾ ಇತ್ತು. ಈಗಿನ ಥರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಉದ್ಯೋಗಕ್ಕೆ ಹೋಗಿ ಪೊಲೀಸ್ ವ್ಯವಸ್ಥೆ ಮತ್ತು ಇದೇನು ಇರಲೇ ಇಲ್ಲ, ಸೆಕ್ಯೂರಿಟಿ ಇರಲಿಲ್ಲ. ಅಂಥ ಟೈಮಲ್ಲಿ ನೀವು ಹೆಣ್ಣು ಸ್ವಾತಂತ್ರ್ಯ ಅನ್ನೋದು ಏನು ಅಂದರೆ ಹೆಣ್ಣನ್ನು ಮನೆಯಲ್ಲಿ ಗೌರವಿಸೋದೇ ಹೆಣ್ಣು ಸ್ವಾತಂತ್ರ್ಯ. ನೀವು ಆಕೆಯನ್ನು ಆಚೆ ಕಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕರೆದ್ರು ಅನುಭವ ಮಂಟಪದಲ್ಲಿ ಬರೆಯೋಕೆ ಅಷ್ಟು ಇತ್ತು. ಜೊತೆಗೆ ಯಾವುದೋ ಒಂದು ಕಾಲೇಜ್ ಇದ್ರೆ ಹೆಂಗೆ ಕಳಿಸ್ತೀರಿ? ಪ್ರಾಣಿಗಳ ಕಾಟ, ಮನುಷ್ಯರ ಕಾಟ. ಆಯಿತು, ಯಾರೋ ಒಬ್ಬರು ಹೆಣ್ಣನ್ನು ಹೆಣ್ಣು ಅಂದರೆ ಭೋಗದ ವಸ್ತು ಅಂತ ಆ ಕಾಲದಲ್ಲೂ ಇತ್ತು. ಯಾರೋ ಒಬ್ರು 4 ಜನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನಾವು ಕಳ್ಕೊಂಡು ಹೋಗ್ಬಿಟ್ಟು ವೇಪ್ ಮಾಡಿದ್ರೆ ಹೋಗೇ ಬಿಡ್ತಾ ಇತ್ತು. ಎಲ್ಲಿ ಪೊಲೀಸ್ ಇರ್ತಾ ಇರಲಿಲ್ಲ, ಏನೂ ಇರ್ತಾ ಇರಲಿಲ್ಲ. ಹಾಗೆ ನೀವು ಹೆಣ್ಣು ಸ್ವಾತಂತ್ರ್ಯ ಅಷ್ಟೇ, ಹೆಣ್ಣಿಗೆ ಅಲ್ಲೂ ಕೂಡ ಆ ಸ್ವಾತಂತ್ರ್ಯದ ಅರ್ಥ ಬೇರೆ ಬೇರೆ ಇರುತ್ತೆ. ಈಗ ನಾವು ಕಾಲೇಜಿಗೆ ಕಳಿಸಿಲ್ಲ ಅಂದರೆ ಅದು ಹೆಣ್ಣಿನ ಶೋಷಣೆ, ಕೆಲಸಕ್ಕೆ ಕಳಿಸಿಲ್ಲ ಅಂದರೆ ಅದು ಶೋಷಣೆ, ಆಕೆಯ ವಸ್ತ್ರದ ಮೇಲೆ ನಿಯಂತ್ರಣ ಇರೋದ್ರೆ ಅದು ಶೋಷಣೆ. ಆದರೆ ಆಗಲ್ಲಲ್ಲ. ಆಗ ನೀವು ಇಡೀ ಸಮಾಜ ಅದೇ ಕ್ಷಣದಲ್ಲಿ ಕೊಂದುಬಿಡೋದು. ನೀವೇನಾದರೂ ಆಕೆಯನ್ನು ಮಿಡ್ಡಿ ಹಾಕಿದ್ದಿದ್ರೆ ಆ ಕ್ಷಣಕ್ಕೆ ನಾನು ಹೇಳ್ತಿರೋದು. ಅಂದರೆ ನಿಮಗೆ ಸಾಮಾನ್ಯ ತಿಳುವಳಿಕೆ ಮತ್ತು ಕಾಮನ್ ಸೆನ್ಸು, ಆಗಿನ ಸಾಂಸ್ಕೃತಿಕ ವ್ಯಕ್ತಿತ್ವಗಳು ನಿಮ್ಮ ಮನಸ್ಸಲ್ಲಿ ಇರಬೇಕಾಗುತ್ತೆ. ಅದನ್ನಿಟ್ಕೊಂಡು ಬಸವಣ್ಣನವ್ರು ಹಾಗೆ ಹೇಳ್ತಿದ್ರು. ಬಸವಣ್ಣವ್ರು ಗೊತ್ತಿತ್ತಾ ಪ್ರಜಾಪ್ರಭುತ್ವ ಬರುತ್ತೆ ಅಂತ? ಬಸವಣ್ಣನ ಗೊತ್ತಿತ್ತಾ ಶ್ರೀ ಸ್ವಾತಂತ್ರ್ಯ ಬರುತ್ತೆ ಅಂತ? ನನಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಅವಾಗೇ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವಾಗ ಅದಕ್ಕೆ ನೀವು ಬಹಳ ಸ್ವಾತಂತ್ರ್ಯ ಪರವಾಗಿದ್ದಾರೆ ಅಂತ ಹೇಳ್ಬೇಕಲ್ಲ ಅಂತ ಏನಾಗ್ತಿತ್ತು. ಸೊ ಅದನ್ನು ನೀವು ಮೀರ್ಲಿಕ್ಕಾಗಿಲ್ಲ ಅಂತ ಈ ಕ್ಷಣದಲ್ಲಿ ಅರ್ಥೈಸಿದಾಗ ಹಂಗಾಗುತ್ತೆ. ನಾನು ಯಾವಾಗಲೂ ಅದೇ ಹೇಳೋದು, ಇತಿಹಾಸವನ್ನ ಆ ಕಾಲಘಟ್ಟದಲ್ಲೇ ನೋಡ್ಬೇಕೇ ಹೊರತು, ಅದು ಟ್ರಿನಿಟಿ ಅಂತ ಹೇಳ್ತಾರಲ್ಲ, ಟೈಮ್, ಪ್ಲೇಸ್ ಅಂಡ್ ಆಕ್ಷನ್. ಎಕ್ಸಾಕ್ಟ್ಲಿ, ಅದನ್ನ ನೋಡ್ಬೇಕೇ ಹೊರತು ಆ ಕಾಲಘಟ್ಟ ನೋಡಬೇಕು. ಆಮೇಲೆ ಆ ಮೂವ್ಮೆಂಟ್ ಯಾವಾಗ ನಡೀತು, ಎಲ್ಲಿ ನಡೀತು. ಗಾಂಧಿ ಮತ್ತು ಅಂಬೇಡ್ಕರ್ ಇದ್ದಿದ್ರೆ, ಇವತ್ತಿದ್ದಿದ್ರೆ ಅವರಷ್ಟು ಆತ್ಮೀಯರು, ಅವರಷ್ಟು ಇವರು ಯಾರ್ತನೂ ಇಲ್ಲ. ಆ ಕಾಲಘಟ್ಟದಲ್ಲಿ ಅವರ ಚಿಂತನೆಗಳು ಖಂಡಿತವಾಗಲೂ ಒಂದಷ್ಟು ಸಂಘರ್ಷಮಯವಾಗಿ ಇರ್ತಾ ಇತ್ತು. ಇತಿಹಾಸನ ವರ್ತಮಾನದಲ್ಲಿ ಇಟ್ಕೊಂಡು ಬ್ಯಾಡ್ ಇಂಟರ್ಪ್ರಿಟ್ ಮಾಡೋದು. ಅದಕ್ಕೆ ಈ ವಚನಗಳು ಮತ್ತು ಇದನ್ನ ಉಪನಿಷತ್ತುಗಳನ್ನು ಈ ರೀತಿ ಡಿಮಾರಲೈಸ್ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ. ಆಮೇಲೆ ವಚನಗಳು ಅರ್ಥ ಆಗಬೇಕು ಅಂದರೆ ಆಗ ಬದುಕ್ತಾ ಇರಬೇಕು. ಈಗ ಯಾರು ಆ ರೀತಿ ಮಾಡ್ತಾರಲ್ಲ, ಅವರು ನಡೆನುಡಿ ಸಿದ್ಧಾಂತವನ್ನು ನೋಡಿ ಆ ಕಾರಣಕ್ಕೆ ಅದನ್ನು ನೀವು ಆ ಕ್ಷಣದಲ್ಲೇ ತಿರಸ್ಕರಿಸುವ. ವಚನಗಳು ಅದ್ಭುತ ಜೀವನ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡೋದು ಅಂತ ನಿಮಗೂ ನಿಮ್ಮ ಈ ಹೋರಾಟದಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನ ಬದ್ಧತೆಯಲ್ಲಿ ಅನಿಸ್ತದೆಯಾ? ಖಂಡಿತವಾಗುವ ವಚನಕಾರರು ಮತ್ತು ವಚನಗಳು ಯಾವುವು? ಅಲ್ಲ, ಬಹಳಷ್ಟು ಎಲ್ಲ ವಚನಕಾರರುಗಳು ಬಹಳಷ್ಟು ಇದ್ದಾರೆ. ನಾನು ಟೆಕ್ಸ್ಟುಯಲ್ಲಿಗೆ ಹೆಚ್ಚು ಹೋಗೋದಿಲ್ಲ. ನನಗೆ ಹೆಚ್ಚು ಕಾಡುವಂಥದ್ದು ಬಸವಣ್ಣ ಕಾಡ್ತಾರೆ, ಅಲ್ಲಮ್ಮ ಕಾಡ್ತಾರೆ, ಜೊತೆಗೆ ಅಕ್ಕ ಮಹಾದೇವಿ ನನ್ನನ್ನು ಪರಿಪೂರ್ಣವಾಗಿ ಮಾಡ್ತಾರೆ. ಇನ್ನು ಅದನ್ನು ಬಿಟ್ಟೆ ಬೇರೆ ಬೇರೆ ಇನ್ನೊಂದಷ್ಟು ವಚನಗಳು ಆ ಕಾಲಕ್ಕೆ ತಕ್ಕಂತೆ ನಾನು ಇದು ಮಾಡ್ತಾ ಇರ್ತೀನಿ. ನನಗೇನಂದರೆ ಟೆಕ್ಸ್ಟುಯಲ್ ಅನ್ನೋದಕ್ಕಿಂತ ನನ್ನ ಬದುಕಲ್ಲಿ ಅದನ್ನು ಹೆಚ್ಚು ಸಹಜವಾಗಿ ಅಳವಡಿಸ್ಕೊಳ್ಳಿಕ್ಕೆ ಮಾಡ್ತೀನಿ. ಯಾಕೆಂದರೆ ಈಗ ಉದಾಹರಣೆಗೆ ಭಗವದ್ಗೀತೆಯ ಪ್ರತಿ ಪದಗಳನ್ನು ಹೇಳುವಂಥವ್ರು, ಅಥವಾ ಕುರಾನಿನ ಪ್ರತಿ ಪದಗಳು ಹೇಳೋರು, ಅಥವಾ ಬೈಬಲಿನ ಅವ್ರ ಮನಸ್ಸಿನೊಳಗಡೆ ಕ್ರೌರ್ಯ ತುಂಬಿಕೊಂಡಿರುತ್ತೆ. ಅದು ಮಾಹಿತಿ. ಈಗ ನಮ್ಗೆ ಏನಾನ ಬೇಕು ಅಂದರೆ ಅದು ಇದು ಇಂಟರ್ನೆಟ್ಟಲ್ಲಿ ಹೋದರೆ ಸಿಕ್ಕುತ್ತದೆ, ಬಾಯಲ್ಲಿ ಭಗವದ್ಗೀತೆ ಥರ ಆಗೋದು ಬೇಡ. ನಮ್ಮ ನಡವಳಿಕೆಗಳು ಸಹಜವಾಗಿ ಇದ್ದರೆ ಸಾಕು. ಅದು ನನಗೆ ಆಗಿದೆ. ವಚನಕಾರರ ಸಂಪೂರ್ಣ ಕಲ್ಪನೆ ಇದೆ, ಪರಿಕಲ್ಪನೆ ಇದೆಯಲ್ಲ, ಅವರು ಅನ್ನದಾಸೋಹ, ಅಕ್ಷರದಾಸೋಹ, ಅಥವಾ ಇನ್ನೊಂದಾಗಿರ್ಬೋದು, ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವಂತಿರ್ಬೋದು, ಆಮೇಲೆ ಕಾಯಕವೇ ಕೈಲಾಸ ಅಂತಿರ್ಬೋದು, ಶರಣರ ಬರವೆಮೆಗೆ ಪ್ರಾಣಜೀವಾಳವ, ಇವೆಲ್ಲ ಇದೆಯಲ್ಲ, ಇವೆಲ್ಲ ನಮ್ಮ ಒಳಗಡೆ ಐಕ್ಯವಾಗಿ ನಡ್ಕೊಂಡು ಹೋಗಬೇಕು. ಆಮೇಲೆ ಇದು ಆಯ್ದಕ್ಕಿ ಅಲ್ಲ ಅನ್ನೋದು ಇದೆಯಲ್ಲ, ಇದು ಅಷ್ಟು ಇಮ್ಮಿಡಿಯೇಟು ನಾವು ತೊಗೊಂಡಿಲ್ಲ ಅಂದ್ರೂ ನಿನಗೊಂದು 1 ಲಕ್ಷ ಸಂಬಳ ಬರುತ್ತಲ್ಲಯ್ಯ, ಸಾಕಲ್ಲಯ್ಯ, ಇನ್ನೇನಕ್ಕಯ್ಯ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಇದೆಲ್ಲ ನನಗಾಗುತ್ತೆ. ನೀನೇನು ತುಂಬ ದಾನ ಏನು ಮಾಡಬೇಡ, 1 ಲಕ್ಷ ಸಂಬಳ ಬರುತ್ತಲ್ಲ, ಇನ್ನೊಬ್ಬರಿಗೆ ಯಾಕೆ ಹೋಗ್ತೀಯ? ಆಮೇಲೆ ದುಡ್ಡು ತಗೊಂಡು ಶ್ರೀಮಂತನಿಗೆ ಫೇವರ್ ಮಾಡಿದ್ರೂ ಪರವಾಗಿಲ್ಲ, ಬಡವನಿಗೆ ಅನ್ಯಾಯ ಮಾಡಬೇಡಯ್ಯ ಅಂತ ಹೇಳುವಂತಹ ಇದೆಲ್ಲ ವಚನಗಳೇ ನಮಗೆ ಕೊಟ್ಟಿರೋದು. ಆಮೇಲೆ ಕಾಗೆಯೊಂದು ಅಗಳ ಕಂಡರೆ ತನ್ನ ಬಳಗವನ್ನು ಕೂಗಿ ಕರೆಯಿತು ಅಂತ ಹೇಳುತ್ತೆ. ಅಂದರೆ ಒಂದು ಕಾಗೆಯೂ ಕೂಡ ಅಗಳನ್ನು ಕಂಡರೆ ತನ್ನ ಬಳಗವನ್ನು ಕೂಗಿ ಕರೆಯುತ್ತೆ. ನಾವ್ಯಾಕೆ ಎಷ್ಟು ಸ್ವಾರ್ಥಿಗಳಾಗಿದ್ದೀವಿ ಅನ್ನುವಂತಹ ಮನೋಭಾವ ಇದೆಯಲ್ಲ, ಇದು ಎಲ್ಲವೂ ಕೂಡ ವಚನ ಸಂಸ್ಕೃತಿಯ ಅಧ್ಯಯನದಿಂದಲೇ ಅಳವಡಿಕೆಗಳಿಗೆ ಬರ್ತಾರೆ. ಸರ್, ಈಗ ನೀವು ನಿಮ್ಮ ಆದರ್ಶಗಳ ಬಗ್ಗೆ, ನಿಮ್ಮ ಹೋರಾಟ ಇಷ್ಟು ಭ್ರಷ್ಟ ವ್ಯವಸ್ಥೆಯಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಇದನ್ನೇ ಯಾಕೆ ಜೀವಂತ ಇಟ್ಕೊಂಡು ಹೊರಟಾಗ ಭ್ರಮನಿರಸನ ಆಗಂಗಿಲ್ಲ? ಖಂಡಿತವಾಗ್ಲೂ ಭ್ರಮನಿರಸನ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತ ಇರೋರು ನಮ್ಮದೇ ಜನಗಳು. ಈ ಜನಗಳು ಮಾಡ್ತಾ ಇರೋದು ಕೂಡ ಉದ್ದೇಶಪೂರ್ವಕವಾಗಿ ಅಲ್ಲ, ಅಜ್ಞಾನದಿಂದ. ಒಂದು ಹಣ್ಣಿಗೆ ಇದಾಕಬಾರ್ದು, ಏನೋ ಒಂದು ಇದು ವಿಷ ಹಾಕಿ ಮಾಡಬಾರ್ದು, ಎಣ್ಣೆಗೆ ಯೂರಿಯಾ ಹಾಕಬಾರ್ದು, ಅಥವಾ ಹಾಲಿಗೆ ಯೂರಿಯಾ ಹಾಕಬಾರ್ದು ಅನ್ನುವುದು ಲಾಭದ ದೃಷ್ಟಿ ಇದ್ರೇನು ಅದು ಅಜ್ಞಾನ. ಒಬ್ಬ ಮಂತ್ರಿಗಳು
ಮರಗಳನ್ನು ಗಿಡಗಳನ್ನು ಒಡೆದು ರಸ್ತೆ ಅಗಲ ಮಾಡ್ತೀವಿ ಅನ್ನೋದು ಅದಕ್ಕಿಂತ ಅಜ್ಞಾನ ಯಾವುದೂ ಇಲ್ಲ. ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಹೆಸರಲ್ಲಿ ಅಭಿವೃದ್ಧಿಯ ಎಲ್ಲ ಮಾನದಂಡಗಳು ಇದೆ. ನಾನು ಅಭಿವೃದ್ಧಿಯನ್ನು ನಿರಾಕರಿಸೋದಿಲ್ಲ. ಆದರೆ ನೀವು ಯಾವ ವಾಟ್ ಕಾಸ್ಟ್ ಪ್ರಕೃತಿಯನ್ನು ನಾಶ ಮಾಡಿ 10 ದಶಪಥ ರಸ್ತೆಗಳನ್ನು ಮಾಡಿ ಆಕ್ಸಿಡೆಂಟ್ಗಳನ್ನು ಜಾಸ್ತಿ ಮಾಡೋದಿದೆಯಲ್ಲ, ಈ ಎಲ್ಲವೂ ನಮ್ಮ ಜನಗಳಲ್ಲೇ ಆಗ್ತಾ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ನಿರಾಸೆ ಆಗೋದಿಲ್ಲ. ನೋವಂತೂ ಇದೆ. ಅನ್ಯಾಯವಾಗಿ ನಮ್ಮ ಮಕ್ಕಳ ಕಾಲಕ್ಕೆ ನಾವು ಇದನ್ನು ಬಿಟ್ಟು ಹೋಗ್ತಿದ್ದೀವಲ್ಲ. ನಮಗೆ ಆಗಿನ ಸಮಾಜವಾದಿ ಹೋರಾಟಗಾರರು ಹೇಳ್ತಾಯಿದ್ರು, ಏನಪ್ಪ ನೀವು ದಿನ ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ಮಾಡಿ ಹೋರಾಟ ಅಂತ ಹೋಗ್ತಾನೇ ಇದ್ದೀರಿ, 10-20 ವರ್ಷದಿಂದ ಹೋಗ್ತಾನೇ ಇದ್ದೀರಿ, ಏನು ಸಮಾಜ ಇನ್ನಷ್ಟು ಹಾಳಾಗಿ ಹೋಗ್ತಾನೆ ಇದೆ, ಏನು ನೀವು ಮಾಡ್ತಿರೋದು ಅಂತ ಆಗಿನ ಹೋರಾಟಗಾರರೆಲ್ಲ ಚರ್ಚೆ ಮಾಡೋರು. ಅದು ಲಂಕೇಶ್ ಇರ್ಬೋದು, ಇನ್ಕ್ಲೂಡಿಂಗ್ ಗೋಪಾಲ್ ಗೌಡರು, ಶಾಂತಗೌರಿ ಗೋಪಾಲ್ ಅವರೆಲ್ಲ ಹೋರಾಟಗಳಿಗೆ ಬಂದವರು. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ನೋಡು ನಾವು ಇರುವ ಕಾಲಘಟ್ಟಕ್ಕಿಂತ ಒಂದಷ್ಟು ಉತ್ತಮ ಕಾಲಘಟ್ಟವನ್ನು ನಮ್ಮ ಸಮಾಜಕ್ಕೆ ಮಕ್ಕಳಿಗೆ ಬಿಟ್ಟು ಹೋಗಬೇಕು, ಇಷ್ಟೇ ನಾವು ಮಾಡೋದು. ಆಮೇಲೆ ಹೋರಾಟ ನಿಜವಾದ ರಿಸಲ್ಟ್ ಕೊಡುತ್ತೆ ಅಂತಲ್ಲ, ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ಆದರೆ ಹೋರಾಡ್ತಿದ್ದೀವಿ, ನಾವು ಆ ಧ್ವನಿಯಾಗಿದ್ದೀವಿ ಅನ್ನೋ ಆತ್ಮಸಾಕ್ಷಿ ನಮಗಿರಬೇಕಾಗುತ್ತೆ. ಹೇಗೆ ದುಷ್ಟರುಗಳಿಗೆ ಈ ಸಮಾಜದ ಮೇಲೆ ನಿಯಂತ್ರಣವನ್ನು ಹೊಂದುವಂತಹ ಮಹತ್ವಾಕಾಂಕ್ಷೆ ಇರುತ್ತೋ, ಹಾಗೆ ನಮಗೂ ಕೂಡ ಒಳ್ಳೆಯರ ಮೌನವೂ ಅಪಾಯಕಾರಿ ಅಂತ ಐನ್ಸ್ಟೀನ್ ಹೇಳ್ದಂಗೆ ಅವ್ರಿಗೆ ಹೇಗೆ ಮಹತ್ವಾಕಾಂಕ್ಷೆ ಇರುತ್ತಲ್ಲ, ಹಾಗೆ ಈ ಸಮಾಜವನ್ನು ಒಳ್ಳೆಯದಾಗಿ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ನಮಗಿರುತ್ತೆ. ಅವರೂ ಸಂಪೂರ್ಣ ಯಶಸ್ವಿಯಾಗಲ್ಲ, ನಾವು ಸಂಪೂರ್ಣ ಯಶಸ್ವಿ ಆಗೋದಿಲ್ಲ. ಕಸ ಗುಡಿಸುವ ಕ್ರಿಯೆಯಂತೆ ನಾವು ಕಸ ಗುಡಿಸ್ತಾನೆ ಇರ್ತೀವಿ. ಇವತ್ತು ಕಸ ಗುಡಿಸಿದ ತಕ್ಷಣ ನಾಳೆ ಕಸ ಬೀಳಲ್ಲ ಅಂತಲ್ಲ, ನಾಳೆ ಮತ್ತೆ ಬೀಳುತ್ತೆ. ಇನ್ನೊಬ್ಬರಿಗೆ ಅದನ್ನು ಮಾಡ್ತಾ ಇರೋಣ. ಕಸ ಹಾಕೋರು ಇರ್ತಾರೆ, ಕಸ ಗುಡಿಸೋರು ಇರ್ತಾರೆ. ಈ ಕ್ರಿಯೆಯಲ್ಲೇನೆ ನಾವು ಹೋಗೋಣ. ಇವತ್ತೂ ಈ ಸಮಾಜ ಪರಿಪೂರ್ಣವಾಗಿದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ದುಷ್ಟರು ಇದ್ದಾರೆ, ಹಾಗಾದರೆ ಸಂಪೂರ್ಣ ಹಾಳಾಗೋಗಿದೆಯಾ? ಏನೂ ಇಲ್ಲ ಅಂದರೆ ಹಾಗೇನೂ ಇಲ್ಲ. ಇನ್ನೂ ಒಂದಷ್ಟು ಜೀವ ಇದೆ. ಆ ಜೀವವನ್ನು ಉಳಿಸ್ಕೊಂಡು ನಮ್ಮ ಮಕ್ಕಳ ಕಾಲಕ್ಕೆ ಬಿಟ್ಟು ಹೋಗೋಣ. ಅದು ನೋಡೋಣ, ಒಂದು ದಿನ ಪ್ರಕೃತಿ ತಾನೇ ತಾನಾಗಿ ನಾಶ ಆಗುತ್ತೆ, ಇಲ್ಲ ತಾನೇ ತಾನಾಗಿ ಪುನರ್ಸೃಷ್ಟಿಯನ್ನು ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾನು ಕೂಡ ಬುದ್ಧತ್ವದೆಡೆಗೆ ಅಂತೀನಿ. ಅಂದರೆ ಬುದ್ಧ ಎಲ್ಲವನ್ನೂ ಒಳಗೊಂಡ ಸ್ಥಿತಪ್ರಜ್ಞತೆಯಿಂದ ಕಾಲ ಮಾಡ್ತಾನೆ ಹೋಗೋದು ಆಗುತ್ತೆ. ಅದರಿಂದ ವೈಯಕ್ತಿಕವಾಗೂ ನಮಗೆ ತೃಪ್ತಿಯನ್ನು ಸಿಗ್ತಾ ಇರ್ತೀವಿ, ಬದುಕನ್ನು ನಡೆಸ್ತಾನೆ ಇರ್ತೀವಿ. ಹೇಗಿದ್ದರೂ ಸಾಯೋವರೆಗೂ ಬದುಕಾಗಲೇಬೇಕಲ್ಲ. ಅದು ದುಡಿದು ಈ ರೀತಿ ಮಾಡ್ಬೋದು, ಇಲ್ಲ ಈ ರೀತಿ ಮಾಡ್ಬೋದು, ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಸೆ ನಿರಾಸೆಯ ಪ್ರಶ್ನೆ ಇಲ್ಲ. ಹಾಗನ್ಬಿಟ್ಟು ಸನ್ಯಾಸತ್ವದಿಂದ ನೆಗ್ಲೆಕ್ಟ್ ಮಾಡಲ್ಲ. ನಾನು ನನ್ನ ಕಮಿಟ್ಮೆಂಟನ್ನು ಕಿಲ್ಲಿಂಗ್ ಇನ್ಸ್ಟಿಂಕ್ಟಲ್ಲೇ ಶೂರ್ ಶಾಟು, ಇವತ್ತಲ್ಲ ನಾಳೆ ನನ್ನ ಕಣ್ಮುಂದೆನೇ ಈ ಸಮಾಜ ಪರಿವರ್ತನೆ ಆಗೋದು ನೋಡ್ತೀನಿ ಅನ್ನುವ ಆತ್ಮವಿಶ್ವಾಸದಿಂದನೇ, ಅಷ್ಟೇ ಶ್ರಮದಿಂದನೇ ಕೆಲಸ ಮಾಡ್ತಿದ್ದೀನಿ. ನಾನು ನಿದ್ದೆ ಒಂದು ಬಿಟ್ಟರೆ ಉಳಿದ ಎಲ್ಲ ಸಮಯವನ್ನು ಇದನ್ನೇ ಮಾಡ್ತಾ ಇದ್ದೀನಿ. ಬರಹ ಮಾಡ್ತೀರಿ, ಅಧ್ಯಯನ ಮಾಡ್ತೀರಿ, ಕರೆಂಟ್ ಅಫೇರ್ಗಳಿಗೆ ಮಾಹಿತಿಯನ್ನು ಈ ಗೂಗಲ್ ಚಾಟ್ ಜಿಪಿಟಿಯಿಂದ ಪಡ್ಕೊಳ್ತಿರೋ ಅಧ್ಯಯನ ಭಾವನೆ ಮುಂದುವರೆದಿದೆಯಾ? ಅಧ್ಯಯನ ಮತ್ತು ಮಾತುಕತೆಗಳು. ನಿಮ್ಮಂಥವ್ರಿಗೆ ಮಾತಾಡಿ, ನನಗೆ ಒಂದಷ್ಟು ಶಾಸಕ ಮಿತ್ರರಿದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ರಿಟೈರ್ಡ್ ಇದ್ದಾರೆ, ಯಾವುದನ್ನು ತಿರಸ್ಕರಿಸೋದಿಲ್ಲ ನಾನು. ನನಗೆ ಒಂದು ಭಾವನೆ ಮೊದಲಿಂದ ಬಂದ್ಬಿಟ್ಟಿದೆ. ಇವತ್ತೇನಾದರೂ ಒಂದು ಪತ್ರಿಕೆನೋ ಒಂದೇನೋ ಓದಿಲ್ಲ ಅಂದರೆ ನನ್ನ ಶಕ್ತಿ ಕಡಿಮೆ ಆಗ್ಬಿಡ್ತಾನೆ. ಅಂದರೆ ಇವತ್ತು ನೀವು ಜಿಮ್ಗೆ ಹೋಗಿಲ್ಲ ಅಂದರೆ ಒಂದು ಬಾಡಿ ಕಡಿಮೆ ಆಯಿತು ಅನ್ನೋತ್ತಲ್ಲ, ಆ ರೀತಿ ಜ್ಞಾನ ನಿಂತ ನೀರಲ್ಲ, ಇದು ಹರಿಯುವ ನೀರು. ಮತ್ತು ಇದು ಕೂಡ ಮುಗಿದು ಹೋಗುವ ಇಂಧನ. ನೀವು ಇವತ್ತೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನಾಳೆಯಿಂದ ನನಗೇನು ಬೇಡ ಅಂದರೆ ಹಂಗೆ ಆಗೋದಿಲ್ಲ. ನೀವು ಮತ್ತೆ ಮತ್ತೆ ಮರುಪೂರಣ ಮಾಡ್ತಾ ಇರಬೇಕು ಜ್ಞಾನವನ್ನು. ಬೇರೆ ಬೇರೆ ರೂಪದಲ್ಲಿ ಪುಸ್ತಕ ಇರ್ಬೋದು, ಪ್ರಯಾಣ ಇರ್ಬೋದು, ಬದುಕಿನ ಆಳ ಇರ್ಬೋದು, ಮಾತುಕತೆ ಇರ್ಬೋದು, ಚರ್ಚೆ ಇರ್ಬೋದು, ಮೌನ ಇರ್ಬೋದು, ಧ್ಯಾನ ಇರ್ಬೋದು, ಎಲ್ಲದ್ರ ಮುಖಾಂತರ ಮರುಪೂರಣ. ಅಂದರೆ ಪುಸ್ತಕ ಓದಿದ ತಕ್ಷಣ ಎಲ್ಲವೂ ಸಿಗಲ್ಲ. ಯಾಕೆಂದರೆ ನಮಗಿನ್ನೂ ಸಾವಿರಾರು ಪುಸ್ತಕಗಳು ಓದೋರು ಇರ್ತಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಆ ಟ್ಯಾಂಕನ್ನು, ಜ್ಞಾನದ ಟ್ಯಾಂಕನ್ನು ಮರುಪೂರಣ ಮಾಡ್ತಾ ಇದ್ದರೆ ಮಾತ್ರ ಅದು ನಿರಂತರ ಚಲಾವಣೆಯಲ್ಲಿರುತ್ತೆ. ಅದು ಎಲ್ಲ ಮರುಪೂರಣ ಆದ ನಂತರ ಕೂಡ ಖಾಲಿಯಾಗಬೇಕು. ನೋಡಿ, ಇವತ್ತೆಲ್ಲ ಇಷ್ಟು ಶ್ರಮಪಟ್ಟು ಇವತ್ತು ಯಾವುದೋ ನನಗೊಂದು ಪ್ರಶಸ್ತಿನೋ ಇನ್ನೊಂದೇನೋ ಬಂತು, ಇನ್ನೊಂದೇನೋ ಘರ್ಷಣೆ ಆಯಿತು ಅಂದರೆ, ಬೆಳಿಗ್ಗೆ ಮಲಗಿದ ಮೇಲೆ ನೀವು ಬೇಂದ್ರೆ ಅಜ್ಜ ಜ್ಞಾಪಕ ಆಗಬೇಕು ನಿಮಗೆ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ಅಲ್ಲಿವರೆಗೂ ನೀವೆಲ್ಲ ಬಿಟ್ಬಿಡ್ಬೇಕಷ್ಟೇ. ನೆನ್ನೆ ಏನಾಯಿತು ಅಂತ ಮತ್ತೆ ಝೀರೋಯಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ನೆನ್ನೆ ನನಗೆ ದೊಡ್ಡ ಪ್ರಶಸ್ತಿ ಬಂತು, ನಾನು ಇವಾಗ ಇಲ್ಲ, ನನಗೆ ದೊಡ್ಡ ಅವಮಾನ ಆಯಿತು. ಅದನ್ನು ದ್ರಾವಿಡ್ ಅವರೆಲ್ಲ ಕ್ರಿಕೆಟ್ ಆಟಗಾರರಿಗೆ ಹೇಳ್ತಾರೆ, ಇವತ್ತು ನಾನು ಸೆಂಚುರಿ ಹೊಡೆದೆ ರಣಜಿಯಲ್ಲಿ. ವೆರಿ ಗುಡ್. ರಾತ್ರಿ ಮಲಗಿ ಹೇಳೋವರೆಗೂ ಅಷ್ಟೇ ನಿನ್ನ ಸೆಂಚುರಿ. ನಾಳೆ ನೀ ಸೋಲ್ಬೋದು, ನಾಳೆ ನೀನು ತಿರ್ಗಾ ಸೆಂಚುರಿ ಟ್ರೈ ಮಾಡಬೇಕು. ನಾನು ಹೊಡೆದಿದ್ದೆ ಅಂದರೆ ಅಲ್ಲಿಲ್ಲ, ಇನ್ನೊಬ್ಬ ಬಂದು ಸೆಂಚುರಿ ಹೊಡೆದ್ರೆ ಜನ ಅವರಿಂದ ಹೋಗ್ಬಿಡ್ತಾರೆ. ಸೊ ಪ್ರತಿ ಸರಿ ಬ್ಯಾಟ್ ಹಿಡಿದಾಗೂ ನೀನು ಸೆಂಚುರಿ ಮಾಡುವ ಪ್ರಯತ್ನನೇ ಮಾಡು. ಆಗ ಆಯ್ಕೆ ಸಮಿತಿ ನಿನ್ನನ್ನು ಟೀಮ್ ತೊಗೊಳುತ್ತೆ. ಅಥವಾ ಈ ವರ್ಷ ಈ ಸೀಸನಲ್ಲಿ ನಾನು 10 ಸೆಂಚುರಿ ಹೊಡೆದೆ, ನೆಕ್ಸ್ಟ್ ಸೀರಿಯಲ್ 0 ಔಟ್ ಆದರೆ ನೆಕ್ಸ್ಟ್ ಮ್ಯಾಚ್ ನೀನು ತೊಗೊಳೋದೇ ಇಲ್ಲ, ರಣಜಿಯಲ್ಲೂ ತೊಗೊಳೋದಿಲ್ಲ.
ಸೊ ಹೀಗೆ ಜ್ಞಾನ ಮತ್ತು ನಮ್ಮ ಪ್ರಯತ್ನ ಇದೆಯಲ್ಲ, ಇದು ನಿರಂತರವಾಗಿ ನಿನ್ನೆ ಮುಗೀತು, ಬೆಳಗ್ಗೆ ಶೂನ್ಯಕ್ಕೆ ಹೋಗಿ ಬೇಂದ್ರೆ ಅಜ್ಜನ ಜ್ಞಾಪಿಸ್ಕೊಳ್ಳಿ, ನಿದ್ದೆಗೊಮ್ಮೆ ನಿತ್ಯ ಮರಣ, ಅಷ್ಟೇ ನಮ್ಮದು ಮುಗೀತು. ಈಗ ಹೊಸದಾಗಿ ಅಂತೇಳಿ ಮಾಡ್ತಾ ಇದ್ದಾಗ ಮಾತ್ರ ಈ ಥರದ ನಿರಂತರ ನಿಮ್ಮಂಥರ ಬರಹ, ನನ್ನಂಥವರ ಸಾಮಾಜಿಕ ಜಾಲತಾಣದ ಉಪಯೋಗ, ನಮ್ಗೆ ಭಾಳ ಜನ ಹೇಳ್ತಾರೆ ಈ ಥರದ ಒಂಟಿ ಹೋರಾಟಕ್ಕೆ ಏನೂ ಇಲ್ಲ, ಇದು ಸಮೂಹ ಶಕ್ತಿ ಆಗಲಿಲ್ಲ ಅಂದರೆ ನೀವು ಭ್ರಮನಿರಸಾಗಿ ಇದರಿಂದ ದೂರ ಸರಿತೀರಿ ಅಂತಾರೆ. ಆ ದೂರ ಸರಿಬಾರದು ಅಂದರೆ ಏನು ಮಾಡಬೇಕು? ಅಲ್ಲ, ದೂರ ಸರಿಬಾರದು ಅಂದರೆ ನಾವು ಆ್ಯಕ್ಚುಲಿ ಸಂಘಟನಾತ್ಮಕವಾಗಿ ಇಲ್ಲದೆ ಇರ್ಬೋದು. ಅಂದರೆ ನಿಮ್ಮದೇ ಒಂದು ಸಂಘಟನೆ ಅಥವಾ ನನ್ನದೇ ಒಂದು ಸಂಘಟನೆ, ಆದರೆ ನಮ್ಮನ್ನು ಬೆಂಬಲಿಸುವ, ನಮ್ಮನ್ನು ಇಷ್ಟಪಡುವ, ನಮ್ಮನ್ನು ಅಭಿಮಾನಿಸುವ ಒಂದಷ್ಟು ವರ್ಗಗಳು ನಿಮಗೂ ನಮಗೂ ಎಲ್ಲರಿಗೂ ಇರ್ತವೆ. ಅವರು ಕೂಡ ಈ ರೀತಿ ಯೋಚನೆ ಮಾಡ್ತಿರ್ತಾರೆ. ಅವರು ನಮ್ಮ ಜೊತೆ ದಿನ ಬರದೇ ಇರ್ಬೋದು, ಅಥವಾ ಅವ್ರು ಯಾವುದೋ ನಮ್ಮ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೆ ಇವರೆಲ್ಲವೂ ಒಂದು ಐತಿಹಾಸಿಕ ಕ್ಷಣ ಅಂತ ಬರುತ್ತೆ. ಐತಿಹಾಸಿಕ ಕ್ಷಣ. ಆಗಲೇ ಇವರು ರಾಜ್ಕುಮಾರ್ ಅವರು ಹೇಳಿದಾಗೆ ಈಗ 70-80ರ ದಶಕದಲ್ಲಿ ಕನ್ನಡ ಪರ ಹೋರಾಟಗಳು ಅಥವಾ ದಲಿತ ಹೋರಾಟಗಳು, ಮಹಿಳಾ ಹೋರಾಟಗಳು, ರೈತ ಹೋರಾಟಗಳಿದ್ದಾವಲ್ಲ, ಹಾಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು, ಈ ಜಾತಿ ವ್ಯವಸ್ಥೆ ಮತ್ತು ಮೌಢ್ಯದ ವಿರುದ್ಧ ಹೋರಾಟಗಳಿಗೆ ಐತಿಹಾಸಿಕ ಕ್ಷಣ ಬರುತ್ತೆ. ಆಗ ನಾವೆಲ್ಲ ಚಲಾವಣೆಯಲ್ಲಿ ಇರ್ತೀವಲ್ಲ, ಕಾಯ್ಬೇಕು ಮತ್ತು ಆಗ ಒಂದಾಗ್ತೀವಿ. ಏನು ಇಲ್ದಂಗೆ ಸುಮ್ಮನೆ ಇವತ್ತೇ ಪ್ರಯತ್ನ ರವಿಕೃಷ್ಣ ರೆಡ್ಡಿ ಮಾಡ್ತಿದ್ದಾರೆ. ರವಿಕೃಷ್ಣ ರೆಡ್ಡಿ ಅವರು ಮಾಡ್ತಿದ್ದಾರೆ. ಅದೇ ಪ್ರಯತ್ನಗಳಿಗೆ ಇನ್ನೊಂದಷ್ಟು ಬೇಕಾಗುತ್ತೆ. ಆಮೇಲೆ ಕೆಡಲೂ ಬೇಕು. ಹೊಸದಾಗಿ ಕಟ್ಟಬೇಕಾದಾಗ ಕೆಡುವ ಕ್ರಿಯೆ ಇದೆ. ನಿಮಗೆ ಈಗ ಆಳ್ತಾ ಇರೋರೆಲ್ಲ ನಮ್ಮನ್ನು ನೋಡಿ ಈಗ ಈ ಲೆವೆಲ್ಗೆ ಬಂದಿದ್ದಾರೆ. ಬ್ಲೂ ಫಿಲಮ್ ನೋಡಿದ್ರು, ಈಗ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ, ಒಡೆದಾಟಗಳಾಗಿದ್ದಾವೆ, ಶರ್ಟ್ ಹಂಚ್ಕೊಂಡ್ರು ಎಲ್ಲ, ಇದೆಲ್ಲ ಜನಗಳಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಅದು ಒಟ್ಟುಗೂಡಕ್ಕೆ ಯಾವತ್ತು ವಿಶ್ವ ಮಹಾಯುದ್ಧ ಒಂದೇ ದಿನಕ್ಕಾಗಲಿಲ್ಲ. ಅದು 5 ವರ್ಷ ನಡೆದ್ರು. ಅದರ ಪ್ರೊಸೆಸ್ಸು ಜಾಸ್ತಿ. ಭಾರತದ ಸ್ವತಂತ್ರ ಹೋರಾಟ ಎಷ್ಟು ವರ್ಷ ಆಯಿತು? 100 ವರ್ಷನೋ ಏನೋ. ಅದು ಗಾಂಧಿ ಬಂದ ಮೇಲೆ 20-30 ವರ್ಷ, ಅದಕ್ಕೆ ಮೊದಲು 100 ವರ್ಷ ಆಯಿತು. ಅಂದರೆ ಈ ಕ್ರಿಯೆಗಳಿದಾವಲ್ಲ, ಇದು ಹೆಪ್ಪುಗಟ್ಟುತ್ತಾ ಬರ್ತಾ ಇರುತ್ತೆ. ಆ ಹೆಪ್ಪುಗಟ್ಟುವಿಕೆಗೆ ಯಾವುದೋ ಒಂದು ತತ್ಕ್ಷಣದ ಕಾರಣ ಇರುತ್ತೆ. ಆ ತತ್ಕ್ಷಣದ ಕಾರಣ ಆದಾಗ ಎಲ್ಲ ಒಂದಾಗ್ತೀವಿ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹದ ಆಗಬೇಕದು. ಇವತ್ತೇ ಮಾಡಿಬಿಡಿ ಅನ್ನೋಕ್ಕೆ ನಮ್ಮ ಮಾತು ಎಲ್ಲರೂ ಯಾಕೆ ಕೇಳಬೇಕು? ಅವ್ರಿಗೂ ಕೇಳುವ ಅನಿವಾರ್ಯತೆ ಬರಬೇಕು. ಚಪ್ಪಾಳೆ ಇದು. ನೀವು ಸಂಘಟನೆ ಎಷ್ಟೇ ಬಲವಾಗಿ ಕಟ್ಟಿದ್ರೂ ಸಾರ್ವಜನಿಕರಿದ್ದಾರಲ್ಲ, ಅವರಾಗಿ ಅವರು ಬರೋದ್ರಿಂದ ನೀವು ಒಂದು ದಿನಕ್ಕೆ ಎಷ್ಟು ಜನ ನಾವು ಫೋನಲ್ಲಿ ಮಾತಾಡ್ಬೋದು? ಒಂದು 20 ಜನ, 30 ಜನ, 40, 100 ಜನ ಅಷ್ಟೇ. ಆದರೆ ಅವರೇ ಬರ್ತಾ ಇದ್ದಾರೆ ಅಂದರೆ ಒಂದು ಗ್ರೂಪನ್ನು ನೀವು ಮಾತಾಡ್ತೀರಿ. ಹೀಗೆ ನಾವೆಲ್ಲರೂ ಏನಾಗಿರ್ತೀವಿ, ಒಂದು ಐತಿಹಾಸಿಕ ಘಟನೆಯಲ್ಲಿ ಒಟ್ಟಾಗ್ತೀವಿ. ತಾನಾಗಿ ಅದಕ್ಕೊಂದು ಕಾರಣ ಬರುತ್ತೆ. ಈಗ ನೋಡಿ, ನಿರ್ಭಯ ಪ್ರಕರಣ, ರೇಪುಗಳು ಭಾಳಷ್ಟು ಆಗ್ತಾಯಿತ್ತು. ಯಾವತ್ತೋ ಒಂದು ದಿನ ಆಗಿದ ತಕ್ಷಣ ಇಡೀ ದೇಶ ಅಲರ್ಟ್ ಆಗ್ಬಿಡ್ತು. ಸೊ ಈ ಥರದ ಒಂದಷ್ಟು ಐತಿಹಾಸಿಕ ಕ್ಷಣಗಳು ಬರ್ತವೆ. ಸೊ ಅದಕ್ಕೆ ನಾವು ಕಾಯೋದಾದರೆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನೀವು ಕಾಯಿಸ್ತಾ ಇರಬೇಕು. ಅದು ಅವಕಾಶ ಬಂದಾಗ ಎಲ್ಲ ಸೇರಿ ಹೊಡೆದಾಗ ಅದು ಒಂದು ಶೇಪಿಗೆ ಬರುತ್ತೆ. ಈ 57 ವರ್ಷದ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಈ ಒಂಟಿ ಪಯಣ ಹೋರಾಟ ಎಷ್ಟು ವರ್ಷ ಮುಂದುವರಿಸ್ಬೋದು? ನಿಮಗೆ ನಿಮ್ಮ ಬರಹನ ತಕ್ಷಣ ಅದನ್ನು ಪ್ರೊಸೆಸ್ ಹೆಂಗೆ ಮಾಡ್ತಾ ಇದ್ದೀರಿ? ಅಲ್ಲ, 57 ವರ್ಷದಲ್ಲಿ ನಾನು ಇದನ್ನು ಒಂದು 12-13 ವರ್ಷದಿಂದ ಮಾಡ್ತಿರೋದು. ಮೊದಲು ವ್ಯಾವಹಾರಿಕ ಜಗತ್ತಿನಲ್ಲಿ ಎಲ್ಲರಂತೆ ಸಾಮಾನ್ಯವಾಗೇ ಇದ್ದೆ. ಮತ್ತು ಕೊನೆಯಂತೂ ಖಂಡಿತವಾಗಲೂ ಕೊನೆಯ ಉಸಿರೆ. ನಾನು ಎಲ್ಲೂ ಇದನ್ನು ನಿಲ್ಲಿಸೋದಿಲ್ಲ. ಅಥವಾ ಇದನ್ನು ಏನೋ ಹಿಡನ್ ಅಜೆಂಡಾ ಇಟ್ಕೊಂಡು ರಾಜಕೀಯಕ್ಕೆ ಹೋಗ್ಬೋದು ಅಂತ ಆಡ್ಕೊಂತಾರಲ್ಲ ಕೆಲವರು ವಿವೇಕಾನಂದ ವಿಷಯಕ್ಕೆ. ಹೇಗೆ ಡಿಕ್ಲೇರ್ ಮಾಡಿಬಿಡಿ ನಿಮ್ಮ ಉದ್ದೇಶ ಏನಿದೆ ಅಂತ. ಯಾಕಂದ್ರೆ ಆ ಹಿಡನ್ ಅಜೆಂಡಾ ಅನ್ನೋ ಆರೋಪ ಯಾಕೆ ಹೊತ್ಕೊಂಡು, ಆ ಹೆಣಬಾರ ಯಾಕೆ ಇಟ್ಕೊಂಡು ತಿರುಗಬೇಕು ನಾವು? ಅಲ್ಲ, ಈಗ ನಾನು ಒಂದು ರಾಜಕೀಯ ಬದಲಾವಣೆ ಅಂತೂ ಬೇಕಾಗಿದೆ ಯಾವುದಾದ್ರೂ. ಆದರೆ ಸಾಮಾನ್ಯ ಜನಕ್ಕೆ ನಮ್ಮಂಥವ್ರು ಒಂದು ಓಟು ಬರೋದಿಲ್ಲ. ನಾವು ಒಂದು ಹಣ ಕೊಡಬೇಕು, ಆಯ್ತು ಆಗಿದೆ, ಅದರಿಂದ ನಾವು ರಾಜಕೀಯಕ್ಕೆ ಸೂಟ್ ಆಗೋದಿಲ್ಲ. ಬಟ್ ಯಾವುದಾದ್ರೂ ಒಂದು ಪಕ್ಷ ನನ್ನನ್ನು ನೇರವಾಗಿ ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ, ನಿನಗೆ ಯಾವುದೋ ಒಂದು ಒಳ್ಳೆ ಸ್ಥಾನವನ್ನು ಕೊಡ್ತೀವಿ, ಆದರೆ ಅದು ಶಾಸಕ MLC ಅದಲ್ಲ, ಅದು ಸ್ಥಾನ ಅಲ್ಲ. ನೀವು ಒಂದು ಮಂತ್ರಿಯಾಗಿ ಒಂದು ಇಲಾಖೆಯನ್ನು ದೊಡ್ಡದಾಗಿ ಕೊಡ್ತೀವಿ, ನೀನು ತೋರಿಸು ಅಂತ ಬಂದರೆ ನಾನು ನಿಮ್ಮ ಪಕ್ಷಕ್ಕೆ ಬರಲ್ಲ. ನಾನು ಯಾವುದೇ ಇದಿಲ್ಲ, ನೀವು ನಾನು ಸಂಬಳ ತೊಗೊಳಲ್ಲ. ನನಗೆ ಸುಮ್ಮನೆ ಒಂದು ನೌಕರನಾಗಿ ನೀವು ನನಗೆ ಅಧಿಕಾರ ಒಂದು ಕೊಡಬೇಕಾದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಈಗಲೂ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಏನೋ ಮಾಡಬೇಕಲ್ಲ, ಬರೀ ಮಾತಾಗೋದೇ ಇಲ್ಲ. ಅದೇ ನನ್ನ ಬಾಗಿಲಿಗೆ ಬಂದು ಮಂತ್ರಿ ಸ್ಥಾನದಂಥ ಒಂದು ಸ್ಥಾನವನ್ನು ಕೊಟ್ಟು ಆ ಪಕ್ಷಕ್ಕೆ ಸೇರೋದಿಲ್ಲ. ಈಗಲೇ ಹೇಳಿದ್ದೀನಿ, ಆದ್ರೆ ಮಂತ್ರಿ ಆಗ್ಬೇಕಂತೀರಿ. ಹಂಗಲ್ಲ, ಕೆಲಸ ಮಾಡಕ್ಕೆ ಅಂದ್ರೆ ಬಂದಾಗ ಆದ್ರೆ ಮಂತ್ರಿ ಆಗಬೇಕು. ಅದು ರಾಜ್ಯಾದ್ಯಂತ ಸುಧಾರಣೆ ಇದೆಯಲ್ಲ. ಈಗ ನಾನೊಬ್ಬ ಕಾರ್ಪೊರೇಟರ್ ಆದರೆ MLA ಆದೆ, ನನ್ನ ಕನಸನ್ನು ಸುಧಾರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಶಕ್ತಿನೂ ಇರಲ್ಲ. ನೀವು 100 ಕೋಟಿ ಕೊಟ್ಟರು ಅಲ್ಲೆಲ್ಲೋ ಈ ವ್ಯವಸ್ಥೆಯಲ್ಲಿ ಬೇರೆ ಇರ್ತವೆ.
ಇಡೀ ರಾಜ್ಯದ ಬದಲಾವಣೆ ಆಗಬೇಕು. ಈ ಮನಸ್ಸಿನ ಬದಲಾವಣೆ ಇದೆಯಲ್ಲ, ಇದು ಇಲ್ಲ ಮಾನವೀಯ ಮೌಲ್ಯಗಳಿಗಾಗಿಯೇ ಒಂದು ಇಲಾಖೆ ಮಾಡ್ತಾ ಇದ್ದೀವಿ, ಆ ಇಲಾಖೆಗೆ ನೀನು ಮಂತ್ರಿ ಆಗುವಂದಾಗ ನಾನು ತಿರಸ್ಕರಿಸಿದ್ರೆ ಅವಾಗ ಏನು ಪ್ರಯೋಜನ ಇಲ್ಲ ಇಷ್ಟು ಹೋರಾಟಕ್ಕೆ. ಈ ರೀತಿ ನಾನು ಹೇಳ್ತಿದ್ದೀನಿ. ಅದು ಪವಾಡ, ಅದು ಆಗಲ್ಲ. ಯಾರು ನಮ್ಮ ಮನೆ ಬಾಗಿಲಿಗೆ ಬರಲ್ಲ, ಯಾರು ಕೊಡೋದಿಲ್ಲ. ಅಂದರೆ ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ, ಅದು ಅಂತಿಮ. ಆದರೆ ಅದನ್ನು ನಾನು ಸಮಾಜಕ್ಕೆ ಕೊಡೋಕ್ಕೆ ಬಂದಿರೋದು, ತಗೊಳಕ್ಕೆ ಅಲ್ಲ. ಸೊ ಅದರಿಂದ ಖಂಡಿತವಾಗ್ಲೂ ರಾಜಕೀಯವಾಗ ಅಥವಾ ಇನ್ನೊಂದೇನೋ ನಮಗೂ ಗೊತ್ತಿದೆ. ಇಷ್ಟೆಲ್ಲ ಸಮಾಜನ ವಿಮರ್ಶೆ ಮಾಡೋನು ನನ್ನ ಯೋಗ್ಯತೆ, ನನ್ನ ಸಾರ್ವಜನಿಕ ಜನಪ್ರಿಯತೆ ಬಗ್ಗೆ ನನಗೂ ಗೊತ್ತಿದೆ. ಲಿಮಿಟೇಷನ್ ನಮಗೂ ಗೊತ್ತು. ನಮ್ಮ ಮನೆಯವರೇ ಓಟ್ ಹಾಕಲ್ಲ, ಇವನಿಂದ ಪ್ರಯೋಜನ ಏನೂ ಇಲ್ಲ ಅಂತೇಳಿ. ಯಾಕೆಂದರೆ ಮಾತುಗಳಿದಾವಲ್ಲ, ಅದಕ್ಕೆ ಲಿಮಿಟೇಷನ್ ಇದೆ. ಕಷ್ಟದಲ್ಲಿದ್ದಾಗ ಜನ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರಿಗೆ ಒಂದು 5,000 ಕೊಟ್ಟರೆ ಅಯ್ಯೋ ದೇವರು ಅಂತಾರೆ. ನಾನು ಆಗಲ್ಲಪ್ಪ, ಇದು ಸಮಾಜ ಮೌಲ್ಯ ಅಂದಾಗ ಮಾತಾಡ್ತಾರೆ, ಓ ಹೌದು ಸ್ವಾಮಿ ಅಂತಾರೆ. ಆದರೆ ದುಡ್ಡೇ ಹೆಚ್ಚು ಪ್ರಾಮುಖ್ಯತೆ. ಇವತ್ತು ಈ ಸಮಾಜವನ್ನು ಆಳ್ತಾ ಇರುವ ಬಸವರಾಜ್ ಪಾಟೀಲ್ ಯತ್ನಾಳ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇವರು ಜಮೀರ್ ಅಹಮದ್ ಇರ್ಬೋದು, ಇವರೆಲ್ಲರೂ ತಮ್ಮ ಹಣಬಲದಿಂದನೇ ಮಾಡ್ತಾ ಇರೋದು. ಅವರು KJ ಜಾರ್ಜ್ ಇರ್ಬೋದು, ಇವರೆಲ್ಲ ಇವ್ರ ಹಣ ಇಲ್ಲ ಅಂದಾಗ ಈ ಸಮಾಜದಲ್ಲಿ ಅವ್ರು ಒಂದು ಸರಿನೂ ಶಾಸಕರಾಗೋಕ್ಕಾಗಲ್ಲ. ಅಷ್ಟು ಹಣವನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅವರು ಕೊಡುವ 20,000 30,000 ಯಾರೋ ಮದುವೆಗೆ ಕೊಡೋದು, ಯಾರೋ ನಾಮಕರಣಕ್ಕೆ ಕೊಡೋದು, ಯಾರೋ ಹಾಸ್ಪಿಟ್ಲಲ್ಲಿರೋದು, ನನಗಿನ್ನೂ ಅವರು ಮೌಲ್ಯಯುತ ವ್ಯಕ್ತಿಗಳು. ಯಾಕೆಂದರೆ ನಾನು ಏನೇ ಮಾತಾಡಿದ್ರು ಹಾಸ್ಪಿಟ್ಲ್ ಬಿಲ್ ಕಟ್ಟೋದು ಅವ್ರು ಕಟ್ಟಿರ್ತಾರೆ. ಸೊ ಆ ಕಾರಣಕ್ಕೆ ಆ ಎಲ್ಲ ಪ್ರಜ್ಞೆ ಇದೆ. ಅದರಿಂದ ಜನಪ್ರಿಯತೆ ನಮ್ಮ ಕೈಲಾಗಲ್ಲ. ಆದರೆ ಅವರ ದುಷ್ಟತನ ಎಲ್ಲವೂ ಗೊತ್ತಾದಾಗ ಜನ ಇಲ್ಲ, ಸಿದ್ದು ಅಂತವರು, ರಾಜ್ಕುಮಾರ್ ಅಂತವರು, ವಿವೇಕಾನಂದ ಅಂತವರು ಬರಬೇಕು ಅಂತ ಜನರೇ ಚಳುವಳಿಯಾಗಿ ಬಂದು ನೀವು ನಿಂತು ಏನಾದರೂ ಮಾಡಿ ಅನ್ನುವಂಥ ಪರಿಸ್ಥಿತಿ ಬಂದಾಗ ಹೋಗೋದಿಲ್ಲ. ಅಥವಾ ನಾನಲ್ಲ ಅಂದ್ರೂ ನಂತರ ಇರುವಂತಹ ಒಳ್ಳೆಯವರನ್ನ ನಿಲ್ದು ಅವಕಾಶ ಮಾಡಿ ಖಂಡಿತವಾಗ್ಲೂ ಕೊಡ್ತೀವಿ. ಯಾಕಂದರೆ ಇವ್ರ ಥರ 5 ವರ್ಷ 10 ವರ್ಷ ಆ ಥರದ್ದೆಲ್ಲ ನಮಗಾಗಲ್ಲ. ಸಿಕ್ಕಿದ್ರೆ ಒಂದು ಟರ್ಮ್ ಏನಾದರೂ ಮಾಡ್ಬೋದು. ಅದು ನಾವಾಗಿಲ್ಲ ಅಂದರೆ ಇನ್ನೊಬ್ಬರು ನಮ್ಮ ಪಕ್ಕದಲ್ಲಿರೋರು. ಒಟ್ಟಿನಲ್ಲಿ ಆ ಥರದ ಒಂದು ಅವಕಾಶಕ್ಕಾಗಿ ಸದಾ ಎಲ್ಲರೂ ಕಾಯ್ತಾ ಇರಬೇಕು ನಾವು ಅಂತ. ಯಾಕಂದರೆ ಬರೀ ಮಾತೇ ಮುಖ್ಯ ಅಲ್ವಲ್ಲ. ನೀವು ನಮ್ಮ ಈ ಭಾಷಣಕಾರರು ಆಡಳಿತಗಾರರು ಆಗಬೇಕು. ಓದಿ ಆಗೋಕ್ಕಾಗಲ್ಲ, ಕೆಲಸ ಓದಿ ಆಗಲ್ಲ. ಇರೋದು ಒಂದೇ ಚಾನ್ಸು ನಮ್ಮದು, ಜನಪ್ರತಿನಿಧಿಗಳಾಗಿ ಆ ಕಾರ್ಯಕ್ಕೆ ಹೋಗೋದು. ಅದು ನಾವು ಗೆಲ್ಲುತ್ತೀವಿ ಅನ್ನುವಂತಹ ಆತ್ಮವಿಶ್ವಾಸ ಸೃಷ್ಟಿ ಆದಾಗ ಮಾತ್ರ. ಅದಕ್ಕೆ ಸಮಾಜ ಮೊದಲು ಸುಧಾರಣೆ ಆಗಬೇಕು. ಇನ್ನೂ ಸಮಾಜ ಆ ಹಂತಕ್ಕೆ ಹೋಗಿಲ್ಲ. ವಿವೇಕಾನಂದ ನಿಂತರೆ ಯಾವುದೇ ಕ್ಷೇತ್ರದಲ್ಲಿ 100 ಓಟ್ ಮೇಲೆ ಬರೋದಿಲ್ಲ. ವಿವೇಕಾನಂದನಿಗೆ 2 ಲಕ್ಷ ಓಟ್ ಬರುತ್ತೆ ಅನ್ನುವ ದಿನ ಲಕ್ಷ ಓದುಗರು ಇರ್ತಾರೆ, ಸಿಗಲ್ಲ. ಅದು ನನಗೂ ಗೊತ್ತಿದೆ. ಸರ್, ಈಗ ನೀವು ಇವತ್ತು ಬರಿತೀರಿ, ಆ ಪ್ರೊಸೆಸ್ ಇದೆಯಲ್ಲ, ಕರೆಂಟ್ ಅಫೇರ್ಸ್ನಲ್ಲಿ ವಿಷಯನ ಆಯ್ಕೆ ಹೆಂಗೆ ಮಾಡ್ಕೊಳ್ತೀರಿ, ಬರಹದ ಸಮಯನು ಎಲ್ಲ ಸೆಲೆಬ್ರಿಟಿಗಳ ಬಗ್ಗೆ ಒಂದು ಕುತೂಹಲ ಇರುತ್ತೆ. ನಾ ವಿಡಿಯೋ ಮಾಡ್ತೀನಿ, ನನ್ನ ಪರ್ಸ್ನಲ್ ಲೈಫ್ ಏನಂತ ಕುತೂಹಲ ಇರುತ್ತೆ. ಒಬ್ಬ ಸಿನಿಮಾ ನಟ ಇರ್ತಾರೆ, ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಕುತೂಹಲ ಇರುತ್ತೆ. ಹಾಗೆ ನಾನೊಬ್ಬ ರೈಟರಾಗಿ ವಿವೇಕಾನಂದ ಇದನ್ನು ಯಾವಾಗ ಬರೀತಿರ್ಬೋದು, ಇದಕ್ಕೆ ಹೆಂಗೆ ಸ್ಟ್ರಕ್ಚರ್ ಕೊಡ್ತಾರೆ, ಆ ಬರೆಯುವ ವಿಧಾನ. ನೀವು ಡಾಟ್ಸ್ಗಳನ್ನು ಹೆಚ್ಚಿಡೋದ್ರ ಬಗ್ಗೆನೂ ಹೇಳಿದ್ದೆ. ಭಾಷಾ ವಿಷಯವಾಗಿ 3 ಡಾಟ್ ಇಡಿ ಸಾಕು ಅಂತ. ಅಂದರೆ ದಟ್ ಇಸ್ ಅ ಪ್ರೊಸೀಜರ್ ಆಫ್ ಲ್ಯಾಂಗ್ವೇಜ್. ಅಥವಾ ಎಲ್ಲ ಪ್ರೊಸೆಸ್ಗಳ ಬಗ್ಗೆ ನಮ್ಗೊಂದು ಕುತೂಹಲ ಇರುತ್ತೆ. ನೀವು ಅದನ್ನು ಹೆಂಗೆ ಡಿಸೈನ್ ಮಾಡ್ತೀರಿ, ಅವತ್ತಿನ ಟಾಪಿಕ್ ಬರ್ನಿಂಗ್ ಇಶ್ಯೂ ಹೆಂಗೆ ತೊಗೊಳ್ತೀರಿ, ಹೇಗೆ ಬರೀತೀರಿ, ಯಾವ ಸಮಯಕ್ಕೆ ಬರೀತೀರಿ, ಯಾವ ಸಮಯಕ್ಕೆ ಶೇರ್ ಮಾಡ್ಕೊಳ್ತೀರಿ? ನನಗೆ ಸಾಮಾನ್ಯವಾಗಿ 24 ಗಂಟೆ ನನ್ನ ದಿನ ಪ್ರಾರಂಭ ಆಗೋದು ಸುಮಾರು ಬೆಳಗಿನ ಜಾವ 4:15. ಸೊ ಬೆಳಗಿನ ಜಾವ 4:15 ನಾನು ಸಾಮಾನ್ಯವಾಗಿ ರಾತ್ರಿ ನೋಟ್ ಮಾಡ್ಕೊಂಡಿರ್ತೀನಿ ಮಲಗೋವಾಗ. ಅದು 4:15 ಅದಕ್ಕೆ ಒಂದು ವಿಸ್ತೃತ ರೂಪವನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸಾಮಾನ್ಯವಾಗಿ ನಾನು ನ್ಯೂಸ್ ಜೊತೆ ರೆಗ್ಯುಲರ್ ಟಚ್ಚಲ್ಲಿ ಇರ್ತೀನಿ. ನಾನು ಟಿ ವಿ ಅಂತ ಹಾಕಿದ್ರೆ ಅದೇ ಇರುತ್ತೆ, ಬೇರೆಯವರ ಮಾತು ಮತ್ತು ದಿನದ ಪತ್ರಿಕೆಯನ್ನು ಓದ್ತಾ ಇರ್ತೀನಿ. ಮತ್ತು ಪ್ರತಿನಿತ್ಯ ಹೊಸದಾಗಿ ಫ್ರೆಶ್ ಆಗಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಅಂದರೆ ನೀವು ಹೇಳ್ತೀರಲ್ಲ ಏಕತಾನತೆ ಅದೇ ಇದೆ ಅಂತೇಳಿ, ಅದನ್ನು ಒಡೆದೋಡಿಸ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ. ನಾನು ದಿನ ನನ್ನ ಬದುಕಿನ ಭಾಗವನ್ನು 3 ಭಾಗ ಮಾಡಿದ್ದೀನಿ. ಒಂದು ಈ ಸಮಾಜಕ್ಕಾಗಿ ಬರವಣಿಗೆ ಮತ್ತು ಆ ಬರವಣಿಗೆಯ ಹಂಚಿಕೆ. ಬರೀ ಬರವಣಿಗೆಗೆ ನನಗೆ 1-1.5 ಗಂಟೆ ಬೇಕಾಗುತ್ತೆ. ಆದರೆ ಹಂಚಿಕೆಗೆ ದಿನಕ್ಕೆ 5 ಅವರ್ ಬೇಕಾಗುತ್ತೆ. ಹಂಚಿಕೆಗೆ ಅಂದರೆ ನಾನು ಎಲ್ಲ ಮಾಧ್ಯಮಗಳು ಎಷ್ಟಿದಾವೋ ಅದು ಓದ್ತಾರೋ ಬಿಡ್ತಾರೋ ನಾನು ಕಳಿಸ್ತಾನೆ ಇರ್ತೀನಿ. ಸುಮಾರು 3,000-4 ಸಾವಿರ ಗ್ರೂಪುಗಳೇ ಇದ್ದಾವೆ ನನ್ನನ್ನು ಆ್ಯಡ್ ಮಾಡಿರೋರು. ಆಮೇಲೆ ಇಂಡಿವಿಜುವಲ್ಲು ಇದು ಅಷ್ಟು ಇದ್ದಾವೆ, ಅದೆಲ್ಲ ಸೇರಿ ಬೇರೆ ಬೇರೆ ಗ್ರೂಪುಗಳಿಗೆ ನಾನು ಇರೋದು ಮೊಬೈಲೇ, ನನ್ನ ಹತ್ರ ಏನೂ ಇಲ್ಲ. ಸೊ ಅದಕ್ಕೆ 5-6 ಅವರ್. ಅದ್ರ ಮಧ್ಯೆ ನನಗೆ ಈ ದಿನ 3 ಗಂಟೆ ನಾನು ಗ್ರೌಂಡಲ್ಲಿ ಕಳೀತೀನಿ. ಸುಮಾರು ಬೆಳಗ್ಗೆ 3 ಗಂಟೆ ಮತ್ತು ಸಂಜೆ 3 ಗಂಟೆ. ಏನು ಯಾವುದೇ ಕಾರ್ಯಕ್ರಮಗಳು ಪ್ರಯಾಣ ಇಲ್ಲ ಅಂದಾಗ ನಾರ್ಮಲ್ಲಾಗಿ ಅಲ್ಲಿ ಮಾಡ್ತೀನಿ.
ಮತ್ತು ನಂದು ಊಟ ಕೂಡ ಹೆಚ್ಚು ಕಡಿಮೆ 3 ಊಟ ಇರುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇಷ್ಟೇ. ಮಧ್ಯದಲ್ಲಿ ಬೇರೆ ಏನೂ ತೊಗೊಳೋದಿಲ್ಲ. ತಿಂಡಿ ಅದು ಇದು ಅಷ್ಟೇ ಅದೇ ಇರುತ್ತೆ. ಸೊ ಅದರಿಂದ ಅದಕ್ಕೆಷ್ಟು ಸಮಯ ಇದಿಲ್ಲ. 4ನೇ ಹಂತದಲ್ಲಿ ನಾನು ಕುಟುಂಬಕ್ಕೆ ಕೊಡ್ತೀನಿ. ಕುಟುಂಬವನ್ನು 4ನೆಯ ಸ್ಥಾನದಲ್ಲಿ ನಾನು ಉಳಿಸಿದ್ದೀನಿ. ಮೊದಲನೇದು ಬರವಣಿಗೆ ಮತ್ತು ಹಂಚಿಕೆ, 2ನೇದು ದೇಹ ದಂಡನೆ, 3ನೇದು ಕಾರ್ಯಕ್ರಮಗಳು, ಹಾಗೆಯೇ 4ನೇದು ಕುಟುಂಬ. ಅದರಿಂದ ಒತ್ತಡದಿಂದ ಹೆಚ್ಚು ಕಡಿಮೆ ಮುಕ್ತನಾಗಿದ್ದೇನೆ. ಸೊ ಇದೇ ಸ್ವಲ್ಪ ಮಟ್ಟಿಗೆ ಮುಕ್ತನಾಗಿದ್ದೇನೆ. ಸೊ ಈ ಹಂತಗಳಲ್ಲಿ ಅದಕ್ಕೆ ಅದರದ್ದೇ ಆದ ಇದು ಕೊಡ್ತೀನಿ. ವಿಷಯ ಗ್ಯಾದರಿಂಗ್ ಅನ್ನೋದು ಏನೂ ಇಲ್ಲ, ಯಾಕೆಂದರೆ ನಂದು ಇದೇ ವೃತ್ತಿ ಅಂತಾಗಿರೋದ್ರಿಂದ ಇವತ್ತು ಒಂದು ಹೊಸ ಹಂತದ ಹೇಳಿದಿಲ್ಲ. ಈ ಸಮಾಜ ಬಹಳ ವೇಗವಾಗಿ ಸಾಗ್ತಾ ಇದೆ, ವೇಗವಾಗಿ ಘಟನೆಗಳು ನಡೀತಾನೆ ಇದ್ದಾವೆ. ಎಲ್ಲ ಕ್ಷೇತ್ರಗಳಲ್ಲೂ ಘಟನೆಗಳು ನಡೀತಾ ಇರ್ತವೆ. ಒಂದು ಸರಿ ಸುನೀತಾ ವಿಲಿಯಮ್ಸ್ ಬಂದರೆ ಇನ್ನೊಮ್ಮೆ ಹನಿ ಟ್ರ್ಯಾಪ್ ಬರುತ್ತೆ, ಇನ್ನೊಮ್ಮೆ ಇನ್ಯಾವುದೋ ಭ್ರಷ್ಟಾಚಾರ ಬರುತ್ತೆ, ಇನ್ನೊಮ್ಮೆ ಇನ್ಯಾವುದೋ ಔರಂಗಜೇಬ್ ಬರ್ತಾರೆ. ಹೀಗೆ ವಿಷಯಗಳಿಗೇನು ಬರ್ತಾರೆ. ಸೊ ಅದರಿಂದ ವಿಷಯಗಳಿಗೇನು ಇಲ್ಲ. ಅದನ್ನು ನನಗೆ ಆಲ್ರೆಡಿ ಏನಿದೆಯಾ ನಮ್ಮ ಅನುಭವಗಳಿದೆಯಲ್ಲ ಅದಕ್ಕೆ ರೂಪ ಕೊಟ್ಟು, ನನ್ನ ಉದ್ದೇಶ ಏನು ಅಂದರೆ ಮೆಚ್ಚಿಸೋದಕ್ಕಿಂತ ಪರಿವರ್ತನೆ. ಓದಿದವರು ಒಂದು ಚೂರು ಹೌದಲ್ಲ ಇವ್ರು ಹೇಳ್ತಿದ್ದಾರೆ. ಬಹಳ ಜನ ಸರ್ಕಾರಿ ಅಧಿಕಾರಿಗಳು ನನಗೆ ಹೇಳಿದ್ದಾರೆ, ಒಂದು ಎಷ್ಟೋ ಜನ KS ರ್ಯಾಂಕಿನ ಅಧಿಕಾರಿಗಳು ನಿಮ್ಮ ಲೇಖನ ಓದೋಕ್ಕೆ ಶುರು ಮಾಡಿದ ಮೇಲೆ ನಾವು ಕಡಿಮೆ ಭ್ರಷ್ಟರಾಗಿ ಸೇವೆ ಜಾಸ್ತಿ ಮಾಡಿದ್ದೀವಿ ಅಂತ ಬಹಳ ಜನ ನನಗೆ ಹೇಳಿದ್ದಾರೆ, ಸಾವಿರಾರು ಜನ ಹೇಳಿದ್ದಾರೆ. ಅದು ಒಂಥರ ಸಾರ್ಥಕತೆ. ಅದು ಫೋನಲ್ಲೇ ಬರುತ್ತೆ. ನನಗೆ ಫೋನನ್ನು ರೆಕಾರ್ಡ್ ಮಾಡ್ಕೊಬಾರ್ದು ಅನ್ನುವ ಒಂದು ಅಲಿಖಿತ ನಿಯಮ ಇಟ್ಕೊಂಡಿರೋದ್ರಿಂದ ನಾವು ಖಾಸಗಿಯಾಗಿ ಏನೋ ಮಾತಾಡಿದ್ದನ್ನು ರೆಕಾರ್ಡ್ ಮಾಡ್ಕೊಳೋದಿದೆಯಲ್ಲ ಅದು ನನಗೆ ಅನ್ಸಿವಿಲೈಸ್ಡ್. ಅದರಿಂದ ಭಾಳ ಜನ ಆ ಥರದ್ದು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನನಗೆ ಕೇಳಿಸ್ತಾರೆ, ಹಂಚ್ಕೊತಾ ಇರ್ತಾರೆ ಕೆಲವರು. ಸೊ ಈ ಥರದ ಪರಿವರ್ತನೆ ಆದರೆ ನನಗೆ ಟಾನಿಕ್ಕು. 10% ಕುಟುಂಬದ ಜನ ನಿಮ್ಮ ಈ ಒಂಟಿ ಕನಸನ್ನ, ಒಂಟಿ ಪಯಣವನ್ನ ಮೊದಲು ಅವರು ಹುಚ್ಚುತನ ಅನ್ಕೊಂಡ್ರು. ಇತ್ತೀಚೆಗೆ ಇಲ್ಲ, ಇವನು ಮಾಡ್ತಾ ಇರೋದು ಸರಿ ಇದೆ. ಯಾಕೆಂದ್ರೆ ಅವರು ಎಲ್ಲೋ ನೋವು, ಮುಖ್ಯವಾಗಿ ನಿಮ್ಮ ಹೆಂಡತಿ, ಹೌದು, ಹಾಸ್ಪಿಟ್ಲಿಗೆ ಹೋದಾಗ ಆಗುವ ಅನ್ಯಾಯ, ಶಾಲೆಗೆ ಹೋದಾಗ ಅನ್ಯಾಯ, ಇನ್ನೆಲ್ಲೋ ಸರ್ಕಾರಿ ಕಚೇರಿಗೆ ಹೋದಾಗ ಈ ಅನ್ಯಾಯಗಳು ಆಗ್ತಾ ಇರ್ತಾವಲ್ಲ, ಅಂಥ ಟೈಮಲ್ಲಿ ಹೌದು ಸಮಾಜ ಕೆಟ್ಟಿದೆ ನೋಡಿ, ಇವರು ಹೇಳ್ತಾ ಇರೋದು ನಿಜ ಅನ್ನುವಂಥದ್ದು ಬರ್ತಾರೆ. ಅದಕ್ಕೆ ನಾನು ಐತಿಹಾಸಿಕ ಕ್ಷಣ ಅಂದಿದ್ದು. ಅಂದರೆ ಜನಗಳಿಗೆ ನಿಜವಾಗ್ಲೂ ಅನ್ಯಾಯ ಆದಾಗ ಯಾರು ಕೇಳೋರಿಲ್ವೇ, ಯಾರು ಮಾಡೋರಿಲ್ವೇ ಅಂತ ಅನಿಸುತ್ತೆ. ಗೃಹಿಣಿಯರು ಇರ್ಬೋದು, ಈಗ ಅವರು ಹೊರಗಡೆ ಬರ್ತಾ ಇದ್ದಾರೆ, ಅವ್ರ ಮೊಬೈಲ್ ಬಿಲ್ ಜಾಸ್ತಿ ಬಂದ್ಬಿಡುತ್ತೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಈ ಥರದಲ್ಲೆಲ್ಲ ನಾವು ನೆನಪಾಗ್ತಾ ಹೋಗ್ತೀವಿ. ಸೊ ಅದರಿಂದ ಕುಟುಂಬದಸ್ಥರು ಕೂಡ ಹೆಚ್ಚು ಕಡಿಮೆ, ಮತ್ತು ಅವರಿಗೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಏನು ಮಾಡಲ್ಲ ಅಂದರೆ ಆ ಪ್ರೆಷರು ಇಲ್ಲ. ಹಣ ಇದ್ದಾಗ ಅದ್ರ ಸುತ್ತಮುತ್ತ ಲಾಭಗಳ ಜೊತೆ ನಷ್ಟನೂ ಜೊತೆಯಲ್ಲಿ ಬರುತ್ತೆ. ಈಗ ನಮಗೆ ಹಣ ಇಲ್ಲದೆ ಇರೋದ್ರಿಂದ ಅದರ ಲಾಭ ಮತ್ತು ನಷ್ಟ ಎರಡೂ ಬರದೇ ಇರೋದ್ರಿಂದ ಒಂದಷ್ಟು ಸಿಂಪತಿ ಇದೆ. ಒಂದಷ್ಟು ಬಟ್ಟೆಗಳನ್ನು ನಿಮ್ಮಂಥವ್ರು ಯಾರೋ ಒಂದಷ್ಟು ಜನ ಕೊಡಿಸ್ತಾರೆ, ಶೂ ಕೊಡಿಸ್ತಾರೆ, ಊಟ ಕೊಡಿಸ್ತಾರೆ, ಪ್ರಯಾಣದ ಕೊಡಿಸ್ತಾರೆ. ನನಗೆ ಅದು ತೃಪ್ತಿ ಆಗ್ತಾ ಇದೆ. ಅಂದ ಕೂಡಲೇ ಈ ಟ್ರೇಡ್ ಮಾರ್ಕಿನ ಬಟ್ಟೆ ಯಾಕೆ ಯೂಸ್ ಮಾಡ್ತೀರಿ ನೀವು? ಹಾಕಿರೋ ಕ್ಯಾಪ್ ಆಗಲಿ, ಶರ್ಟ್ ಆಗಲಿ, ಪ್ರಯಾಣದ ಕಾಲದಲ್ಲಿ ಮಿಲಿಟರಿ ಮೊದಲು ಉಪಯೋಗಿಸ್ತಾ ಇರಲಿಲ್ಲ. ನಾನು ಪಾದಯಾತ್ರೆ ಮಾಡಿದಾಗ ನನಗೆ ಭಯ ಆಗ್ತಿತ್ತು. ಅಂದರೆ ನಾನು ಬೀದರು, ನಾನು ಯಾವತ್ತೂ ನೋಡಿರಲಿಲ್ಲ, ಒಬ್ಬರೇ ನಡೀತಾ ಇದ್ದೆ. ನನ್ನ ಹತ್ರ ಏನೂ ಇರ್ತಾ ಇರಲಿಲ್ಲ. ಒಂದು ಮೊಬೈಲ್ ಅನ್ನೋದು ಒಂದು ಇರ್ತಾ ಇತ್ತು, ಬಿಟ್ಟು ಹಣ ಗಿಣ ಏನು ಇರ್ತಾ ಇರಲಿಲ್ಲ. ಬಟ್ಟೆ ಅದೇನು ಪರವಾಗಿಲ್ಲ. ಆದರೆ ಯಾರಾದರೂ ನನ್ನನ್ನು ಮೊಬೈಲ್ ಕಿತ್ಕೊಳ್ಲಿಕ್ಕೆ ಅಥವಾ ಏನಾನ ಅಟ್ಯಾಕ್ ಮಾಡಲಿಕ್ಕೆ ಅಂದಾಗ ಮಿಲ್ಟ್ರಿ ಅವರಲ್ಲ ಅಂತ ಒಂದು ಕನ್ಸೆಷನನ್ನು ಕೊಡಲಿ ಅಥವಾ ಭಯ ಪಡಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಶುರು ಮಾಡಿದನು. ಅಲ್ಲಿಂದ ಬಂದಮೇಲೆ ಎಲ್ಲರೂ ಬಸ್ಸಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಟೋಪಿ ವಿವೇಕಾನಂದ ಅಂತ ಆಗೋಗಿದೆ. ಸೊ ಇದೊಂಥರ ಟ್ರೇಡ್ ಮಾರ್ಕ್ ಆಗಿದೆ. ಅಲ್ಲ, ಕೂದಲು ಹೋಗಿದ್ದಕ್ಕೆ, ಕೂದಲಂತೂ ಹೋಗಿದೆ. ಕೂದಲಲ್ಲಿ ಹೆಚ್ಚು ಕಡಿಮೆ 80% ಕೂದಲು ಹೋಗಿದೆ. ಸೊ ಅದಕ್ಕೆ ಅದು ಎರಡು ಸೇರಿಕೊಂಡು ಇದನ್ನೇ ಕಂಟಿನ್ಯೂ. ಡ್ರೆಸ್ ಕೋಡ್ ಮಾಡ್ಕೊಂಡಿದ್ದೀನಿ. ಡ್ರೆಸ್ ಕೋಡ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಹಜ ಅಷ್ಟೇ, ಏನು ನನಗೇನು ಹೀಗೆ ಇರಬೇಕು. ಯಾಕಂದರೆ ಎಲ್ಲವೊಂದು ಮುಕ್ತವಾಗಿರೋದ್ರಿಂದ ಈಗ ನನಗೆ ಬೇಜಾನ್ ಜನ ನಿಮ್ಮ ಕಾವಿ ಹಾಕಿ ಅಥವಾ ಬಿಳಿ ಬಟ್ಟೆ ಹಾಕಿ ಅಂತೆಲ್ಲ ಒತ್ತಡ ಬಂದಾಗೂ ನಾನು ಹೇಳ್ದೆ ಇಲ್ಲಪ್ಪ, ಸಹಜವಾಗಿ ಏನಿದೆಯೋ ಅದಾಗ್ತದೆ. ಇದೆಲ್ಲ ಯಾರು ಸ್ನೇಹಿತರು ಕೊಡಿಸಿರೋದು ಇದು. ಸೊ ಆ ಕಾರಣಕ್ಕೆ ಯಾರೋ ಕೊಡಿಸ್ತಾರೆ. ಸದ್ಯಕ್ಕೆ ಈಗಿನ ಆರ್ಥಿಕ ವ್ಯವಸ್ಥೆ ಒಳಗಡೆ ಬಟ್ಟೆ, ಊಟ, ಬಸ್ ಚಾರ್ಜ್ಗಳಿಗೇನು ಸಮಸ್ಯೆ ಆಗಲ್ಲ. ಸೊ ಅದರಿಂದ ಭಾಳ ಅದ್ಭುತವಾದ ಅನೇಕ ವರ್ತಮಾನದ ವಿಷಯಗಳನ್ನು ಮಾತಾಡಿದ್ರಿ. ಹೀಗೆ ಮಾತಾಡ್ತಾನೇ ಇರಬೇಕು, ಬರಿತಾನೇ ಇರ್ತೀರಿ. ನಿಮ್ಮ ಬರಹ, ನಮ್ಮ ಪ್ರಯತ್ನದ ಮಾತುಗಳು, ಆದರ್ಶಪೂರ್ಣ ವಿಷಯಗಳ ಹಂಚಿಕೆ, ಸಮಾಜದಲ್ಲಿ ಒಂದು ಸಣ್ಣ ಹನಿ, ಸಮುದ್ರದಲ್ಲಿ ಒಂದು ಹನಿ ಆಗಿ ಪ್ರಯತ್ನವನ್ನು, ಅಲ್ಲಲ್ಲಿ ಆಗುವ ಮಿಂಚುಗಳ ಈ ಪ್ರಯತ್ನಕ್ಕೆ ಸಮಾಜ ಸ್ಪಂದನೆ ಮಾಡೇ ಮಾಡ್ತದೆ. ಬ್ರಹ್ಮನಿರಸನ ಆಗದೇ ಇರೋ ಹಾಗೆ ಹೋಗಲಿಕ್ಕೆ ನಮ್ಮಂಥವ್ರಿಗೂ ಒಂದು ಟಾನಿಕ್ ಬೇಕು ಅನ್ನೋ ಕಾರಣಕ್ಕೆ ನಿಮ್ಮಂಥವ್ರ ಜೊತೆ ಮಾತಾಡೋ ಉದ್ದೇಶ ಅಷ್ಟೇ. ನಾವು ಜಲ್ದಿ ಬ್ರಹ್ಮನಿರಸನ ಆಗ್ತಾರೆ ಅಂತ ಹೇಳ್ತಾರೆ, ಟಾರ್ಗೆಟ್ ಕೊಟ್ಟಿರ್ತಾರೆ, ಇಷ್ಟು ದಿವಸದಲ್ಲಿ ಬ್ರಹ್ಮನಿರಸನ ಆಗುತ್ತಂತೆ. ಹಾಗಾಗಬಾರ್ದು ಅನ್ನೋದಕ್ಕೆ ನಿಮ್ಮ ಮಾತುಗಳು ಸಾಕಷ್ಟು ಕುತೂಹಲ ಮತ್ತು ಪ್ರೇರಣೆ ತಂದಿವೆ. ಅದು ಲಕ್ಷಾಂತರ ಈ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಹರಿತಾ ಹೋಗುತ್ತದು. ಐ ಕ್ಯಾನಾಟ್ ಸ್ಟಾಪ್ ದ ಫ್ಲೋ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ನಿಮಗೆ ತುಂಬ ದೂರದಿಂದ ಬಂದು ಮಾತಿಗೆ ಸಾಕ್ಷಿಯಾದ್ರಿ. ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.